ಸಹೃದಯರಿಗೆಲ್ಲ ನಮಸ್ಕಾರ. ಪರಮ ಪೂಜ್ಯ ಡಿ ವಿ ಜಿಯವರ ಸ್ಮರಣೆಯ ಅವಕಾಶ ಮತ್ತೊಮ್ಮೆ ನಾನು ದೊರೆತಿರುವುದು ನನ್ನ ಪರಮ ಭಾಗ್ಯ ಅಂದ್ಕೊಂಡಿದ್ದೇನೆ. ಅಂಥ ಪ್ರಾತಸ್ಮರಣೀಯರನ್ನು ಎಷ್ಟು ನೆನೆಸ್ತೇವೋ ಅಷ್ಟು ನಮ್ಗೆ ಒಳ್ಳೆಯದಾಗ್ತದೆ. ಒಂದೊಂದು ಸಲ ಅನಿಸುತ್ತೆ, ಒಬ್ಬ ವ್ಯಕ್ತಿ ಝೋನ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಕರಿತೇವೆ. ಅವನ ಪ್ರಭಾವ ವಲಯ ಎಷ್ಟು ದೊಡ್ಡದಾಗಿರ್ತದೆ ಅಂತ. ಕೆಲವರು ಬದುಕಿದ್ದಾಗ ಪಕ್ಕದಲ್ಲಿರೋರಿಗೆ ಗೊತ್ತಿರೋಲ್ಲ, ಇನ್ನು ಕೆಲವರು ಜೊತೆಗಿದ್ದವ್ರ ಮೇಲೆ ಪ್ರಭಾವ ಬೀರ್ತಾರೆ. ಇನ್ನು ಕೆಲವರ ಪ್ರಭಾವ ಇನ್ನೂ ಸ್ವಲ್ಪ ವಿಸ್ತಾರ ಆಗ್ತಾ ಹೋಗ್ತದೆ, ಜನಮಾನಸದ ಮೇಲೆ ಬೀಳ್ತದೆ. ಇನ್ನು ಕೆಲವರು ಕಾಣೆಯಾದರೂ ಭೌತಿಕವಾಗಿ ಅವರ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ. ಇನ್ನು ಕೆಲವ್ರದ್ದು ವಿಶೇಷ ಅಂದರೆ ಅವರು ಗತಿಸಿ ಕೆಲವು ವರ್ಷಗಳ ಮೇಲೆ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ, ಕಮ್ಮಿ ಆಗೋದಿಲ್ಲ. ಭಾಳ ಅಪರೂಪದ ವಸ್ತು ಇದು. ಅಂಥ ಅಪರೂಪದ ಸಾಲಿಗೆ ಸೇರಿದಂಥವರು ಡಿ ವಿ ಜಿಯವರು. ಅವರ ಸಾಹಿತ್ಯವನ್ನು ಯಾರಾದರೂ ಗಮನಿಸಿದರೆ, ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ, ವೇದವ್ಯಾಸರು ಎಷ್ಟು ದೊಡ್ಡ ಗುರುಗಳು ಅಂತ. ಗುರುಗಳು ಯಾಕೆ ಅಂದರೆ ಶಿಷ್ಯರ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದವರು. ಯಾರು ಒಳ್ಳೆಯ ಗುರುಗಳು ಅಂದರೆ ಶಿಷ್ಯರ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರು ಒಳ್ಳೆಯ ಗುರುಗಳು. ಸಾಮಾನ್ಯವಾಗಿ ನಾವು ಶಿಕ್ಷಕರು ನಮ್ಮ ಶಕ್ತಿಯನ್ನು ತೋರಿಸ್ತಾ ಹೋಗ್ಬಿಡ್ತೇವೆ, ವಿದ್ಯಾರ್ಥಿಗಳ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಸರಿಯಾಗೋದಿಲ್ಲ. ಅದಕ್ಕೆ 3 ಥರದ ಶಿಷ್ಯರನ್ನು ಗುರುತಿಸಿಕೊಂಡು ವೇದವ್ಯಾಸರು ಪಾಠ ಮಾಡಿದರು ಅಂತ. ಯಾರು ಗಟ್ಟಿಯಾಗಿದ್ದಾರೋ, ವೇದಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಅಂಥವರು ಶ್ರೇಷ್ಠರು. ಅವರಿಗೆ ನಾರಿಕೇಳ ಫಲ ಅಂತ ಕೊಡೋರು. ನಾರಿಕೇಳ ಫಲ ಅಂದರೆ ತೆಂಗಿನಕಾಯಿ ಕಷ್ಟ, ನಾರೆಲ್ಲ ಕಿತ್ತಿ ಒಡೆದು ಮೇಲೆ ಕೊಬ್ಬರಿ ಹೆರ್ಕೊಂಡಾಗ ಕೊಬ್ಬರಿ ಸಿಗುತ್ತೆ. ಕಷ್ಟಪಡೋಕೆ ತಯಾರಿರಬೇಕು. ಅಂಥ ಶಿಷ್ಯರಿಗೆ ನಾರಿಕೇಳ ಫಲ ಅಂತ. ಗಟ್ಟಿಯಾಗಿದ್ದವರು ವೇದ ಓದಿ ಉಪನಿಷತ್ತು ಓದಲಿ ಅಂತ. ಆಗದೇ ಇದ್ದವ್ರಿಗೆ ಏನು ಮಾಡೋದು? ಮೊದಲೇದ್ದು ಶ್ರುತಿ, ಎರಡನೇದ್ದು ಸ್ಮೃತಿ. ಯಾರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ, ಮಾಡಬೇಕು ಅಂತ ಆಸೆ ಇದೆ, ಸ್ವಲ್ಪ ಶಕ್ತಿಯೂ ಇದೆ, ಆದರೆ ಮೊದಲಿನವರಷ್ಟಲ್ಲ. ಮಧ್ಯಮಾಧಿಕಾರಿಗಳು ಅಂತ ಹೆಸರು. ಮಧ್ಯಮಾಧಿಕಾರಿಗಳಿಗೆ ಏನು ಕೊಡಬೇಕು ಅಂದರೆ ಕದಳಿ ಫಲ ಅಂತ. ಬಾಳೆಹಣ್ಣು ತುಂಬ ಸುಲಭ, ಆದರೆ ಸಿಪ್ಪೆಯಾದರೂ ತೆಗಿಬೇಕಲ್ಲ, ಹಾಗೆ ತಿನ್ನೋಕ್ಕಂತೂ ಆಗಲ್ಲ. ಅಷ್ಟಾದರೂ ಪ್ರಯತ್ನ ಮಾಡಬೇಕು, ಆಗತ್ತೆ ಅಂತ. ಇನ್ನು ಕೆಲವರು ಇರ್ತಾರೆ, ಕಲಿಬೇಕು ಅಂತ ಆಸೆ ಇದೆ, ಶಕ್ತಿ ಏನೂ ಇಲ್ಲ ಅವರಿಗೆ, ತುಂಬ ಆಸೆ ಏನೂ ಇದೆ, ಅವ್ರನ್ನೂ ಬಿಡೋ ಹಾಗಿಲ್ಲಲ್ಲ, ಅದಕ್ಕೆ ಪುರಾಣಗಳನ್ನು ಕೊಟ್ಟರು ಅಂತ. ಶ್ರುತಿ, ಸ್ಮೃತಿ, ಪುರಾಣ. ಅವ್ರಿಗೆ ಕನಿಷ್ಠಾಧಿಕಾರಿಗಳು ಅಂತ ಹೆಸರು. ಅವ್ರಿಗೆ ಯಾವ ಫಲ ಕೊಟ್ಟರು ಅಂದರೆ ದ್ರಾಕ್ಷಾಫಲ ಅಂತ. ಬಹುಶಃ ಸೀಡ್ಲೆಸ್ ದ್ರಾಕ್ಷಿನೇ ಇರಬೇಕದು, ಸೀಡ್ ಕೂಡ ತೆಗೆಯೋ ಚಿಂತೆ ಇಲ್ಲ. ಹಾಗೆ ಶಿಷ್ಯರನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂಥ ವೇದವ್ಯಾಸರು ಹೇಗಿದ್ದರೋ ಹಾಗೆ ನಾನು ಯಾವಾಗಲೂ ನಮ್ಮ ಡಿ ವಿ ಜಿ ಅವ್ರನ್ನ ಆಧುನಿಕ ಋಷಿಗಳಂತೆ ಕರಿತೀನಿ. ಅವರು ಋಷಿಗಳೇ ಅವರು. ನಮ್ಮ ಶಕ್ತಿ ಗೊತ್ತು ಅವರಿಗೆ ಹೇಗಿದೆ ಅಂತ ಹೇಳಿ. ಯಾರಿಗೆ ಬೇಕೋ ಸಾಮರ್ಥ್ಯದ ತೊಗೊಳ್ಳಿ, ಅವ್ರು ದೊಡ್ಡದಿದೆ. ಮಧ್ಯಮಾಧಿಕಾರಿಗಳಿಗೂ ಇದೆ. ಇನ್ನು ಕೆಲವು ಗದ್ಯವನ್ನು ಓದ್ಕೊಂಡು ಹೋಗೋಣ, ಕಷ್ಟವಾದದ್ದು ಬೇಡ, ಹಳೆಗನ್ನಡ ಬೇಡ, ಸಿಂಪಲಾಗಿ ಓದ್ಕೊಂಡು ಹೋಗೋಣ, ಗದ್ಯವಾಗಿರಬೇಕು ಅಂದರೆ ಜ್ಞಾಪಕ ಚಿತ್ರಶಾಲೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಸುಲಭವಾಗಿದೆ ಅಂದರೆ ಯಾರಾದರೂ ಮನೆಯಲ್ಲಿ ಕೂತ್ಕೊಂಡು ಓದಬಹುದು. ಓದಿದರೆ ನಾನು ಹೇಳ್ತೀನಿ, ಎಷ್ಟೋ ಸಲ ತಮಾಷೆ ಆದದ್ದುಂಟು ನನಗೆ. ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿ ಬಗ್ಗೆ ಅದನ್ನು ಬರೆದಂಥ ಏಟ್ಸ್ ಬರೀತಾನೆ, ಮುನ್ನುಡಿ ಬರೆದಂಥ ಏಟ್ಸ್ ಹೇಳ್ತಾನೆ, ನಾನು ಇಂಗ್ಲೆಂಡಲ್ಲಿ ಗೀತಾಂಜಲಿ ಇಟ್ಕೊಂಡು ಓಡಾಡ್ತಾ ಇದ್ದೆ. ಇಂಗ್ಲೀಷ್ ಅನುವಾದ ಟ್ಯಾಗೋರೇ ಮಾಡಿಕೊಟ್ರು. ಬೆಂಗಾಲಿಯಲ್ಲಿ ಬರೆದಂಥ ಗೀತಾಂಜಲಿಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಟ್ಯಾಗೋರ್ ಕೊಟ್ಟರೆ ಅವನು ಹೇಳ್ತಾನೆ, ಐ ವಾಸ್ ಸ್ಕೇರ್ಡ್ ಆಫ್ ಕ್ಯಾರಿಯಿಂಗ್ ದಿಸ್ ಬುಕ್ ವಿತ್ ಮೀ ಇನ್ ದ ಟ್ರಾಮ್ಸ್ ಆ್ಯಂಡ್ ದ ಟ್ರೈನ್ಸ್ ಆ್ಯಂಡ್ ಬಸ್ಸಸ್ ಅಂತ. ಯಾಕೆ ಹೆದರಿಕೆ ಆಗ್ತಿತ್ತು ಅಂದರೆ ಆ ಪುಸ್ತಕ ಓದೋದು ನನಗೆ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಜನ ನಾನು ಎಲ್ಲಿ ಮೂರ್ಖ ಅನ್ಕೋತಾರೋ ಅಂತ ಹೇಳಿ ಪುಸ್ತಕ ಮುಚ್ಚಿಡ್ತಿದ್ದೆ ಬಸ್ಸಲ್ಲಿ ಅಂತ. ಹಾಗೆ ಹೃದಯಕ್ಕೆ ಮುಟ್ಟುವಂಥ ಚಿತ್ರ ಇರುವಂಥದ್ದು ಜ್ಞಾಪಕ ಚಿತ್ರಮಾಲೆಯಲ್ಲಿ. ಇದನ್ನು ಅದಕ್ಕೆ ಹೇಳ್ತೀನಲ್ಲ, ಹಿರಿಯರನ್ನು, ಜ್ಞಾನಿಗಳನ್ನು ಎಷ್ಟು ನೆನೆಸ್ಕೊಳ್ತೇವೋ ಅಷ್ಟು ನಮ್ಮ ಹೃದಯ ವಿಸ್ತಾರ ಆಗ್ತದೆ. ನಾವು ತುಂಬ ಸ್ವಾರ್ಥಿಗಳಾಗೇ ವಿಚಾರ ಮಾಡೋಣ. ನಮ್ಮ ಒಳ್ಳೆಯದಕ್ಕಾದರೂ ಇಂಥ ಪುಸ್ತಕಗಳನ್ನು ಓದಬೇಕು, ಮತ್ತೊಬ್ಬರಿಗೋಸ್ಕರ ಅಲ್ಲ. ನಮ್ಮ ಜ್ಞಾನದ ಕೊರತೆಯನ್ನು, ಅರಿವನ್ನು ಮೂಡಿಸಿ ಅಹಂಕಾರ ತಲೆ ಎತ್ತದಂತೆ ನೋಡಿಕೊಳ್ಳುವಂಥವ್ರು ಹಿರಿಯರು. ಅವ್ರನ್ನ ಗಮನಿಸಿದಾಗ ಅನಿಸುತ್ತೆ ನಮಗೇನೂ ಗೊತ್ತಿಲ್ಲ ಅಂತ. ಹಿಮಾಲಯದ ಮುಂದೆ ನಿಂತಾಗಲೇ ನಾವು ಎಷ್ಟು ಸಣ್ಣವರು ಅಂತ ಅರ್ಥ ಆಗೋದು ನಮಗೆ. ಅಷ್ಟಲ್ಲದೆ ಹಿಮಾಲಯದ ಒಳ್ಳೆಯ ಗುಣ ಅಂದರೆ ನಾವು ಎಷ್ಟು ಸಣ್ಣವರು ಅಂತ ಅನಿಸೋ ಜೊತೆಗೆ ಪ್ರಚೋದನೆ ಕೂಡ ಕೊಡ್ತದೆ ಮೇಲೆ ಹತ್ತು ಅಂತ ಹೇಳಿ. ಅಂಥ ಮಹಾನ್ ಪರ್ವತ ಡಿ ವಿ ಜಿ. ನಮ್ಮ ಕೊರತೆಗಳನ್ನು ನಮ್ಮ ಅರಿವಿಗೆ ತರುತ್ತಲೇ ನಮ್ಮನ್ನು ಹೊಸ ಎತ್ತರಕ್ಕೆ, ಹೊಸ ದರ್ಶನಕ್ಕೆ ಪ್ರಚೋದಿಸುವಂಥ ಮಹಾಶಕ್ತಿ ಡಿ ವಿ ಗುಂಡಪ್ಪನವರು. ಇವ್ರದ್ದು ಭೀಮಶಕ್ತಿ. ಆ ಭೀಮಶಕ್ತಿಗೆ ಸಿಗಲಾರದ್ದು ಯಾವುದೂ ಇಲ್ಲವೇನೋ ಅನಿಸ್ಬಿಡುತ್ತೆ. ಎಲ್ಲವನ್ನೂ ಸ್ವಹ ಆಗಿಬಿಡುತ್ತೆ ಭೀಮಶಕ್ತಿಗೆ, ಎಂಥಾದರೂ ಸಿಕ್ಕೊಂಡ್ಬಿಡುತ್ತೆ. ನೋಡಿ, ಅವರು ಮಾಡಿದಂಥ ಕ್ಷೇತ್ರ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ರಾಜಕೀಯದಲ್ಲಿ, ತತ್ವಜ್ಞಾನ, ಸಮಾಜ ಸೇವೆ, ಪತ್ರಿಕಾ ಕಾರ್ಯ, ಎಲ್ಲದರಲ್ಲೂ ಕೂಡ ಉನ್ನತಿಯನ್ನು, ಶಿಖರವನ್ನು ಕಂಡಂಥವರು ಡಿ ವಿ ಜಿ.
ಆ ಉನ್ನತಿಗೆ ಶಿಖರಕ್ಕೆ ಹೋದಾಗ 108 ಜನ ಸಂಪರ್ಕ ಬಂದಿದೆ ಅವರಿಗೆ. ಎಷ್ಟು ಜನ ಸಂಪರ್ಕ ಬಂದಿದೆ. ಹೀಗಾಗಿ ಸಂಪರ್ಕ ಎಲ್ಲ ತೊಗೊಂಡಂತಹ ವ್ಯಕ್ತಿ ಡಿ ವಿ ಜಿಯವ್ರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ನಾವೀಗ. ಅಷ್ಟು ಜನರನ್ನು ನೋಡಿದಂಥವರು ಎಲ್ಲರನ್ನೂ ಸಹೃದಯತೆಯಿಂದಲೇ ಕಂಡಿದ್ದಾರೆ. ಅದು ಭಾಳ ಮುಖ್ಯ. ಸಾಮಾನ್ಯವಾಗಿ ನಾವು ಮತ್ತೊಬ್ಬರ ಬಗ್ಗೆ ಹುಡುಕಬೇಕಾದ್ರೆ ಅವ್ರ ತೊಂದರೆಗಳು, ಅವರಲ್ಲಿರುವಂಥ ದೋಷಗಳು ಬೇಗ ಕಂಡುಬಿಡುತ್ತೆ ನಮಗೆ. ಅವರು ಒಳ್ಳೆಯದನ್ನು ಕಂಡುಕೋಬೇಕಾದ್ರೆ ನಮ್ಮ ಹೃದಯದಲ್ಲಿ ಸಹೃದಯತೆ ಬೇಕಾಗುತ್ತೆ. ಅದನ್ನು ಡಿ ವಿ ಜಿ ಎಷ್ಟು ಚೆನ್ನಾಗಿ ಹುಡುಕಿದ್ದಾರೆ. ಸಾಮಾನ್ಯರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಅವ್ರ ಮನಸ್ಸನ್ನು ಸಹೃದಯತೆಯಿಂದಲೇ ನೋಡಿದ್ದಾರೆ. ನೋಡಿ ಅವರ ಗುಣವಿಶೇಷಗಳನ್ನು ದಾಖಲೆ ಮಾಡಿದ್ದಾರಲ್ಲ, ಇದೊಂದು ಅಪೂರ್ವವಾದಂಥ ವಿಷಯ. ಈ ವ್ಯಕ್ತಿ ಚಿತ್ರಗಳ ನೆನಪಿನ ಮೆರವಣಿಗೆ ಅಂತ ಕರಿತೇನೆ ನಾನು ಇದನ್ನು. ನೆನಪಿನ ಮೆರವಣಿಗೆ ಇದು. ವ್ಯಕ್ತಿ ಚಿತ್ರಗಳ ನೆನಪಿನ ಮೆರವಣಿಗೆ ಈ ಜ್ಞಾಪಕ ಚಿತ್ರಶಾಲೆ. ಹೆಸರೆಷ್ಟು ಚೆನ್ನಾಗಿದೆ ನೋಡಿ. ಅದು ಜ್ಞಾಪಕ ಚಿತ್ರಶಾಲೆ, ನೆನೆಸ್ಕೊಂಡಂಥ ಚಿತ್ರಶಾಲೆ ಅದು. ನೆನಪುಗಳು ನಮಗೆಲ್ಲರಿಗೂ ಇದೆ. ನೆನಪುಗಳು ನಾವು ಕಂಡಿದ್ದೇವೆ. ಬೇಕಾದಷ್ಟು ಜನ ದೊಡ್ಡವ್ರನ್ನ ಕಂಡಿದ್ದೇವೆ, ಸಣ್ಣವ್ರನ್ನ ಕಂಡಿದ್ದೇವೆ. ಅದಕ್ಕೆ ಹೇಳ್ತಾರೆ ಈ ಪುಸ್ತಕದಲ್ಲಿ ಯಾರ್ಯಾರಿದ್ದಾರೆ ಅಂತ. ಚಿತ್ರಗಳು ಯಾರ್ಯಾರದಿದೆ ಅಂದರೆ ಇಲ್ಲಿ ಉಪಾಧ್ಯಾಯರಿದ್ದಾರೆ, ವೈದ್ಯರಿದ್ದಾರೆ, ವಕೀಲರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಕಾಂಟ್ರಾಕ್ಟರುಗಳಿದ್ದಾರೆ, ಸಾಹಿತಿಗಳು, ಸಜ್ಜನರು, ಸಾರ್ವಜನಿಕರು, ಇವರ ಒಂದೊಂದು ಗೋಷ್ಠಿಯೇ ನೆರೆದಿದೆ ಇಲ್ಲಿ ಅಂತ ಮುನ್ನುಡಿಯಲ್ಲಿ ಬರೀತಾರೆ ಅವರು. ಈ ಚಿತ್ರಗಳು ಒಂದು ಬಹಳ ಸ್ಪಷ್ಟವಾಗಿ ಹಾಮಾನಾಯಕರು ಬರೀಬೇಕಾದ್ರೆ ಬರೀತಾರೆ ಇದ್ರ ಬಗ್ಗೆ. ಈ ಚಿತ್ರಗಳು ಈ ಮಹನೀಯರ ಜೀವನ ಚಿತ್ರಗಳಲ್ಲ, ಬಯೋಗ್ರಫೀಸ್ ಅಲ್ಲ. ಯಾರ್ದು ವ್ಯಕ್ತಿ ಚಿತ್ರ ಪೂರ್ತಿ ಜೀವನ ಚರಿತ್ರೆ ಬರೆದಿಲ್ಲ ಅವರು. ಅವರ ಮುಖಗಳ ಪಾರ್ಶ್ವರೇಖೆಗಳು ಮಾತ್ರ. ಡಿ ವಿ ಜಿ ಮಾತು ಎಷ್ಟು ಚಂದ ನೋಡಿ. ನೋಡಿದ ಮುಖಗಳ ಪಾರ್ಶ್ವರೇಖೆಗಳು ಮಾತ್ರ, ರೂಪರೇಖೆಗಳು ಮಾತ್ರ, ಔಟ್ಲೈನ್ಸ್ ಮಾತ್ರ ಕೊಟ್ಟಿದ್ದೇನೆ, ಪೂರ್ತಿ ಜೀವನ ಚಿತ್ರ ಕೊಟ್ಟಿಲ್ಲ. ಉದ್ದೇಶ ಯಾಕಪ್ಪ ಅಂದರೆ ಯಾವ ಒಂದು ಘನ ಉದ್ದೇಶ, ಒಂದು ಪುರುಷಾರ್ಥ ಇವರ ಬಾಳನ್ನು ನಡೆಸಿತು ಎಂಬುದೇ ಇಲ್ಲಿ ಮುಖ್ಯವಾಗುತ್ತದೆ. ಯಾವ ಗುಣಶೀಲಗಳಿಂದ ಈ ಮಹನೀಯರು ಸ್ಮರಣೀಯರಾಗಿದ್ದಾರೆ ಎಂದು ತೋರಿಸುವುದೇ ಈ ಚಿತ್ರಗಳ ಗುರಿ. ಡಿ ವಿ ಜಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ನಾವು ಉದ್ದೇಶ ಯಾಕಪ್ಪ ಚಿತ್ರ ಬರದೆ ಅಂತಂದರೆ ಈ ಯಾವ ಗುಣಶೀಲಗಳಿಂದ ಮನುಷ್ಯರು ದೊಡ್ಡವರಾದರೂ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಒಂದು ವಿಷಯವನ್ನು ಮೊದಲಿಗೆ ಹೇಳ್ತಾರೆ. ಇತಿಹಾಸ ಅನ್ನುವಂಥದ್ದು ನಮ್ಮ ಮಾನವ ಜನಾಂಗಕ್ಕೆ ಹೊಸದಾಗಿ ಬಂದಂಥದ್ದು ಅಂತ. ಇತಿಹಾಸ, ಹಿಸ್ಟ್ರಿ ಅಂತೇನಂತೇವೆ, ಅದು ಹೊಸದಾಗಿ ಬಂದಂಥದ್ದು. ಈ ದೇಶ ಚರಿತ್ರೆ ಆಗಲಿ, ವ್ಯಕ್ತಿ ಚರಿತ್ರೆ ಆಗಲಿ ಪ್ರಪಂಚಕ್ಕೆ ತುಂಬ ಹೊಸದಾಗಿ ಬಂದಿರುವಂಥದ್ದು. ಸುಮಾರು 2500 ವರ್ಷಗಳ ಈಚೆಂದು ಇತಿಹಾಸವನ್ನು ಹುಡ್ಕೊಂಡು ಹೋದರೆ ಗ್ರೀಕ್ ದೇಶದಲ್ಲಿ ಸುಮಾರು ಕ್ರಿಸ್ತಪೂರ್ವ 485 ಹೊತ್ತಿಗೆ ಒಬ್ಬ ಹಿರೋಡೋಟಸ್ ಅನ್ನುವಂಥ ಮನುಷ್ಯ ಪುರಾಣಗಳನ್ನು ಬರೆದ. ತನಗನಿಸಿದಂಥ ವ್ಯಕ್ತಿಗಳನ್ನು ನೋಡಿ ಒಂದು ಚಿತ್ರ ಬರೆದ. ಇದು ನಮ್ಮ ಇತಿಹಾಸ ಅಂತ ಬರೆದ. 485 ಕ್ರಿಸ್ತಪೂರ್ವ. ಅದನ್ನು ಮೊದಲನೇ ಇತಿಹಾಸದ ದಾಖಲೆ ಅಂತ ತಿಳಿದವರು ಒಪ್ಕೋತಾರೆ. ಅದನ್ನು ಡಿ ವಿ ಜಿ ಹೇಳ್ಕೊತಾರೆ. ಹೇಳಿಬಿಟ್ಟು ಈ ಕಥೆ ಇದೆ ಅಂತ ಹೇಳ್ತಾರಲ್ಲ, ಹಿರೋಡೋಟಸ್ ಬರೆದ ಮೇಲೆ ಏನಾಯಿತು ಜನಕ್ಕೆ, ಇದೊಂದು ಪ್ರಕಾರ ಇದೆಯಲ್ಲ ಬರೆಯುವಂಥದ್ದು ಇತಿಹಾಸ ಅಂತ ಹೇಳಿ ಬರೆಯೋಕ್ಕೆ ಶುರು ಮಾಡಿದರು. ಹೊಸದಾಗಿ ಬಂದಾಗ ತುಂಬ ಉತ್ಸಾಹ ಇರುತ್ತೆ. ತುಂಬ ಉತ್ಸಾಹದಿಂದ ಜನ ಬರೆಯೋಕ್ಕೆ ಶುರು ಮಾಡಿದ್ರು ಇತಿಹಾಸ. ಬರೆಯೋಕ್ಕೆ ಶುರು ಮಾಡಿದಾಗ ಏನಾಯಿತು ಅಂತಂದರೆ ವಸ್ತು ಕಮ್ಮಿ ಆಯಿತು, ಉತ್ಸಾಹ ಜಾಸ್ತಿ ಆಯಿತು. ಉತ್ಸಾಹದಿಂದ ಬರೀಬೇಕು ಅಂತ ಹೊರಟಾಗ ವಸ್ತುಸ್ಥಿತಿ ಇಲ್ಲದೆ ಹೋದಾಗ ಬರೆದ್ರೆ ಏನಾಗುತ್ತೆ ಅಂದರೆ ಕಲ್ಪನೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಅವರು, ಈ ವಾಸ್ತವಿಕ ಸಂಗತಿಗಳನ್ನು ಬರೆಯುವಾಗ ವಾಸ್ತವ ಎಷ್ಟು ಕಲ್ಪನೆ ಎಷ್ಟು ಗೊತ್ತಾಗದಂಗಾಯಿತು ಅಂತ. ಈಗ ಒಂದು ತಿಂಗಳ ಕೆಳಗೆ ನಾನು ಲಂಡನ್ನಲ್ಲಿದ್ದಾಗ ಒಂದು ತಮಾಷೆ ಆಯಿತು. ಈ ಡ್ಯಾನ್ ಬ್ರೌನ್ ಅನ್ನುವಂಥವನು ಪುಸ್ತಕ ಬರೆದಿದ್ದಾನೆ, ಭಾಳ ಫೇಮಸ್ ಆಗಿಬಿಟ್ಟಿದೆ ಈಗ. ಡಾ ವಿನ್ಸಿ ಕೋಡ್ ಅಂತ ಒಂದು, ಏಂಜಲ್ಸ್ ಆ್ಯಂಡ್ ಡೆಮನ್ಸ್ ಅಂತ ಪುಸ್ತಕ. ಅದರಲ್ಲಿ ಬರೀತಾನೆ ಹೇಗಾಯಿತು ಚರ್ಚ್ ಹೇಗೆ ಬೆಳ್ಕೊಂಡು ಬಂತು ಅಂಥೇಳಿ. ನೀವು ಆ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಇದಕ್ಕೆ ಹೋದರೆ, ವ್ಯಾಟಿಕನ್ಗೆ ಹೋದರೆ, ವ್ಯಾಟಿಕನ್ ಮ್ಯಾಪ್ ಕೊಟ್ಟಂಗೆ ಕೊಟ್ಟಿದ್ದಾನೆ ಅವನು. ಕತೆ ನಡೆದಿದ್ದು ಹೀಗೆ, ಕತೆ ನಡೆದಿದ್ದು ಹೀಗೆ ಅಂತ. ಎಷ್ಟು ಆಭಾಸ ಆಗಿಬಿಡುತ್ತೆ ನಮಗೆ ಅಂದರೆ ಅದು ಆದ ಸತ್ಯನೇ ಇರಬೇಕು ಅನಿಸುತ್ತೆ. ಅದು ಹೀಗೆ ಇರಬೇಕು. ಅವ್ನು ಬರೀತಾನೆ, ಎಡಗಡೆ ಹೋದರೆ ರೂಮ್ ಬರುತ್ತೆ, ಅದಿಲ್ಲಿದೆ, ಮೇಲೆ ಹೋದರೆ ಪೋಪ್ ರೂಮ್ ಇದೆ, ಅದು ಹಾಗೆ ಇದೆ, ಅದು ಇಲ್ಲಂತಲ್ಲ, ಹಾಗೆ ಇದೆ. ಅಂದರೆ ಆ ವಸ್ತುಗಳನ್ನು ತೋರಿಸ್ತಾ ಆ ಕಥೆ ಕೂಡ ಸತ್ಯ ಅನಿಸುತ್ತೆ, ಭ್ರಮೆ ಬಂದುಬಿಡುತ್ತೆ. ಅದು ಕಥೆ ಅದು. ಅಂದರೆ ಹೇಳ್ತಿದ್ರು, ಇಲ್ಲಿ ಸತ್ಯ ಇರೋದು ಯಾವಾಗ, ಕಥೆ ಬರೋದು ಯಾವಾಗ ಗೊತ್ತೇ ಆಗೋದಿಲ್ಲ ನಮಗೆ ಅಂತ. ಹಾಗೆ ಕೆಲವು ಉತ್ಸಾಹದಿಂದ ಚರಿತ್ರೆಗಳನ್ನು ಬರೆಯೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ಉತ್ಸಾಹ ಎಷ್ಟಿತ್ತೋ ವಸ್ತು ಎಷ್ಟಿತ್ತೋ ಗೊತ್ತಾಗೋದಿಲ್ಲ ಅಂತ. ಅದಕ್ಕೊಂದು ಪ್ರಶ್ನೆ ಹೇಳ್ತಾರೆ ಡಿ ವಿ ಜಿ. ಬಹುಶಃ ನಮಗೆಲ್ಲ ಗೊತ್ತಿದೆ, ಈಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ. ಟೆಕ್ಸ್ಟ್ ಬುಕ್ಸು ಇತಿಹಾಸವನ್ನು ತಿರುಚಿ ಹಾಕಿದ್ದಾರೆ ಅಂತ ಕೆಲವರು. ಯಾರು ಹಾಕಿದರು? ಅವ್ರು ಉತ್ಸಾಹಿಗಳು ಯಾರೋ ಮಾಡಿದ್ದಾರೆ. ಅಥವಾ ತಿರುಚಿ ಹಾಕಿದ ಇತಿಹಾಸವನ್ನು ಸರಿ ಮಾಡ್ತೇವೆ ಅಂತ ಹೋಗ್ತಾರೆ ಕೆಲವರು. ಅದು ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲ್ಲ. ಹಾಗಾದರೆ ಒಂದೊಂದು ಸಲ ಡಿ ವಿ ಜಿ ಪ್ರಶ್ನೆ ಕೇಳ್ತಾರೆ ಇದನ್ನು. ಹೀಗೆ ವಾಸ್ತವಿಕ ಸಂಗತಿಗಳನ್ನು ವರದಿ ಮಾಡುವಾಗ, ಲೇಖಕ ತನ್ನ ಊಹಾಪೋಹಗಳನ್ನು ನಡೆಸುವಾಗ ಸತ್ಯಕ್ಕೆ ಅಷ್ಟಿಷ್ಟು ಧಕ್ಕೆ ತಗಲಬಹುದಲ್ಲ ಅಂತ. ಅವ್ರ ಮಾತು ಎಷ್ಟು ಚೆಂದ ನೋಡಿ. ಸತ್ಯಕ್ಕೆ ಅಷ್ಟಿಷ್ಟು ಧಕ್ಕೆ ತಗಲಬಹುದಲ್ಲ ಎಂಬ ಆಕ್ಷೇಪಣೆ ಇದೆ.
ಹಾಗಾದರೆ ಅದಕ್ಕೆ ಉಪಾಯ ಏನು? ವಾಚಕನ ಕೆಲಸ ಏನು? ಹಾಗಾದರೆ ಓದುವಂಥವನ ಕೆಲಸ ಏನು ಅಂದರೆ ಅವ್ರು ಹೇಳ್ತಾರೆ, ವಾಚಕನು ತನ್ನ ಸ್ವಂತ ವಿವೇಕವನ್ನು ಉಪಯೋಗಿಸಿ ಅದರಂತೆ ನಿರ್ಧರಿಸಿಕೊಳ್ಳಬೇಕು. ಅದಕ್ಕೇನು ಮಾಡಬೇಕು? ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ತಾರೆ. ಇವ್ರು ಹೀಗೆ ಹೇಳ್ತಾರೆ, ಅವ್ರು ಹೀಗೆ ಹೇಳ್ತಾರೆ, ಒಂದೇ ಘಟನೆ ಬಗ್ಗೆ 4 ಜನ ಹೇಳ್ತಾರೆ, ಯಾವುದು ಸತ್ಯ ಅಂತ ಪರೀಕ್ಷೆ ಮಾಡಬೇಕು ನಾವು. ಅದಕ್ಕೆ ಹೇಳ್ತಾರೆ, ಇದು ವಾಚಕನ ಉದ್ದೇಶ ಅಷ್ಟೇ ಅಲ್ಲ, ಅವನ ಜವಾಬ್ದಾರಿ ಕೂಡ. ಯಾವುದೇ ಒಂದು ಇತಿಹಾಸ ಅಂತ ಬಂದಾಗ ಅದು ಸರಿನೋ ತಪ್ಪು ಒಪ್ಪಿಕೊಳ್ಳುವಂಥದ್ದು ವಾಚಕನ ಜವಾಬ್ದಾರಿ ಅಂತ ಹೇಳ್ತಾರೆ. ದೇಶ ಚರಿತ್ರೆ ಒಂದು ಜನಮಾನಸದ ಪ್ರತಿಬಿಂಬ ಆದರೆ ವ್ಯಕ್ತಿ ಚರಿತ್ರೆ ಅನ್ನುವಂಥದ್ದು ಈ ಜನಜೀವನದ ಮೂಲ ಸ್ರೋತುಗಳಾದ ಮೂಲಾಂಕುರ ರೂಪಗಳಾದಂಥ ಮಹಾಪುರುಷರ ಜೀವನ ಚರಿತ್ರೆ. ಒಂದು ಜೀವನ ನಡಿಬೇಕಾದರೆ ಕೆಲವು ಮೂಲ ಪುರುಷರಿದ್ದಾರೆ, ಅವರು ನಡೆದ ಹಾಗೆ ಪ್ರಪಂಚ ನಡೀತದೆ. ಒಂದು ಕಡೆ ಹೇಳ್ತಾರೆ, ಹಿಸ್ಟ್ರಿ ಆಫ್ ದಿ ಕಂಟ್ರಿ ಈಸ್ ನಥಿಂಗ್ ಅದರ್ ದ್ಯಾನ್ ದಿ ಹಿಸ್ಟ್ರಿ ಆಫ್ ಇಟ್ಸ್ ಲೀಡರ್ಸ್ ಅಂತ. ನಾಯಕರ ಜೀವನ ಚರಿತ್ರೆ ನೋಡಿದರೆ ಇತಿಹಾಸ ನೋಡಿದಂಗೆ ಆಯಿತು ಅಂತ ಹೇಳ್ತಾರೆ. ಹಾಗೆ ಯಾರು ನಾಯಕರು ಯಾವ ರೀತಿ ನಡೆದ್ರೋ, ಯಾವ ರೀತಿ ಮಾರ್ಗದರ್ಶನ ತೋರಿದರೋ ಅದನ್ನು ತಿಳ್ಕೊಂಡ್ರೆ ಒಳ್ಳೆಯದು ನಮಗೆ. ಮೂಲಾಂಕುರ ಪುರುಷರು ಅಂತ ಹೇಳ್ತಾರೆ ಅವರು ಗಣ್ಯ ಪುರುಷರು, ಅವರ ಬೋಧನೆಯಂತೆ ಜಗತ್ತು ನಡೀತದೆ ಅಂತ. ಯದ್ಯಚಾಚರಚೆ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ಅನುವರ್ತತೆ. ಲೋಕ ಅವ್ರ ಹಿಂದೆ ಹೋಗ್ತದೆ, ದೊಡ್ಡವ್ರಿಗೆ ಹೇಗೆ ಮಾರ್ಗದರ್ಶನ ಹಾಕಿ ಕೊಡ್ತಾರೋ ಹಾಗೆ ಪ್ರಪಂಚ ಹೋಗೋದ್ರಿಂದ ಅವರ ಜೀವನ ನೋಡಬೇಕು ಅಂತ ಬರುತ್ತೆ. ಈ ವ್ಯಕ್ತಿ ಚರಿತ್ರೆ ಅನ್ನುವಂಥ ಒಂದು ಸಾಹಿತ್ಯ ಪ್ರಕಾರ ಗಾತ್ರದಲ್ಲಿ ತುಂಬ ಚಿಕ್ಕದಾದದ್ದು ಅಂತ. DVG ಹಿಂದೆ ಬರೆದ ಪುಸ್ತಕ ಅಲ್ವಾ ಅದು, ಸುಮಾರು ವರ್ಷ ಹಿಂದೆ ಬರೆದದ್ದು. ಅದಕ್ಕೆ ಹೇಳಿದರು, ಗಾತ್ರದಲ್ಲಿ ವ್ಯಕ್ತಿ ಚರಿತ್ರೆ ಅನ್ನೋ ಸಾಹಿತ್ಯ ಪ್ರಕಾರ ಸಣ್ಣದಾದದ್ದು. ಆದರೆ ಅವ್ರ ನಂಬಿಕೆ ಇತ್ತು ಏನು ಅಂದರೆ, ಕಾಲಕ್ರಮದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ, ಅತಿ ಆಗುವ ಸಾಧ್ಯತೆಯೂ ಇದೆ ಅಂತ ಬರೆದಿದ್ದರು ಅವರು. ಆಗ ಈಗ ತುಂಬ ಅತಿಯಾಗಿಬಿಟ್ಟಿದೆ. ಈಗ ತಾವು ನೋಡಿದ್ದೀರ ಬಯೋಗ್ರಫಿ ಎಷ್ಟು ಬಂದಿದೆ ಅಂದರೆ ಹೆದರಿಕೆ ಆಗಿಬಿಡುತ್ತೆ, ಯಾಕೆ ಬರೆದ್ರು ಬಯೋಗ್ರಫಿ ಅಂತ. ಅದಕ್ಕೆ ಬೀಚಿ ಹೇಳ್ತಾ ಇದ್ರು, ಬಯೋಗ್ರಫಿ ಅಲ್ಲ ಅದು ಭಯಾಗ್ರಫಿ ಅಂತ. ನಮ್ಮ ಶ್ರೀರಂಗರದೊಂದು ನಾಟಕದಲ್ಲಿ ಮಾತು ಬರ್ತದೆ, ಒಬ್ಬ ಪ್ರೊಫೆಸರು ಮಹಾ ಕುತಂತ್ರಿ ಮನುಷ್ಯ, ಭಾರಿ ತೊಂದರೆ ಕೊಡುವಂಥ ಮನುಷ್ಯ. ಒಂದು ಸಂಸಾರಕ್ಕೆ ತುಂಬ ತೊಂದರೆ ಕೊಟ್ಟು ಕೊನೆ ತನ್ನ ತಪ್ಪಿನ ಅರಿವಾಗಿ ಊರು ಬಿಟ್ಟು ಹೋಗ್ತಾನೆ. ಊರು ಬಿಟ್ಟು ಹೋಗಾಗ ಮನೆ ಬಂದು ಹೇಳಿ ಹೋಗ್ತಾನೆ, ನೋಡಿಮ್ಮ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಕೇಳಿದೆ ಅಂತ ಹೇಳಿಬಿಡಿ, ನಾನು ಊರಿಗೆ ಹೋಗ್ತೀನಿ ನಿಮ್ಮ ಯಜಮಾನ್ರಿಗೆ ಹೇಳಿಬಿಡಿ ಅಂತ. ಆಕೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ಸ್ವಾಮಿ ನೀವು ಇದ್ದದ್ದನ್ನೇ ಮರೆಯುವಂಥ ಪ್ರಸಂಗ ಬಂದಾಗ ಹೋಗೋದನ್ನು ಯಾಕೆ ನೆನಪಿಸ್ಬೇಕು ಅವರಿಗೆ ಅಂತ. ಈ ಜೀವನ ಚರಿತ್ರೆ ಬರೆದು ಇಡ್ತೇವಲ್ಲ, ಎಷ್ಟು ಜೀವನ ಚರಿತ್ರೆಗಳು ಬರ್ತದೆ. ಇದು ಇವತ್ತಾದದ್ದಲ್ಲ, DVG ಚೆನ್ನಾಗಿ ಗುರುತು ಹಾಕ್ತಾರೆ ನೋಡಿ. ಹಿಂದೆ ರಾಜರುಗಳು ಪಾಳೆಯಗಾರರು ಬುದ್ಧಿವಂತರಾದವರಿಗೆ ಆಶ್ರಯ ಕೊಟ್ಟು ಅವರಿಂದೆ ಸ್ವಪ್ರಶಂಸೆ ಆಗುವಂಥ ಕಾವ್ಯಗಳನ್ನು ಬರೆಸ್ಕೊಂಡಿದ್ದಿಲ್ವೇ? ಬೇಕಾಷ್ಟು ಜನ ಪ್ರಶಂಸೆ ಕಾರ್ಯಗಳನ್ನು ಬರೆದಿದ್ದಾರೆ. ನಮ್ಮ ಮತಾಚಾರ್ಯರುಗಳನ್ನು ಅವರ ಶಿಷ್ಯರುಗಳನ್ನು ಕುರಿತ ದಿಗ್ವಿಜಯ ಗ್ರಂಥಗಳು ಹೇರಳವಾಗಿ ಬಂದಿವೆ. ನನಗೆ ಘಟನೆಗೆ ನೆನಪಾಗೋದು ಅಂದರೆ, ತಾವು ನೋಡಿ ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ, GB ಜೋಶಿ ಅನ್ನುವಂಥವರು, ಅವ್ರ ಹೆಸರು ಜಡಭರತ ಅಂತ ಕಾವ್ಯನಾಮ. ಅವರೊಂದು ನಾಟಕ ಬರೆದ್ರು, ಬಹಳ ಪ್ರಖ್ಯಾತವಾಯ್ತು ಅದು 70s 70ನೇ ದಶಕದಲ್ಲಿ, ಸತ್ತವರ ನೆರಳು ಅಂತ. ತಾವು ಕೇಳಿ ನೋಡಿರ್ಬೇಕು ಅದು ನಾಟಕ. ನಾನು ಅದರಲ್ಲಿ ಭಾಗವಹಿಸಿದ್ದೆ ಮೊದಲು ಅದರೊಳಗೆ ಧಾರವಾಡದಲ್ಲಿದ್ದಾಗ. ಆ ಸತ್ತವರ ನೆರಳು ಒಂದು ವರ್ತಮಾನ ಇತಿಹಾಸ ಹೇಗಾಗ್ತದೆ ಅಂತ, ಒಂದು ವಾಸ್ತವಿಕವಾದಂಥ ಘಟನೆ ಇತಿಹಾಸ ಆದಾಗ ಒಬ್ಬ ಬುದ್ಧಿವಂತನ ಕೈಯಲ್ಲಿ ವಾಸ್ತವ ಸಿಕ್ಕಾಗ ಅದು ಹೇಗೆ ಬದಲಾಯಿಸ್ತಾನೆ ಅಂತ. ಏನೇನೋ ಪ್ರಯೋಜನ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನು ಅಸಾಧಾರಣ ಪುರುಷ ಅಂತ ತೋರಿಸ್ಬಿಡ್ಬೋದು ಇತಿಹಾಸದಲ್ಲಿ, ಬುದ್ಧಿವಂತನ ಕೈಯಲ್ಲಿ ಸಿಕ್ಕರೆ. ಹಾಗೆ ಅವ್ರು ಹೇಳ್ತಾರೆ, ರಾಜರು ಪಾಳೆಗಾರರು ಹೇಗೆ ಬರೆಸಿದ್ರೋ ಅದೇ ರೀತಿ ಈಗ ಕೂಡ ರಾಜಕೀಯದಲ್ಲಿರುವವರು, ವ್ಯಾಪಾರದಲ್ಲಿರುವವರು, ಪ್ರಸಿದ್ಧರಾದವರು ಅಥವಾ ಪ್ರಸಿದ್ಧಿಗೆ ಬರಬೇಕು ಎಂದು ಅಪೇಕ್ಷೆ ಮಾಡುವಂಥವರು ತಮ್ಮ ತಮ್ಮ ಜೀವನ ಚರಿತ್ರೆ ಬರೆಸುತ್ತಿರುವುದು ನಮಗೆ ವೇದ್ಯ ಅಂತ. ಬರೆಯುವುದಲ್ಲ, ಬರೆಸುತ್ತಿರುವುದು. ಘೋಸ್ಟ್ ರೈಟಿಂಗ್ ಇದೆ ಈಗ, ಘೋಸ್ಟ್ ರೈಟಿಂಗ್ ಅಂತಾರೆ, ಹೇಳಿ ಬರೆಸೋದು. ಇವರಿಗೆ ಹೇಳಿಬಿಡ್ತಾರೆ, ಬರೆಯೋರು ಚೆನ್ನಾಗಿ ಬರೀತಾರೆ, ರೋಚಕವಾಗಿ ಬರೀತಾರೆ ಅದನ್ನು. ಹಾಗೆ ಹೀಗೆ ಬರೆದಾಗ ಇಷ್ಟು ಬರುತ್ತೆ, ಜೀವನ ಚರಿತ್ರೆಗಳ ಪುಂಖಾನುಪುಂಖವಾಗಿ ಬರ್ತಾ ಇದೆಯಲ್ಲ. ಈ ಜೀವನ ಚರಿತ್ರೆ ಬಗ್ಗೆ ಒಬ್ಬ ದೊಡ್ಡ ಫಿಲಾಸಫರ್ ಚೆನ್ನಾಗಿ ಹೇಳ್ತಾನೆ, ಮೋಸ್ಟ್ ಆಫ್ ದಿ ಬಯೋಗ್ರಫೀಸ್ ಆರ್ ಫಿಕ್ಷನ್ಸ್ ಅಂತ. ಬಹಳಷ್ಟು ಜೀವನ ಚರಿತ್ರೆಗಳು ಕಟ್ಟುಕಥೆಗಳು ಅಂತ. ಯಾಕೆಂದರೆ ನನ್ನ ಜೀವನದ ಸಂಧ್ಯೆಯಲ್ಲಿ ಕೊನೆ ದಿನಗಳಲ್ಲಿ ಕೂತ್ಕೊಂಡು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ ವಿನಃ ನಾನು ಏನು ಮಾಡಿದ್ದೇನೆ ಅನ್ನೋದನ್ನು ಬರೆಯೋದಿಲ್ಲ ಅಂತ. ನನ್ನ ವಿಫಲತೆಗಳ ಬಗ್ಗೆ ಹೇಳೋದಿಲ್ಲ. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದುಂಟು, ನನಗೆ ತಿಳಿದ ಮಟ್ಟಿಗೆ ಅತ್ಯಂತ ಪ್ರಾಮಾಣಿಕವಾದಂಥ ಜೀವನ ಚರಿತ್ರೆ ಅಂದರೆ ಗಾಂಧೀಜಿಯವ್ರದ್ದು. ಅದನ್ನು ಬಿಟ್ಟರೆ ಮಾಸ್ತಿಯವರ ಭಾವ ತುಂಬ ಹತ್ತಿರವಾಗಿ ಬರುವಂಥದ್ದು. ಯಾಕೆಂದರೆ ತಮ್ಮ ವಿಫಲತೆಗಳನ್ನು ಹೇಳ್ಕೊತಾರೆ, ತಪ್ಪು ಮಾಡಿದ್ದೀನಿಲ್ಲ ಅನ್ನೋ ಅಂತ.
ಆದರೆ ಸಾಮಾನ್ಯವಾಗಿ ಬೇರೆದವ್ರು ಏನು ಮಾಡ್ತಾರೆ ಅಂದರೆ ತಪ್ಪುಗಳನ್ನು ತೋರಿಸದೇ ತಪ್ಪಾಗಿದ್ದರೂ ಅದನ್ನು ಸರಿ ಅಂತ ತೋರಿಸಿ ನಾನು ಏನು ಮಾಡಬೇಕಾಗಿತ್ತು ಅದನ್ನು ಬರೀತಾರೆ ವಿನಃ ನಾನೇನು ಮಾಡಿದ್ದೆ ಅಂತ ಬರೆಯೋದಿಲ್ಲ. ಫಿಕ್ಷನ್ ಅಂತ ಒಂದು ಸಲ ಹೇಳಿದ್ದೆ, ನೆನಪಿಲ್ಲ. ಒಬ್ಬರು ನನ್ನ ಸ್ನೇಹಿತರೊಬ್ಬರು, ನಾನು ಬಿಹಾರಕ್ಕೆ ಹೋದಾಗ ಅಲ್ಲಿ ಕೂತಾಗ ಒಬ್ಬರು ಮಾತು ಬಂದಿತ್ತು. ಒಬ್ಬರು ಗುರುಗಳ ಬಗ್ಗೆ ಹತ್ತಿರ ಒಬ್ಬರು ವಯಸ್ಸಾದವ್ರು ಬಂದರು, ತುಂಬ ವಯಸ್ಸಾದವ್ರು ಬಂದರು, 85-90 ವರ್ಷದ ಮುದುಕರು ಕೋಲ್ ಹಿಡ್ಕೊಂಡು ಬಂದರು, ಉದ್ದ ಗಡ್ಡ ಬಿಟ್ಟಿದ್ದಾರೆ. ಅವ್ರನ್ನ ಈ ಬಿಹಾರದ ಗುರುಗಳು, ಸ್ಕೂಲ್ ಆಫ್ ಯೋಗ ಅಂತಿದೆಯಲ್ಲ ಅದ್ರ ಗುರುಗಳವರು, ಅವ್ರು ಪರಿಚಯ ಮಾಡಿದರು. ನೋಡಿ ಇವರು ಇಂಥ ಮೇಷ್ಟ್ರಾಗಿದ್ದವರು ಅಂಥೇಳಿ. ಆಗ ಗುರುಗಳು ವಯಸ್ಸಾದವರು ಈ ಯೋಗದ ಗುರುಗಳ ಬಗ್ಗೆ ಹೊಗಳ್ತಾ ಇದ್ದರು. ನೋಡಿ ಇವರು ನನ್ನ ವಿದ್ಯಾರ್ಥಿಗಳಾಗಿದ್ದರು ಭಾಳ ವರ್ಷಗಳ ಹಿಂದೆ, ಈಗೇನು ದೊಡ್ಡವರಾಗಿದ್ದಾರೆ, ಇವರು ನನ್ನ ವಿದ್ಯಾರ್ಥಿಗಳಾಗಿದ್ದರು, ಆಗಲೇ ಗೊತ್ತಿತ್ತು ನನಗೆ ಇವರು ದೊಡ್ಡವರಾಗ್ತಾರೆ ಅಂತ ಹೇಳಿದರು. ಹೇಗೆ ಅಂತ ಒಂದು 3-4 ಜನ ಕುತೂಹಲಿಗಳು ಕೇಳಿದರು, ಹೇಗೆ ಅಂತ. ಓಯ್ ನಿಮ್ಗೆ ಗೊತ್ತಿಲ್ಲ, ನಾನು ಭಾಳ ಸ್ಟ್ರಿಕ್ಟ್ ಮೇಸ್ಟ್ರಾಗಿದ್ದೆ, ನಾನು ಭಾಳ ಬಿಗಿ, ನಾನು ಗಣಿತ ಕಲಿಸ್ತಾ ಇದ್ದೆ, ಹುಡುಗರನ್ನ ಅಲಗಾಡೋಗಿ ಬಿಡ್ತಿರಲಿಲ್ಲ. ಅಕಸ್ಮಾತ್ ಹುಡುಗರಿಗೆ ಬೇಜಾರಾಗಿ ಹೊರಗಡೆ ಹೋಗಬೇಕು ಅಂತಂದರೆ ಹೊರಗೆ ಕಳಿಸ್ತಿರಲಿಲ್ಲ ನಾನು. ಹೇಳಿದ್ರಂತೆ ಮೇಷ್ಟ್ರು, ನೋಡು ನೀನು ಹೊರಗೆ ಹೋಗಬೇಕಾದ್ರೆ ನನಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು, ನಿನ್ನಲ್ಲಿ ತೊಂದರೆ ಆಗಿದೆ ಅಂಥೇಳಿ. ತಲೆನೋವು ಬಂತು ಗೊತ್ತಾಗಲ್ಲ ನನಗೆ, ತಲೆನೋವು ಅಂದರೆ ಹೇಗೆ ಗೊತ್ತಾಗುತ್ತೆ, ಹೊಟ್ಟೆ ನೋವು ನನಗೆ ಕಾಣಿಸೋದಿಲ್ಲ. ನನಗೆ ಕಾಣಿಸುವಂಥ ತೊಂದರೆ ನಿನಗೆ ಬಂದರೆ, ಮೂಗು ಒಡೆದು ರಕ್ತ ಬರ್ತಾಯಿದೆ, ತಲೆ ಒಡೆದು ರಕ್ತ ಬರ್ತಾಯಿದೆ, ಏನಾದರೂ ಮೂರ್ಛೆ ತಪ್ಪಿ ಬಿದ್ದು ಅಂದರೆ ಅಂಥ ಮಾತ್ರ ಪರ್ಮಿಷನ್ ಕೊಡ್ತೇನೆ, ಇದು ಕೊಡೋಲ್ಲ ಅಂತ ಹೇಳ್ತಿದ್ರಂತೆ. ಹುಡುಗರಿಗೆ ಬಲೆ ಬೇಜಾರಾಗ್ಬಿಡೋದು ಮೇಸ್ಟರ್ ಸಿಸ್ಟಮ್. ಈ ಹುಡುಗ ಮುಂದೇನು ಯೋಗಿಗಳಾಗಿದ್ದಾರೋ ಇವರು ಒಂದು ದಿವಸ ಕ್ಲಾಸ್ ಬಿಟ್ಟು ಬೇಗ ಹೋದ್ರಂತೆ. ಮಾರ್ಚ್ ಏಪ್ರಿಲ್ ತಿಂಗಳು, ಮಾವಿನಕಾಯಿ ತುಂಬ ಚೆನ್ನಾಗಾಗಿರೋ ದಿವಸ. ಒಂದು ಮಾವಿನ ಗಿಡದ ಮೇಲೆ ಹತ್ತಿ ಕೂತ್ಕೊಂಡ್ರಂತೆ. ಅವ್ರಿಗೆ ಗೊತ್ತು ಮೇಷ್ಟ್ರು ಆ ಗಿಡದ ಕೆಳಗೇನೆ ಮನೆಗೆ ಹೋಗ್ತಾರೆ ದಿನಾಲು ಅಂತ ಗೊತ್ತು. ಆರಿಸಿ ಭಾರವಾಗಿರುವಂಥ ಒಂದಿಷ್ಟು ಮಾವಿನಕಾಯಿ ಆರಿಸಿ ಇಟ್ಕೊಂಡ್ರಂತೆ ಈ ಹುಡುಗ. ಆಗ ಮೇಲೆ ಕೂತ್ಕೊಂಡವನು ಮೇಷ್ಟ್ರು ಬರೋ ಹೊತ್ತಿಗೆ ಸರಿಯಾಗಿ ಟಪ 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 ಅಂತ 4-5 ಕಾಯಿ ತಲೆ ಮೇಲೆ ಬಿಟ್ಟರು. ಬಿದ್ದ ತಕ್ಷಣ ಮೇಷ್ಟ್ರು ಕೂತ್ಕೊಂಡು ಅಯ್ಯೋ ಅಂತ ಕೂಗೋಕ್ಕೆ ಶುರು ಮಾಡಿದ್ರಂತೆ. ಈ ಹುಡುಗ ಹೇಳ್ಕೊಂಬಂದು ಏನಾಯಿತು ಸರ್ ಅಂತ ಏನಾಯಿತು, ಕಾಯಿ ಬಿತ್ತು ತಲೆ ಮೇಲೆ, ತಲೆ ಸಿಡಿದು ಹೋಗ್ತಾ ಇದೆ ಅಂದ್ರಂತೆ. ಹುಡುಗ ಕಾಣಿಸೋದಿಲ್ಲಲ್ಲ ಸರ್ ಅಂದಂತೆ. ಕಾಣಿಸ್ಬೇಕಲ್ಲ ಪ್ರೂಫು. ಅವ್ರಿಗೆ ಗೊತ್ತಾಯ್ತಂತೆ ಇವನೇ ಮಾಡಿದ್ದಾನೆ ಅಂಥೇಳಿ. ನೋಡೋ ನೀನು ಭಾಳ ಬುದ್ಧಿವಂತ ಇದ್ದೀಯಾ, ನಿನಗೆ ಬೇಕಾದರೆ ಒಂದು ಎಕ್ಸಾಮ್ಷನ್ ಕೊಡ್ತೇನೆ ಕ್ಲಾಸಲ್ಲಿ, ನಿನಗೆ ಹೋಗಬೇಕು ಅಂದರೆ ಸುಮ್ಮನೆ ಕೈ ಎತ್ತಿಬಿಡು, ನಾನು ಪರ್ಮಿಷನ್ ಕೊಡ್ತೇನೆ, ಯಾರಿಗೂ ಹೇಳಬೇಡ ಇದನ್ನು ಟ್ರಿಕ್ಕು ಅಂತ ಹೇಳಿದ್ರಂತೆ. ಅದನ್ನು ನೆನೆಸ್ಕೊಂಡು ಗುರುಗಳು ಹೇಳ್ತಾಯಿದ್ರು, ನೋಡಿ ಆಗಲೇ ಎಷ್ಟು ಬುದ್ಧಿವಂತ ಹುಡುಗ ಇವನು, ಆಗಾಗಲೇ ಗೊತ್ತಿತ್ತು ಭಾಳ ಬುದ್ಧಿವಂತ ದೊಡ್ಡವನಾಗ್ತಾನೆ ಇವನು ಅಂತ. ಸ್ವಲ್ಪ ಹೊತ್ತಿಗೆ ಮುದುಕರು ಎದ್ದು ಹೋದರು. ಹೋದ ತಕ್ಷಣ ಗುರುಗಳು ನಮಗೆ ಹೇಳಿದರು, ನಂಬೇಡಿ ಅವ್ರನ್ನ, ನಾನು ಅಕಸ್ಮಾತ್ತಾಗಿ ಒಬ್ಬ ಇಂಟರ್ನ್ಯಾಷನಲ್ ಕ್ರುಕ್ ಆಗಿದ್ದೆ ಅಂತ ಇಟ್ಕೊಳ್ಳಿ, ಮಹಾ ಮೋಸಗಾರ ಆಗಿದ್ದೆ ಅಂತ ಇಟ್ಕೊಳ್ಳಿ, ನಾನು ಜೈಲಲ್ಲಿ ಹಾಕಿದ್ರು ಕೂಡ ಮೇಷ್ಟ್ರು ಇದೇ ಮಾತನ್ನೇ ಹೇಳ್ತಿದ್ರು ಅವಾಗ. ನನಗೆ ಗೊತ್ತಿತ್ತು ರೀ ಇವನು ಮಹಾ ಕಳ್ಳ ಆಗ್ತಾನೆ ಅಂತ. ಆಗಲೇ ಮೇಷ್ಟ್ರು ತಲೆ ಮೇಲೆ ಕಾಯಿ ಹೋಗಿ ಅವನು ಬಿಡ್ತಾನ ಸುಮ್ಮನೆ ಅಂತಿದ್ರು. ಘಟನೆಗಳನ್ನು ನಾವು ತಿರುಗಿಸ್ಬಿಟ್ಟು ಹೇಗಾದರೂ ಬಳಸ್ಬೋದು ಅದನ್ನು ಅಂತ. ಅದಕ್ಕೆ ಹೇಳ್ತಾರೆ ಬಯೋಗ್ರಫಿಯಲ್ಲಿ ಹೇಗೆ ಬಳಸ್ತಾರೆ. DVG ಭಾಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೇನು ಮಾಡಬೇಕು ನಾವು ಅಂದರೆ, ಇಂಥ ಜೀವನ ಚರಿತ್ರೆಗಳು ಬರ್ತಾ ಇರ್ತಾವಲ್ಲ, ಅದನ್ನು ಅವ್ರು ಮಾತಾಡುವಂಥದ್ದು ನೋಡಿ ಹೇಗಿದೆ. ಇಂಥ ಅನೇಕ ಜೀವನ ಚರಿತ್ರೆಗಳು 10-20 ವರ್ಷಗಳ ನಂತರ ಅದರ ವಿಷಯಗಳು ಪ್ರಕಟಿಸಿದವರ ನೆನಪಿನಿಂದಲೂ ಅಳಿಸಿ ಹೋಗಿರುತ್ತವೆ ಅಂತ. ಯಾರು ಪ್ರಕಟಣೆ ಮಾಡಿದರೆ ಅವ್ರು ಮರೆತು ಹೋಗಿರುತ್ತೆ. ಇಂಥ ಹುಲ್ಲು ಸಾಹಿತ್ಯದ ರಚನೆ, DVG ಮಾತು, ಇಂಥ ಹುಲ್ಲು ಸಾಹಿತ್ಯದ ರಚನೆಯನ್ನು ತಪ್ಪಿಸುವುದು ಸಾಧ್ಯವಾಗಲಾರದಾದರೂ ಇಂಥ ಅಪಾಯ ಉಂಟೆಂಬುದನ್ನು ಸಾಹಿತ್ಯಾಭಿಮಾನಿಗಳು ನೆನಪಲ್ಲಿ ಇಟ್ಟುಕೊಳ್ಳಬೇಕು. ಓದುವಾಗ ಯಾವುದು ಗಟ್ಟಿ ಸಾಹಿತ್ಯ, ಯಾವುದು ಹುಲ್ಲು ಸಾಹಿತ್ಯ ಓದ್ಕೊಂಡು, ಹುಲ್ಲು ಸಾಹಿತ್ಯ ಒಪ್ಕೊಂಡ್ಬಿಟ್ಟು ನಾವು ಬೇರೆ ಕಡೆ ಮಾತಾಡೋಕ್ಕೆ ಹೋದಾಗ ಅಪಾಯ ಇದೆ ಅನ್ನೋದನ್ನು ಅಭಿಮಾನಿಗಳು ನೆನಪಿಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಎಂಥವ್ರ ಜೀವನ ಚರಿತ್ರೆ ಬೇಕು ನಮಗೆ ಅಂತ, ಎಂಥವ್ರ ಜೀವನ ಚರಿತ್ರೆ ಬೇಕು? ಹಾಗಾದರೆ ಬರೀ ದೊಡ್ಡವರ ಜೀವನ ಚರಿತ್ರೆ ಮಾತ್ರ ಹೇಳಬೇಕಾ ನಾವು ಅಂತ? ಇಲ್ಲ ಅಂತ ಹೇಳ್ತಾರೆ. ಯಾರ ಜೀವನದಲ್ಲಿ ತೋರಿದಂಥ ಒಂದು ಬೆಳಕು ನಮಗೂ ದಾರಿ ತೋರಿತೋ, ಯಾರ ಸ್ನೇಹಮಯ ನಡವಳಿಕೆ ನಮಗೆ ಮಾರ್ಗದರ್ಶಿಯಾದೀತೋ, ಯಾರ ಧೀಮಂತಿಕೆ ನಮ್ಮ ಜೀವನಕ್ಕೆ ಸೊಬಗು ತಂದಿತೋ, ಯಾರ ಕಾರ್ಯ ವಿಚಕ್ಷತೆಗಳು, ಕೌಶಲಗಳು, ಸಂಯಮಗಳು ನಮ್ಮ ಜೀವನವನ್ನು ತಿದ್ದಿಯಾವೋ ಅಂಥ ಜೀವನ ದರ್ಶನ ನಮಗೆ ಅಗತ್ಯ. ಅಂಥವ್ರ ಜೀವನ ದರ್ಶನ ಬೇಕು. ಆದರೆ ಅವರೆಲ್ಲ ದೊಡ್ಡವರೇ ಅಂತ. ಇಂಥ ಜೀವನ ದರ್ಶನ ಯಾರು ಸಿಗುತ್ತೋ ಅವರೆಲ್ಲ ದೊಡ್ಡವರೇ, ಸ್ಥಾನದಿಂದಿರಲಿಕ್ಕಿಲ್ಲ, ಆದರೆ ನಡವಳಿಕೆಯಿಂದ ಎಲ್ಲರೂ ದೊಡ್ಡವರೇ. ಯಾರ ಜೀವನದ ಮಾರ್ಗದರ್ಶನ ಸಿಗ್ತದೋ ಅವರ ದೊಡ್ಡವರ ಜೀವನಗಳೇ ಅವು. ನಾವು ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ದೊಡ್ಡವರ ಸಣ್ಣತನಗಳು, ಸಣ್ಣವರ ದೊಡ್ಡತನಗಳು ಎರಡೂ ಕಾಣಿಸ್ತವೆ ಅಂತ. ಏಂಜಲ್ಸ್ ವಿತ್ ಕ್ಲೇ ಫೀಟ್ ಅಂತ ಕರೀತಾರೆ. ಏಂಜಲ್ಸ್ ಅವರು ಕಾಲು ನೋಡಿದರೆ ಕೊಳಕಾಗಿ ಹೋಗಿದೆ ಎಲ್ಲನೂ. ಅದಕ್ಕೆ ದೊಡ್ಡವರ ಸಣ್ಣತನಗಳು, ಸಣ್ಣವರ ದೊಡ್ಡತನಗಳು ಎರಡೂ ಕಾಣಿಸ್ತವೆ.
ಆದರೆ ಒಂದು ಡಿ ವಿ ಜಿಯವ್ರ ಮನಸ್ಸು ಹೇಗಿದೆ ಅಂದರೆ, ಅವ್ರ ಸಹೃದಯತೆಯಿಂದ ನೋಡಿದಂಥ ವ್ಯಕ್ತಿಗಳು ಯಾರಲ್ಲೂ ಅವ್ರು ಕೆಟ್ಟದನ್ನು ಕಂಡು ಹಿಡಿಯಲಿಲ್ಲ. ಅಕಸ್ಮಾತ್ ಅವ್ರು ಕಾಣಿಸಿದ್ರೂ ಅದನ್ನು ಪ್ರಚಾರ ಮಾಡಲಿಲ್ಲ. ಅಂದರೆ ಜೀವನಕ್ಕೆ ಮುಖ್ಯವಾಗಿ ತೋರಬೇಕಾದದ್ದು ಒಳ್ಳೆಯ ಗುಣಗಳನ್ನು ಮಾತ್ರ, ಕೆಟ್ಟದನ್ನೈತಿ ತೋರಿಸೋ ಕಾರಣ ಇಲ್ಲ ಅನ್ನೋ ಮನಸ್ಸಿಂದ ನಮಗೊಂದು ಒಳ್ಳೆಯ ಪಾಠ ಕಲಿಸಿದ್ದಾರೆ. ನಮ್ಮ ಸುತ್ತಮುತ್ತಲಿರುವಂಥ ಜನರಲ್ಲಿ ನಾವು ಅದನ್ನು ಕಂಡ್ಕೋಬಹುದಾ ಅಂತ, ಆ ಮನಸ್ಸನ್ನು ನಮಗೆ ಸಿಗ್ಬೋದಾ, ನಮ್ಮ ಸುತ್ತಮುತ್ತಲಿರುವಂಥ ಜನರಲ್ಲಿ ಒಳ್ಳೆಯದನ್ನು ಕಂಡ್ಕೊಳ್ಳೋಕೆ ಸಾಧ್ಯ ಇದೆಯಾ ನಮಗೆ. ಆಮೇಲೆ ಈ ವ್ಯಕ್ತಿ ಚಿತ್ರಗಳನ್ನು ಕೊಡಬೇಕಾದ್ರೆ ಹೇಗೆ ಬರಿಬೇಕು, ಇಂಥ ವರ್ಷ ಹುಟ್ಟಿದ್ರು, ಹೀಗೆ ಬೆಳೆದ್ರು ಒಂದು ಬರ್ಕೊಬರೋದು ಒಂದು ಕ್ರಮ ಆಯಿತು. ಇವ್ರು ಹೇಳ್ತಾ ಅದು ಬೇಕಾಗಿಲ್ಲ ನನಗೆ. ಒಂದು ವ್ಯಕ್ತಿ ಚಿತ್ರ ಕೊಡಬೇಕಾದ್ರೆ ಶೀಲ ನಿರ್ದೇಶಕವಾದ ಘಟನೆಗಳಿರಬೇಕು ಅಂತ. ಎಷ್ಟು ಚೆನ್ನಾಗಿರೋ ಮಾತು ನೋಡಿ ಅದು. ಶೀಲ ನಿರ್ದೇಶಕವಾದ ಘಟನೆಗಳಿರಬೇಕು ಅಂದರೆ ಏನರ್ಥ? ಶೀಲ ನಿರ್ದೇಶಕ ಘಟನೆಗಳು ಅಂದರೆ ಅದಕ್ಕೆ ಕ್ಯಾರೆಕ್ಟರ್ ರಿವೀಲಿಂಗ್ ಅನೆಕ್ಡೋಟ್ಸ್ ಅಥವಾ ಇನ್ಸಿಡೆಂಟ್ಸ್ ಅಂತ ಕರಿತೇವೆ. ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ ಅಂತ ಕಂಡುಕೊಳ್ಬೇಕಾದ್ರೆ ಪೂರ್ತಿ ಎಲ್ಲ ಹೇಳೋ ಕಾರಣ ಇಲ್ಲ. ಅನ್ನ ಆಗಿದೆ ಅಲ್ಲಿ ನೋಡೋದಕ್ಕೆ ಒಂದು ಅಗಳು ಹಿಡಿದ ಹಾಗೆ ಅನ್ನ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಒಂದು ಘಟನೆ ಹೇಳಿದರೆ ಮನುಷ್ಯನ ಸ್ಥಿತಿ ಗೊತ್ತಾಗ್ಬಿಡುತ್ತೆ, ಮನಸ್ಥಿತಿ ಹೇಗಿದೆ ಅಂತ ಅಂಥ ಘಟನೆಗಳನ್ನು ಹಿಡ್ಕೊಂಡ್ರೆ ಸಾಕು, ರೂಪರೇಷೆ ಸಿಗುತ್ತೆ ನನಗೆ ಅಂತ. ಲ್ಯಾಟಿನ್ನಲ್ಲಿ ಒಂದು ಮಾತಿದೆ, ಎಕ್ಸ್ಪೆಡೆ ಹರ್ಕ್ಯುಲಮ್ ಅಂತ. ಎಕ್ಸ್ಪೆಡೆ ಹರ್ಕ್ಯುಲಮ್ ಅಂತಂದರೆ ಹರ್ಕ್ಯುಲಸ್ಸನ್ನು ಪಾದವನ್ನು ನೋಡಿದರೆ ಸಾಕು ಅಂತ. ಹರ್ಕ್ಯುಲಸ್ ಅಂದರೆ ನಮ್ಮ ಭೀಮಸೇನ್ ಅಂಥವನು, ದೇಹಶಕ್ತಿಯಲ್ಲಿ ಅಸಾಮಾನ್ಯನಾದಂಥವನು, ಭಾಳ ದೊಡ್ಡ ಮನುಷ್ಯ, ಭಾಳ ಶಕ್ತಿಯಾದಂಥ ಮನುಷ್ಯ. ಅವನು ಎಷ್ಟು ದೊಡ್ಡವನು ಅಂತ ಹೇಳಬೇಕಾದ್ರೆ ತಲೆಯಿಂದ ಕಾಲುವರೆಗೂ ನೋಡಬೇಕಾಗಿಲ್ಲ ಅವನ ಅಂತ. ಅವನು ದೊಡ್ಡ ವಿಗ್ರಹ ಇದೆ, ಅವನ ಪಾದದ ಹೆಬ್ಬೆಟ್ಟು ನೋಡಿದರೆ ಸಾಕು ಗೊತ್ತಾಗ್ಬಿಡುತ್ತೆ ಹೇಗಿದ್ದಾನೆ ಅವನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಲ್ಯಾಟಿನ್ ಮಾತಲ್ಲಿ. ಹರ್ಕ್ಯುಲಸ್ಸನ್ನು ಇಡೀ ದೇಹ ನೋಡೋ ಕಾರಣ ಇಲ್ಲ, ಅಷ್ಟು ದೊಡ್ಡವನು ಅವನು. ಆ ವ್ಯಕ್ತಿ ಈಗ ಗೊಮಟೇಶ್ವರ ಕಡೆ ನೋಡೋಕ್ಕೆ ಹೋದರೆ ಅವನ ಪಾದದ ಹೆಬ್ಬೆಟ್ಟು ನೋಡಿದ್ರೆ ಸಾಲದೆ ಎಷ್ಟು ಎತ್ತರ ಇರಬೇಕಿದು ಅಂತ ಹೇಳೋದಕ್ಕೆ. ಹೆಬ್ಬೆಟ್ಟು ಎಷ್ಟು ಇರಬೇಕಾದ್ರೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ದೇಹ ಇರಬೇಕಲ್ವ. ಹಾಗೆ ಹರ್ಕ್ಯುಲಸ್ಸನ ಪಾದದ ಬೆಟ್ಟು ನೋಡಿದರೆ ಸಾಕು ಅನ್ನೋ ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಾದಂಥ ಒಂದು ಘಟನೆಯನ್ನು ಕಂಡರೆ ಆ ವ್ಯಕ್ತಿಯ ಸ್ಥಾಯಿ ಭಾವ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಈಗ ಒಂದೆರಡು ಘಟನೆಗಳನ್ನು ಸ್ಥೂಲ ಕಲ್ಪನೆ ಬರಬೇಕಾದ್ರೆ ಘಟನೆ ನೋಡಬೇಕು ಅಂತ ನನ್ನ ಮನಸ್ಸಿಗೆ ಬರುವಂಥದ್ದಿದು. ನಾನು ಗಾಂಧಿ ಬಗ್ಗೆ ಒಂದು 10 ಸಲ ಮಾತಾಡೋದಕ್ಕಿಂತ 1-2 ಘಟನೆ ಹೇಳಿದರೆ ಅವರ ಜೀವನದ ಪರಿಪಾಕ ಗೊತ್ತಾಗ್ಬಿಡುತ್ತೆ ಅಂತ. ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿ ಇದ್ದಾಗ ಡರ್ಬನ್ನಲ್ಲಿದ್ದರು. ಚಳವಳಿ ಮಾಡಬೇಕು ಅಂತಾಯಿತು. ಚಳವಳಿ ಮಾಡೋದಕ್ಕೆ ಪರ್ಮಿಷನ್ ಕೊಡೋಲ್ಲ. ಅವನು ಮಿಲ್ಟ್ರಿ ಲೀಡರ್ ಇದ್ದ, ಜನರಲ್ ಸ್ಮಟ್ಸ್ ಅಂತ, SMUTS ಅಂತ, ಸ್ಮಟ್ಸ್. ಅವನು ಮಿಲ್ಟ್ರಿ ಮನುಷ್ಯ. ಅವ್ನು ಹೇಳಿದಂತೆ ನೀನು ಪರ್ಮಿಷನ್ ಕೊಡೋಲ್ಲ ನಾಳೆ ಯಾತ್ರೆ ಮಾಡೋದಕ್ಕೆ, ಮೆರವಣಿಗೆ ಹೋಗೋದು ಪರ್ಮಿಷನ್ ಕೊಡೋದಿಲ್ಲ. ಆದರೆ ಗಾಂಧಿ ಕೇಳಿಲ್ಲ, ನಿನ್ನ ಕೆಲಸ ನೀನು ಮಾಡ್ಕೊ, ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂದರು. ಸಾವಿರಾರು ಜನ ನೇತೃತ್ವ ತೊಗೊಂಡು ಹೊರಟ್ರಂತೆ. ಹೊರಟಾಗ ಆ ಜನರಲ್ ಸ್ಮಟ್ಸ್ ಬಂದವನು ಕುದುರೆ ಮೇಲೆ ಬಂದು ಹೇಳಿದಂತೆ, ಮಿಸ್ಟರ್ ಗಾಂಧಿ ಗೋ ಬ್ಯಾಕ್, ಅದರಲ್ಲಿ ಗಿವ್ ಆರ್ಡರ್ಸ್ ಫಾರ್ ಫೈರಿಂಗ್ ಆರ್ಡರ್ ಕೊಡ್ತೇನೆ, ಇನ್ನು ಹೋಗ್ಬಿಡು ಅಂತ. ಗಾಂಧೀಜಿ ನಿನ್ನ ಕೆಲಸ ನೀನು ಮಾಡ್ಕೊಳ್ಳಪ್ಪ, ನಾನು ಮಾಡ್ಕೋತೀನಿ ಅಂದರು. ಹೆದರಿಕೆ ಇಲ್ಲ. ಆದರೆ ಸ್ಮಟ್ಸ್ ಏನು ಮಾಡಿದ ಅಂದರೆ ಕುದುರೆ ಮೇಲೆ ಬಂದವನು ಕುದುರೆ ಮೇಲೆ ಕೂತ್ಕೊಂಡೆ, ಗಾಂಧೀಜಿ ನಿಂತ್ಕೊಂಡಿದ್ದಾರೆ ನೆಲದ ಮೇಲೆ ನಿಂತ್ಕೊಂಡವನು ಎಡಗಾಲಿಂದ ಅವ್ರು ಎದೆಗೆ ಜೋರಾಗಿ ಒದ್ದ ತಕ್ಷಣ ಗಾಂಧಿ ಬಿದ್ದರು. ಅಷ್ಟೇ ಅಲ್ಲ, ಅವ್ರು ಇವ್ರ ಮೇಲೆ ಚಾರ್ಜ್ ಹಾಕಿಬಿಟ್ಟು 3 ತಿಂಗಳು ಜೈಲಲ್ಲಿ ಹಾಕಿದರು. ಯಾವ ಮನುಷ್ಯ ಕುದುರೆ ಮೇಲೆ ಬಂದು ಎದೆಗೆ ಒದ್ದು ಜೈಲಿಗೆ ಹಾಕಿದ್ನೋ ಅವನ ಬಗ್ಗೆ ಕರುಣೆ ಇರೋಕ್ಕೆ ಸಾಧ್ಯ ಇದೆಯಾ ನಮಗೇನಾದರೂ? ಸಾಮಾನ್ಯ ಮನುಷ್ಯರಿಗೆ ಕುದೀತಾ ಇರುತ್ತೆ ಒಳಗಡೆ, ಇವ್ರಿಗೆ ಮಾಡಿದ ಅಂಥೇಳಿ. ಆದರೆ 3 ತಿಂಗಳು ಶಿಕ್ಷೆ ಆಗಿ ಹೊರಗೆ ಬಂದ ಮೇಲೆ ಗಾಂಧೀಜಿ ಮಾಡಿದ ಮೊದಲನೇ ಕೆಲಸ ಅಂದರೆ ಅವ್ರ ಕಂಕಳದಲ್ಲಿ ಈ ನ್ಯೂಸ್ ಪೇಪರಲ್ಲಿ ಕಟ್ಟಿನ ಪೊಟ್ಟಣ ಇತ್ತಂತೆ. ಸೀದಾ ಜನರಲ್ ಸ್ಮಟ್ಸ್ ರೂಮಿಗೆ ಹೋದ್ರಂತೆ, ಕೋಣೆಗೆ ಹೋಗ್ಬಿಟ್ಟು, ಜನರಲ್ ಸ್ಮಟ್ಸ್, ನಾನು 3 ತಿಂಗಳು ಜೈಲಲ್ಲಿ ಇದ್ನಲ್ಲಪ್ಪ ಅವಾಗ, ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಕೈದಿ ಇದ್ದ, ಅವನು ಚಪ್ಪಲಿ ಹೊಲಿಯೋನು, ಅವನ ಕಡೆಯಿಂದ ಚಪ್ಪಲಿ ಹೇಗೆ ಹೊಲಿಯೋದು ಕಲ್ಕೊಂಡ್ಬಿಟ್ಟಿದ್ದೆ ನಾನೀಗ. 2 ಜೊತೆ ಮಾಡಿದ್ದೆ, ನಿನಗೊಂದು ನನಗೊಂದು, ತಗೊಂಡು ನಿನ್ನ ಚಪ್ಪಲಿ ಅಂತ ಕೊಟ್ರಂತೆ. ಯಾರು ಮನುಷ್ಯ ತನ್ನ ಎದೆಗೆ ಒದ್ದಿದ್ದಾನೋ ಅವನ ಎದೆಗೆ ಕಾಲಿಗೆ ಚಪ್ಪಲಿ ಮಾಡಿಕೊಡುವಂಥದ್ದಿದೆಯಲ್ಲ, ಅದರಲ್ಲಿ ಕೊಂಕಿಲ್ಲ. ನಿನ್ನ ಎದೆಗೆ ಒದ್ದಿದೆಯಲ್ಲ ನೀನು, ಚಪ್ಪಲಿ ತಗೋ ಅಂತಲ್ಲ, ನಾನೊಂದು ಮಾಡ್ಕೊಂಡಿದ್ದೀನಿ ನಿನಗೊಂದು ಕೊಟ್ಟಿದ್ದೇನೆ ತಗೋ ಅಂತ. ತಮಾಷೆ ನೋಡಿ ಹೇಗಿದೆ. ಅವನು ಏನು ಅನ್ಬೇಕು ತೋಚಲಿಲ್ಲ ಅವನು ಏನು ಮಾಡಬೇಕು ಅಂತ. ಮುಂದೆ ವರ್ಷಗಳು ಕಳೆದ ಮೇಲೆ ಬಿರ್ಲಾ ಹೌಸಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದಾಗ ಅವ್ನು ಕೇಳಿದ್ರಂತೆ, ನೀವು ಪತ್ರ ಬರ್ಕೊಡು ಅಂತ. ಅವನು ಆ ಚಪ್ಪಲಿ ವಾಪಸ್ ಕಳಿಸಿದ್ದಾನೆ, ಅದ್ರ ಜೊತೆ ಪತ್ರ ಬರೆದಿದ್ದಾನೆ, ಅದ್ರ ಜೊತೆಗೊಂದು ಬರೀತಾನೆ, ಐ ಓರ್ ದೀಸ್ ಚಪ್ಪಲ್ಸ್ ಓನ್ಲಿ ಒನ್ಸ್. ಒಂದೇ ಒಂದು ಸಲ ಚಪ್ಪಲಿ ಹಾಕ್ಕೊಂಡಿದ್ದೆ ಇದನ್ನು, ಐ ಡೇರ್ ನಾಟ್ ವೇರ್ ದೆಮ್ ಅಗೇನ್. ಇನ್ನೊಮ್ಮೆ ಹಾಕ್ಕೊಳ್ಳೋ ಧೈರ್ಯ ಇಲ್ಲ, ಬಿಕಾಸ್ ದೇ ಆರ್ ಪ್ರಿಪೇರ್ಡ್ ಬೈ ಮಹಾತ್ಮ. ಒದ್ದವನು ಹೇಳೋ ಮಾತಿದು. ಮಹಾತ್ಮ ಮಾಡಿದಂಥ ಚಪ್ಪಲಿ ಹಾಕ್ಕೊಳ್ಳೋ ಧೈರ್ಯ ನನಗಿಲ್ಲ. ಅವನು ಹೇಳ್ತಾನೆ, ಐ ಹ್ಯಾವ್ ಕೆಪ್ಟ್ ದೀಸ್ ಫೋಟೋಗ್ರಾಫ್ಸ್ ಬಿಸೈಡ್ ದೀಸ್ ಚಪ್ಪಲ್ಸ್
ಐ ಕೆಪ್ಟ್ ದೀಸ್ ಚಪ್ಪಲ್ಸ್ ಬಿಸೈಡ್ ದಿ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಆಲ್ ದೀಸ್ ಇಯರ್ಸ್. ಯೇಸು ಕ್ರಿಸ್ತನ ಫೋಟೋದ ಪಕ್ಕದಲ್ಲಿ ಚಪ್ಪಲಿ ಇಟ್ಟಿದ್ದೆ ಇದನ್ನು ನಾನು 2 ದಿವಸ ಅಂತ. ನೋಡಿ, ಇದು ಹೇಳೋದು ನಾನು. ಮಾತನಾಡೋ ಸುಲಭ, ಸ್ಮಟ್ಸಿಗೆ ಬೈಯೋದು ಬಹಳ ಸುಲಭ, ಸಾಮಾನ್ಯ ಪ್ರತಿಕ್ರಿಯೆ. ಆದರೆ ಗಾಂಧಿಯವರ ಜೀವನದಲ್ಲಿ ನಾವು ಹೇಳ್ತಾನೆ ಕೆನ್ನೆಗೆ ಈ ಕೆನ್ನೆ ಹೊಡೆದ್ರೆ ಈ ಕೆನ್ನೆ ಕೊಡಬೇಕು ಅಂತ ಹೇಳುವಂಥದ್ದು. ಅಷ್ಟೇ ಅಲ್ಲ, ಎದೆಗೆ ಒದ್ದವನು ಖಾಲಿ ಚಪ್ಪಲಿ ಮಾಡಿಕೊಡೋದಿದೆಯಲ್ಲ. ಒಂದು ಘಟನೆ ಸಾಲದೆ ಡಿ ವಿ ಜಿಯವರನ್ನು ತೋರಿಸೋದಕ್ಕೆ ಹೇಗಿದ್ರು ಅಂತ ಹೇಳಿ. ಹೀಗೆ ಜೀವನ ನಿರ್ದೇಶನ, ಶೀಲ ನಿರ್ದೇಶನ ಮಾಡುವಂಥ ಘಟನೆಗಳು 1-2 ಆದರೂ ಸಾಕು ಅವ್ರ ಜೀವನ ಹೇಗಿತ್ತು ಅಂತ ಅರಿವಾಗ್ತದೆ. ಆ ದೃಷ್ಟಿಯಿಂದ ಬರೆದಿದ್ದೇವೆ ಅಂತ. ಇದಕ್ಕೆ ನಾನು ಹೆಚ್ಚು ಟೈಮ್ ತೊಗೊಳ್ಳೋದಿಲ್ಲ, ಯಾಕಂದರೆ ವಿಷಯ ತುಂಬ ಜಾಸ್ತಿ ಇರೋದ್ರಿಂದ. ಅವರೊಂದು ಉದಾಹರಣೆ ಕೊಡ್ತಾರೆ, ಅವ್ರದ್ದೇ ಉದಾಹರಣೆ ಹೇಳಿಬಿಡ್ತೇನೆ. ಕೆಲವೊಂದು ಕಡೆಗೆ ನಾನು ಡಿ ವಿ ಜಿ ಬರೆದಂಥ ಮಾತುಗಳನ್ನೇ ಓದ್ತೇನೆ. ಕಾರಣ ಇಷ್ಟೇ, ಸ್ನೇಹಿತರೆ, ದಯವಿಟ್ಟು ಆ ವಿಷಯಗಳನ್ನು ಸ್ವಲ್ಪ ಗಮನಿಸಿ, ಹೇಗೆ ಅವರು ಒಂದು ವ್ಯಕ್ತಿ ಚಿತ್ರಣ ಮಾಡ್ತಾರೆ ಅಂತ. ಇದೊಂದು ಅದ್ಭುತ ಶೈಲಿ, ಅದು ಅನನ್ಯವಾದಂಥ ಶೈಲಿ. ಒಂದು ಘಟನೆಗೆ ಮೊದಲು ಅವರು ವಾತಾವರಣ ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ. ಒಂದು ಯಾವುದೋ ಘಟನೆ ಹೇಳಬೇಕಾದ್ರೆ ಅದಕ್ಕೊಂದು ವಾತಾವರಣ ಬೇಕು. ಒಂದು ನಾಟಕದಲ್ಲಿ ಒಂದು ಮಾತು ಬರಬೇಕಾದ್ರೆ ಅದಕ್ಕೊಂದು ವಾತಾವರಣ ಸೃಷ್ಟಿ ಮಾಡಬೇಕಲ್ವ. ವಾತಾವರಣ ಮಾಡಿ ಅವ್ರ ಮನಸ್ಸೇನೋ ಇವ್ರ ಮನಸ್ಸೇನೋ ಎಲ್ಲ ನೆನೆಸ್ಕೊಂಡ್ಬಿಟ್ಟು ಘಟನೆ ಹಿಂಗಾಯಿತು ಅಂತ ಹೇಳೋದು. ಒಂದು ಹಿನ್ನೆಲೆ, ಎರಡನೇದು ಘಟನೆ, ಅದರಿಂದ ನನಗಾಗುವಂಥ ಲಾಭ, ಓದುವಂಥವ್ರಿಗೆ ಆಗುವಂಥ ಲಾಭ, ಘಟನೆ ನನಗೇನು ಪ್ರಯೋಜನ ಅನ್ನುವಂಥದ್ದನ್ನು 3 ನೆನಪಿಟ್ಕೊಂಡು ಬರೆದಿದ್ದಾರೆ ಡಿ ವಿ ಜಿ ಅದನ್ನು. ಈ ಘಟನೆ ನೋಡಿ ಹೇಗಿದೆ. ಒಂದು ಸಲ ಡಿ ವಿ ಜಿ ದಿವಾನ್ ರಂಗಾಚಾರ್ಲು ಅವ್ರ ವ್ಯಕ್ತಿಚಿತ್ರ ಬರೀಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರಂತೆ. ಆಗಿನ್ನೂ ಡಿ ವಿ ಜಿಗೆ 20 ವರ್ಷ. ರಂಗಾಚಾರ್ಲು ಅವರ ಜೀವನ ಚರಿತ್ರೆ ಬರೀಬೇಕು ಅಂತ. ಎಷ್ಟು ವಸ್ತುನಿಷ್ಠವಾಗಿ ಬರೀಬೇಕು ಅಂತಂದರೆ ಅವ್ರು ಹೇಳಿದ್ರಂತೆ, ಒಂದು 10 ಜನನ ಇಂಟರ್ವ್ಯೂ ಮಾಡಬೇಕು ನಾನು, ಅವ್ರದ್ದೆಲ್ಲ ಅಭಿಪ್ರಾಯ ಸೇರಿಸಿ ಆಮೇಲೆ ಬರೀಬೇಕು ಜೀವನ ಚರಿತ್ರೆ ಅಂತ. ಯಾರೋ ಹೇಳಿದ್ರಂತೆ, ಈಗ ದಿವಾನರಾಗಿದ್ದಾರಲ್ಲ ಟಿ ಆನಂದರಾಯರು, ಅವ್ರ ಕಡೆ ಹೋಗಿ ಅಂತ ಹೇಳಿದ್ರಂತೆ. ಆನಂದರಾಯರ ಕಡೆ ಹೋಗಿ ಅವ್ರು ಹೇಳ್ತಾರೆ ವಿಷಯ ರಂಗಾಚಾರ್ಲು ಬಗ್ಗೆ ಅಂತ ಹೇಳಿದ್ರಂತೆ. ಆಗ ಹೋದರು. ಅವ್ರು ಹೇಗೆ ಬರೆದಿದ್ದಾರೆ ಅಂದರೆ, ಆಗ ನಾನು ಸುಮಾರು 20ರಲ್ಲಿದ್ದವನು, ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಮಣ್ಣು ತಿಂದಿದ್ದೆ. ಅವ್ರ ಮಾತು, ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಫೇಲ್ ಆಗಿದೆ ಅಂದರೆ ಹೇಗೆ, ದಯವಿಟ್ಟು ಗಮನಿಸಬೇಕಾದ್ದು ಸ್ಟೈಲ್ ಇದೆ, ರೈಟರ್ ಸ್ಟೈಲ್ ಹೇಗಿದೆ ಅಂದರೆ, ಆನಂದರಾಯರು ದಿವಾನರಾಗಿದ್ದವರು, ಅತ್ಯಂತ ಶ್ರೇಷ್ಠ ಹುದ್ದೆಯಲ್ಲಿದ್ದವರು, ನಾನು SSLC ಫೇಲ್ ಆಗಿದ್ದವನು. ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡ್ತಾರೆ. ಇಂಥವನ್ನ ಹೋದಾಗ ಅವ್ರು ಏನು ಮಾಡಿದರು ಅಂತ. ದೊಡ್ಡವ್ರು ಬಂದರೆ ಮಾತು ಬೇರೆ. ಹೋಗಿದ್ದೆ. ಆನಂದರಾಯರು 60 ವರ್ಷದ ಹತ್ತಿರಕ್ಕೆ ಬಂದಿದ್ದವರು, ನಡೆ ನುಡಿಗಳೆರಡರಲ್ಲೂ ಕರಾರುವಾಕ್ ಮನುಷ್ಯ ಎಂದು ಹೆಸರಾಗಿದ್ದವರು. ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಪರಿಣಿತರಾಗಿದ್ದಂಥವರು. ಇಂಥ ದೊಡ್ಡ ಮನುಷ್ಯರಲ್ಲಿ ನನ್ನಂಥವನು ಹೇಗೆ ನಡೆದುಕೊಳ್ಳುವುದು ಯುಕ್ತವೆಂದು ನಾನು ಚಿಂತೆ ಮಾಡಿದ್ದೆ. ಅವರು ಗೊತ್ತು ಮಾಡಿದ ದಿವಸ, ಗೊತ್ತು ಮಾಡಿದ ವೇಳೆಗೆ, ಗೊತ್ತು ಮಾಡಿದ ಸ್ಥಳಕ್ಕೆ ಹೋದೆ. ಸ್ಥಳ ಅವರ ಮನೆ, ಹೊತ್ತು ಮಧ್ಯಾಹ್ನ 3 ಗಂಟೆ. ಇದು ಗಮನಿಸಬೇಕಾದ್ದು ಅಂದರೆ ಅವರ ಮೆಮರಿ ಪವರ್ ಹೇಗಿತ್ತು ಡಿ ವಿ ಜಿದು ಅಂತ. ಆದಮೇಲೆ 50 ವರ್ಷಕ್ಕೆ ಬರೆದಿದ್ದು. ಕರೆಕ್ಟಾಗಿ 3 ಗಂಟೆಗೆ ಹೋಗಿದ್ದಾರೆ. ನಾನು ಮನೆಯ ಆವರಣವನ್ನು ಪ್ರವೇಶಿಸಿ ಮೊಗಸಾಲೆಯ ಮೆಟ್ಟಿಲನ್ನು ಹತ್ತುತ್ತಿದ್ದಂತೆಯೇ ಒಬ್ಬ ಕಾರ್ಕೂನರು ಒಳಗಿನಿಂದ ಬಂದು ನನ್ನ ಹೆಸರನ್ನು ಹೇಳಿ ಇಂಗ್ಲೀಷಿನಲ್ಲಿ ನೀವು ಇಂಥವರೇ ಎಂದು ಕೇಳಿದರು. ನಾನು ಹೌದು ಎನ್ನುತ್ತಲೇ ಒಳಗೆ ಹೋಗಿ ಎಂದರು. ಅದರಂತೆ ನಾನು ಅವರು ತೋರಿಸಿದ ಕೊಠಡಿಯೊಳಗೆ ಕಾಲಿಟ್ಟೆ. ಎಷ್ಟು ಚೆನ್ನಾಗಿ ಕಣ್ಣು ಮುಂದೆ ಕಟ್ಟೋ ಹಾಗೆ ಬರುತ್ತೆ. ಅವ್ರ ಕೊಠಡಿಯಲ್ಲಿ ಹೋದೆ ನಾನು. ಅಲ್ಲಿ ನಿಂತಿದ್ದರು ಆನಂದರಾಯರು. ಕೂತಿಲ್ಲ, ಅವರು ನಿಂತಿದ್ದಾರೆ. ನಾನು ನಮಸ್ಕಾರ ಎಂದು ಹೇಳಿ ಕೈ ಮುಗಿದೆ. ಅವರು ಪ್ರತಿ ನಮಸ್ಕಾರ ಮಾಡಲು ಕೈ ಕುಲುಕಿಗಾಗಿ ಕೈಯನ್ನು ಚಾಚಿದರು. ಹ್ಯಾಂಡ್ ಶೇಕ್ ಮಾಡಬೇಕು ಅಂತ ಕೈ ಚಾಚಿದರು. ಅದಾದ ಮೇಲೆ ಒಂದು ಕುರ್ಚಿಯನ್ನು ತೋರಿಸಿ ಇಂಗ್ಲೀಷಿನಲ್ಲಿ ದಯವಿಟ್ಟು ಕೂಡಿ ಎಂದರು. ದಯವಿಟ್ಟು ಕೂಡಿ ಎಂದರು. ನಾನು ಕುಳಿತುಕೊಳ್ಳದೆ ಪ್ರವರವನ್ನು ಹೇಗೆ ಮೊದಲು ಮಾಡಬೇಕು ಎಂದು ಯೋಚಿಸುತ್ತಿದ್ದೆ. ಹೇಗೆ ಹೇಳ್ಕೊಳ್ಳಿ ನಂದನ್ನು ಅಂತ ವಿಚಾರ ಮಾಡ್ತಿದ್ದೆ. ಅವರು 2ನೇ ಬಾರಿ ದಯವಿಟ್ಟು ಕೂಡಿರಿ ಎಂದರು. ನಾನು ಪರವಾಗಿಲ್ಲ ಎಂದು ಹೇಳಿ ಮುಂಬರಿಯೋ ಪ್ರಯತ್ನದಲ್ಲಿದ್ದೆ. ಆನಂದರಾಯರು 3ನೇ ಸಲ ದಯವಿಟ್ಟು ಕೂಡಿರಿ, ನೀವು ಕುಳಿತುಕೊಳ್ಳುವುದಕ್ಕೆ ಮುಂಚೆ ನಾನು ಕೂತುಕೊಳ್ಳುವುದಿಲ್ಲ, ಇಬ್ಬರೂ ಕೂಡದಿದ್ದರೆ ಮಾತುಕತೆ ಇಲ್ಲ ಎಂದು ಖಂಡಿತವಾದ ಧ್ವನಿಯಿಂದ ಹೇಳಿದರು. ಬಳಿಕ ನಾನು ಕುಳಿತು ಮಾತುಕತೆ ಆಡಿದೆ. ಎಲ್ಲ ಸುಮುಖವಾಯಿತು. ಇಷ್ಟು ಹೇಳಿಬಿಟ್ಟು ನೋಡಿ, ಘಟನೆ ವಾತಾವರಣ ಕ್ರಿಯೇಟ್ ಮಾಡಿದರು, ಘಟನೆ ಹೇಳಿದರು. ಮುಂದಿನ ಸಾಲು ನೋಡಿ ಹೇಗಿದೆ. ಆನಂದರಾಯರು ಎಂಥ ವಿನಯ ಮರ್ಯಾದೆಗಳುಳ್ಳವರು ಎಂಬುದಕ್ಕೆ ಇದು ನಿದರ್ಶನ. ಮತ್ತೊಬ್ಬರು ದಿವಾನ್ ಬಂದರೆ, ಅಧಿಕಾರಿಗಳು ಬಂದರೆ ಮಾತು ಬೇರೆ. SSLCಯಲ್ಲಿ ಫೇಲ್ ಆಗಿ 20 ವರ್ಷದ ಹುಡುಗ ದಿವಾನರು ನೋಡೋಕ್ಕೆ ಹೋದಾಗ ದಿವಾನ್ ನಡ್ಕೊಂಡಂಥ ರೀತಿ ಇದು. ಅದಕ್ಕೆ ಹೇಳ್ತಾರೆ ಅವ್ರು ಎಷ್ಟು ವಿನಯಶಾಲಿಗಳಾಗಿದ್ದರು, ಮರ್ಯಾದೆ ಉಳ್ಳವರಾಗಿದ್ದರು ಅನ್ನೋದಕ್ಕೆ ನಿದರ್ಶನ ಇದು ಅಂತ. ದಿವಾನರಾಗೋದಕ್ಕಿಂತ ಮೊದಲು ಅವರು ಸೆನ್ಸಸ್ ಕಮಿಷನರ್ ಆಗಿದ್ದರಂತೆ ಆನಂದರಾಯರು. ಅದು ದೊಡ್ಡ ಹುದ್ದೆ, ಅದು ಸೆನ್ಸಸ್ ಕಮಿಷನರ್ ಆಗಿದ್ದರಂತೆ. ಆಗಾದಂಥ ಘಟನೆ ಹೇಳ್ತಾರೆ. ಯಾಕೆಂದರೆ ಒಂದೇ ಘಟನೆಯಿಂದ ಜೀವನ ತೀರ್ಮಾನ ಮಾಡೋಕ್ಕಾಗೋದಿಲ್ಲಲ್ಲ,
ಇನ್ನೊಂದು ಘಟನೆ ಹೇಳ್ತಾರೆ. ಆಗ ಅವರ ಕಚೇರಿಯ ಮ್ಯಾನೇಜರ್ ಆಗಿದ್ದವರು ರಾಮಯ್ಯ ಎಂಬುವರು. ಆನಂದರಾಯರು ಕಚೇರಿಗೆ 11 ಗಂಟೆಗೆ ಸರಿಯಾಗಿ ಬರುವರು. ದಯವಿಟ್ಟು ಗಮನಿಸಿ, ಎಲ್ಲೂ ಒಂದು ಪದ ವೇಸ್ಟ್ ಆಗಿಲ್ಲ. ಅವರ ಗುಣಗಳನ್ನು ಹೇಗೆ ಒಂದೊಂದು ಸಾಲಿನಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ಸೆನ್ಸಸ್ ಕಮಿಷನರ್ ಆಗಿದ್ದರು, ದೊಡ್ಡವರು, ಎಂದೂ ಲೇಟಾಗಿ ಹೋಗ್ತಿರಲಿಲ್ಲ ಆಫೀಸಿಗೆ. 1 ನಿಮಿಷ ಮುಂದೆ ಅಲ್ಲ, 1 ನಿಮಿಷ ಹಿಂದೆ ಅಲ್ಲ. ಗರಿಯಾಣ ಠಣ್ ಠಣ್ ಎಂದು ಮೊದಲಾದಾಗ ಅವರು ಹೊಸಲಿನಿಂದ ಒಳಗೆ ಹೆಜ್ಜೆ ಇಡುವವರು. ಹಾಗೆ ಬಂದು ತಮ್ಮ ಕುರ್ಚಿಯ ಕುಳಿತ ಮರುಕ್ಷಣದಲ್ಲಿಯೇ ರಾಮಯ್ಯ ಎಲ್ಲರೂ ಬಂದಿದ್ದಾರೆಯೇ ಎಂದು ಕೇಳುವರು. ಬಂದು ಕೂತ್ಕೊಂಡು 11 ಗಂಟೆಗೆ. ಆನಂದರಾಯರಿಗೆ ದೃಷ್ಟಿಪಾಠವ ಕೊಂಚ ಕಡಿಮೆ, ಕಣ್ಣು ಸರಿಯಾಗಿ ಕಾಣಿಸೋಲ್ಲ. ಅವರಿಗೆ ತುಂಬ ಸಮೀಪವಾಗಿದ್ದ ವಸ್ತುವನ್ನು ಮಾತ್ರ ಗುರುತಿಸಲಾಗುತ್ತಿತ್ತು. ಅದಕ್ಕೆ ರಾಮಯ್ಯನ ಕೇಳೋದು, ಎಲ್ಲರೂ ಬಂದಿದ್ದಾರಾ ಅಂತ. ಓದುವುದು ಬರೆಯುವುದು ಪ್ರಯಾಸವಾಗಿತ್ತು. ರಾಮಯ್ಯನವರು ಎಲ್ಲರೂ ಬಂದಿದ್ದಾರೆ ಎಂದು ಹೇಳಿದ ಕೂಡಲೇ ಸಿಬ್ಬಂದಿ ಎಲ್ಲ ಬಂದಿದೆಯೇ ಎಂದು ಕೇಳುವರು. ಎಲ್ಲ ಬಂದಿದೆ ಸರ್ ಎಂದು ಜವಾಬು ದೊರೆತ ಕೂಡಲೇ ಹಾಗಾದರೆ ಎಲ್ಲರಿಗೂ ಕಾಫಿ ಬಡಿಸಿದ್ದಾಗಲಿ ಎನ್ನುವರು. ಕೆಲಸದವರು ಕಾಫಿಗೆ ಹೋಗೋದಲ್ಲ, ನಮ್ಮಲ್ಲಿರುತ್ತೆ ಕುರ್ಚಿ ಕೋಟ್ ಹಾಕಿಬಿಟ್ಟು ಕಾಫಿಗೆ ಹೋಗೋದು. ಇಲ್ಲಿ ಕಾಫಿ ಅಲ್ಲೇ ಬರೋದು. ಹೇಳ್ತಾ 11 ಗಂಟೆಗೆ ಎಲ್ಲರೂ ಕಾಫಿ ಬಡಿಸಿದ್ದಾಗಲಿ ಎನ್ನುವರು. ಹೀಗೆಯೇ ಮಧ್ಯಾಹ್ನ 2 ಗಂಟೆಯ ಸುಮಾರಿನಲ್ಲೂ ಆಗುವುದು. ದೊಡ್ಡ ಲೋಟದಲ್ಲಿ ಕಾಫಿ, ದೊಡ್ಡ ತಟ್ಟೆಯಲ್ಲಿ ಉಪಹಾರ. ಈ ಕಾಫಿ ಉಪಹಾರಗಳು ಆನಂದರಾಯರು ಸ್ವಂತವಾಗಿ ಸಹೋದ್ಯೋಗಿಗಳಿಗೆ ದಿನದಿನವೂ ಮಾಡಿಸುತ್ತಿದ್ದ ಔತಣ. ಸ್ವಂತವಾಗಿ. ಆನಂದರಾಯರು ಆಗರ್ಭ ಶ್ರೀಮಂತರು. ಆ ಶ್ರೀಮಂತಿಯ ಜೊತೆಗೆ ಔದಾರ್ಯವೂ ವಿನಯವೂ ಸ್ವಾಭಾವಿಕವಾಗಿ ಬಂದಿದ್ದ ಗುಣಗಳೆಂಬುದು ನೆನೆಸಿಕೊಂಡರೆ ಹರ್ಷ ಉಂಟಾಗುತ್ತದೆ. ನೋಡಿ, ಮನೆಯಿಂದ ಶ್ರೀಮಂತಿಕೆ ಇರಬೇಕು. ನಮ್ಮಲ್ಲಿ ಶ್ರೀಮಂತರು ತುಂಬ ಜನ ಇದ್ದಾರೆ, ಕೊಡೋ ಮನಸ್ಸಿಲ್ಲದೆ ಇರುತ್ತಾರೆ. ಇಲ್ಲಿ ಶ್ರೀಮಂತಿಕೆ ಜೊತೆಗೆ ಔದಾರ್ಯ ಸೇರಿಕೊಂಡಿದೆ, ವಿನಯ ಸ್ವಾಭಾವಿಕವಾಗಿ ಸೇರಿಕೊಂಡಿದೆ. ಇದು ವ್ಯಕ್ತಿ ವಿಶೇಷಕ್ಕೆ ನಿದರ್ಶನ. ಇಷ್ಟು ಹೇಳಿಬಿಟ್ಟು ಡಿ ವಿ ಜಿ ನಮಗೆ ಕಾಷನ್ ಹೆಂಗೆ ಕೊಡ್ತಾರೆ ನೋಡಿ, ಎಚ್ಚರಿಕೆ ಕೊಡ್ತಾರೆ. ಮೇಲಣ 2 ಸಂಗತಿಯಿಂದ ಆನಂದರಾಯರ ಸ್ವರೂಪವನ್ನು ಸಂಪೂರ್ಣವಾಗಿ ಚಿತ್ರಿಸದಂತಾಯಿತು ಎಂದು ಯಾರೂ ಭಾವಿಸಲಾರರು. ಆ ಸಂಗತಿಗಳು ಅವರ ಅಧಿಕಾರ ನಿರ್ವಾಹ ದಕ್ಷತೆಯನ್ನು ಸೋರಿಸುತ್ತವೆ ಎಂದು ಯಾರೂ ತಿಳಿಯರು. ಎಷ್ಟು ಚೆನ್ನಾಗಿರೋ ಮಾತು. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಬಹಳ ಅರ್ಥ ಆಗುತ್ತೆ. ಇದರೊಳಗೆ ತುಂಬ ಅರ್ಥ ಇದೆ. ಇದರೊಳಗೆ ಅವರು ಕಾಫಿ ಕೊಡ್ತಾಯಿದ್ರು, ವಿನಯವಾಗಿದ್ದರು ಅಂದರೆ ಎಫಿಷಿಯೆಂಟ್ ಆಗಿದ್ದರು ಅಂತ ಏನು ಅರ್ಥ ಅಲ್ಲ ಅಂತ. ಅವರು ಅದ್ರ ಬಗ್ಗೆ ಮಾತಾಡೋಲ್ಲ. ಅದ್ರ ಬಗ್ಗೆ ಅದರಿಂದ ಕಾರ್ಯನಿರ್ವಾಹ ದಕ್ಷತೆಯನ್ನು ತೋರಿಸುತ್ತವೆ ಎಂದು ಯಾರೂ ತಿಳಿಯಲಾರರು. ಅವರ ಅಧಿಕಾರ ನಿರ್ವಾಹದ ರೀತಿಗಳ ವಿಚಾರದಲ್ಲಿ ಅಭಿಪ್ರಾಯ ಭೇದವಿರುವುದು ಸ್ವಾಭಾವಿಕ. ಅನ್ಬೋದು ಜನ, ಏನು ರೀ ಎಲ್ಲ ಕಾಫಿ ಆಯಿತು, ಟೀ ಆಯಿತು, ಕೆಲಸನೇ ಸರಿಯಾಗಿ ಮಾಡ್ತಿರ್ಲಿಲ್ಲ ರೀ ಅವರು ಅಂತ ಇನ್ನೊಬ್ರು ಅನ್ಬೋದು. ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಬಂದದ್ದು ಅದಕ್ಕೆ ಅಂದರೆ, ರಾಜಕೀಯವಾದರೋ ಸಾರ್ವಜನಿಕ ವಿಚಾರ, ಮರ್ಯಾದೆ ಸ್ನೇಹಗಳಾದರೂ ಅವರ ವೈಯಕ್ತಿಕ ವಿಶೇಷ. ಇದನ್ನು ಗುರುತಿಸೋದು ಭಾಳ ಅದ್ಭುತ. ಇದು ಈ ಸಾಮಾಜಿಕವಾಗಿ ಏನಾದರೂ ಇರಪ್ಪ, ಆದರೆ ಮನುಷ್ಯನಾಗಿ ಹೇಗಿದ್ದೀರಾ ನೀವು ಅಂತ ಅದಕ್ಕೆ ಹೇಳ್ತಾರೆ. 2 ಗುಣಗಳು ಆನಂದರಾಯರು ವ್ಯಕ್ತಿಗಳಾಗಿ ಮನುಷ್ಯರಾಗಿ ಹೇಗಿದ್ದರು ಅಂತ ತೋರಿಸೋದಕ್ಕೆ ನಿದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಇಂಥ ಎಷ್ಟೊಂದು ನೆನಪಿನ ಚಿತ್ರಗಳನ್ನು ಡಿ ವಿ ಜಿ ನಮಗೆ ಕೊಟ್ಟಿದ್ದಾರೆ ಪುಸ್ತಕಗಳಲ್ಲಿ. ಹಾಮಾನಾಯಕರು ಒಂದು ಕಡೆ ಬರೀತಾರೆ, ಅದ್ಭುತವಾದ ಮಾತನ್ನು ಬರೀತಾರೆ. ಡಿ ವಿ ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಜರಾಮರವಾಗುತ್ತಿತ್ತು. ನೋಡಿ ಎಷ್ಟು ಒಳ್ಳೆಯ ಮಾತು. ಇನ್ನೇನೂ ಬರೆದು ಇದಿಷ್ಟೇ ಬರೆದಿದ್ರು ಸಹ ಅಮರಾಗಿ ಹೋಗ್ತಿತ್ತು ಹೆಸರು ಅವ್ರದ್ದು. ಈ 8 ಗ್ರಂಥಗಳ ಮಾಲೆ, 8 ಪುಸ್ತಕ ಇದೆ ಜ್ಞಾಪಕ ಚಿತ್ರಶಾಲೆ. ಒಂದು ಜೀವಮಾನದ ಕೃತಿ ಅಂತ ಕರೀತಾರೆ. ಒಬ್ಬ ಮನುಷ್ಯ ಜೀವಮಾನದಲ್ಲಿ ಬರೀಬಹುದಂಥ ಪುಸ್ತಕ ಇದೆ 8 ಗ್ರಂಥಗಳು. ಇದೊಂದೇ ಬರೆದಿದ್ದರೆ ಸಾಕಾಗಿತ್ತು ಅಂತ. ಇದು ಎಷ್ಟು ಪುಟ ಇದೆ ಗೊತ್ತಾ? ಜ್ಞಾಪಕ ಚಿತ್ರಶಾಲೆ 2046 ಪುಟಗಳಿದೆ. ಅದರಲ್ಲಿ 185 ಲೇಖನಗಳಿದೆ. 8 ಪುಸ್ತಕ. ಈ ಕಾಲದ ಸಮಗ್ರವಾದಂಥ ಸಂಸ್ಕೃತಿಯನ್ನು ಡಿ ವಿ ಜಿಲಿ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಹಿಂದೆ ಹೇಗಿತ್ತು ಪ್ರಪಂಚ ಅಂತ ಗೊತ್ತಾಗಬೇಕಾದ್ರೆ ಇದನ್ನು ಓದಿದರೆ ನಮ್ಗೆ ಅರ್ಥ ಆಗಿಬಿಡುತ್ತೆ. ಅವರು ಹಾಮಾನಾಯಕರು ಬರೆದ ಹಾಗೆ ಸುಮಾರು 3/4 ಶತಮಾನದ ಹಿಂದಿನ ಜನರ ರಾಜಕೀಯ, ಸಾರ್ವಜನಿಕ ಜೀವನ, ಅಂದಿನ ಜನರ ಸಾಮಾಜಿಕ ಜೀವನ ಮತ್ತು ನಂಬಿಕೆ ಮೇಲಾಗಿ ಆ ಜನರು ಶ್ರದ್ಧೆ ನಿಷ್ಠೆಗಳಿಗೆ ಅನುಸರಿಸಿದ್ದ ಜೀವನ ಮೌಲ್ಯಗಳು, ಇವೆಲ್ಲದರ ಚಿತ್ರಣ ಸಿಗುತ್ತದೆ. ಇದು ಬಹಳ ಮುಖ್ಯ. ಇದು ಓದಿದಾಗ ಆ ಜನ ಹೇಗಪ್ಪ ಬದುಕಿದ್ರು ಅನಿಸುತ್ತೆ. ಇಲ್ಲದ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ತಸು ಶ್ಯಾಮರಾಯರು ಒಂದು ಅದ್ಭುತ ಪುಸ್ತಕ ಬರೆದಿದ್ದಾರೆ, ತಮಗೆಲ್ಲ ಗೊತ್ತಿರಬೇಕು, 3 ತಲೆಮಾರು ಅಂತ. ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂತು ಅದಕ್ಕೆ. ಭಾಳ ಒಳ್ಳೆಯ ಪುಸ್ತಕ. ಅವರು ತುಂಬ ಸಂಬಂಧಿಗಳು ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು. ಒಬ್ಬರು ಅವ್ರ ಮನೆಗೆ ಹೋದಾಗ ಆ 3 ತಲೆಮಾರು ಪುಸ್ತಕ ನನಗೆ ಕೊಟ್ಟರು, ಓದಿ ನೀವು ಅಂತ ಕೊಟ್ಟರು. ಅವರೇ ತಮ್ಮ ಸೈನ್ ಹಾಕಿ ಕೊಟ್ಟರು ಪುಸ್ತಕ. ನನಗೆ ಓದಿ ತುಂಬ ಚೆನ್ನಾಗಿ ಅನ್ನಿಸ್ತು, ಭಾಳ ಖುಷಿ ಆಯಿತು. ಅವ್ರು ಬರ್ತಾರೆ,
ಕಂಡದ್ದು ಕೇಳಿದ್ದು ಇಂದಿನದು ಅಂತ 3 ತಲೆಮಾರುಗಳನ್ನು ಹಾಕ್ಕೊಂಡು ಹೋಗ್ತಾರೆ. ತುಂಬ ಖುಷಿಯಾದ ಮರುದಿವಸ ಅವ್ರಿಗೆ ಹೋಗಿ ಹೇಳಿದೆ, ತುಂಬ ಚೆನ್ನಾಗಿದೆ ಸರ್ 3 ತಲೆಮಾರು ಪುಸ್ತಕ ನೀವು ಬರೆದದ್ದು ಒಂದೇ. ಏನು ಚೆನ್ನಾಗಿದೆ ಏನೋಪ್ಪ, ಅದ್ರಲ್ಲಿ ಏನು ವಿಶೇಷ ಇದೆ, ನಾನು ಏನು ನೋಡಿದ್ದೀನೋ ಅದನ್ನು ಬರೆದಿದ್ದೀನಿ, ಅದ್ರಲ್ಲಿ ಏನು ವಿಶೇಷ ಅಂದರು. ನಾನು ಇದೆ ವಿಶೇಷ ಅದೇ ಸ್ವಾಮಿ, ನೀವು ಕಂಡದ್ದನ್ನು ನಾವು ಕಾಣೋದಿಲ್ಲಲ್ಲ ಅಂತ. ನೀವು ಕಂಡದ್ದನ್ನು ಬರೆದಿದ್ದೀರಿ, ಅದು ಕಾಣೋಕ್ಕೂ ಆಗ್ತಾ ಇಲ್ಲಲ್ಲ ನಮಗೆ, ಓದೇ ಸಂತೋಷ ಪಡ್ಬೇಕು ನಾವು ಅದನ್ನು, ಈ ಕಾಲದಲ್ಲಿ ಹೀಗಿದ್ದರು ಅಂತ ಹೇಳಿ. ಅದನ್ನು ನಾವು ಡಿ ವಿ ಜಿ ಉಳಿಸ್ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ನೋಡಿ, ಇಲ್ಲಿ ಅನೇಕ ಹೃದಯಂಗಮವಾದಂಥ ಸನ್ನಿವೇಶಗಳಿದೆ. ಎಷ್ಟೋ ಸಲ ಓದ್ಬೇಕಾದ್ರೆ ಕಣ್ಣೀರು ತಾನಾಗೆ ಬರುತ್ತೆ, ಅಷ್ಟು ಅದ್ಭುತವಾದ ಘಟನೆಗಳಿದೆ. ಅವುಗಳನ್ನು ತಿಳಿಸುವಂಥ ರೀತಿ ಇದೆಯಲ್ಲ, ಅದ್ಭುತವಾದಂಥ ರೀತಿ ಅದು. ಹಾಸ್ಯ ಅಂದರೆ ನೀವು ನಂಬೋಕ್ಕಾಗಲ್ಲ, ಕೆಲವೊಂದು ಸಲ ಅಂತೂ ಕುರ್ಚಿ ಮೇಲೆ ಕೂತ್ಕೊಂಡು ಓದೋಕ್ಕಾಗಲ್ಲ, ಬಿದ್ದು ಬಿದ್ದು ನಗಬೇಕು ಅನಿಸುತ್ತೆ, ಅಷ್ಟು ಅದ್ಭುತವಾದ ಹಾಸ್ಯ ಪ್ರಸಂಗಗಳಿದೆ ಅದರೊಳಗೆ. ಈ ಚಿತ್ರಗಳು ಓದುಗನ ಸ್ಮೃತಿಪಟಲದ ಮೇಲೆ ಒಂದು ಅಚ್ಚಳಿಯವಾದಂಥ ಪ್ರಭಾವವನ್ನು ಬೀರ್ತವೆ ಅನ್ನೋ ಮಾತನ್ನು ಹೇಳ್ತಾರೆ. ತಾವು ಕಂಡಂಥ ವ್ಯಕ್ತಿಗಳ ಬಗ್ಗೆ 8 ಪುಸ್ತಕಗಳಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ಹೇಳಿದೆ. 8 ವಿಭಾಗಗಳನ್ನು ಮಾಡಿದ್ದಾರೆ. ಆ ಭಾಗಗಳು ಯಾವುದು ಅಂದರೆ, ಮೊದಲನೇದು ಸಾಹಿತಿ ಸಜ್ಜನ ಸಾರ್ವಜನಿಕರು ಅಂತ, ಎರಡನೇದು ಕಲೋಪಾಸಕರು, ಕಲೆಯನ್ನು ಉಪಾಸನೆ ಮಾಡಿದಂಥವರು, ಸಾಹಿತ್ಯೋಪಾಸಕರು ಮೂರನೇದ್ದು, ನಾಲ್ಕನೇದ್ದು ಮೈಸೂರಿನ ದಿವಾನರುಗಳು ಅಂತ, ಐದನೇದು ವೈದಿಕ ಧರ್ಮ ಸಂಪ್ರದಾಯಸ್ಥರು ಅಂತ, ಆರನೇದು ಹಲವರು ಸಾರ್ವಜನಿಕರು, ಏಳನೇದು ಹೃದಯ ಸಂಪನ್ನರು ಮತ್ತು ನಾಲ್ಕನೇ ಕಡೆಯದು ಸಂಕೀರ್ಣ ಸ್ಮೃತಿ ಸಂಪುಟ ಅಂತ. ಇದೆಲ್ಲ ಹೇಳಿದ ಮೇಲೆ ನೆನಪಿನಿಂದ ಉಳ್ಕೊಂಡು ಹೋಗಿದ್ದಾರೆ ಕೆಲವೊಂದನ್ನು, ಅದನ್ನೆಲ್ಲ ಸೇರಿಸಿ ಬರ್ತಾರೆ. ಅವು ಉಳ್ಕೊಂಡದ್ದು ಅದ್ಭುತವಾಗಿ ಉಳ್ಕೊಂಡಿವೆ, ಅವು ಚೆನ್ನಾಗಿದೆ ಅದು. ಈ ವ್ಯಕ್ತಿ ಚಿತ್ರಗಳನ್ನು ಬರೀಬೇಕಾದ್ರೆ ಒಂದು ಪ್ರಾಮಾಣಿಕತೆ ಬೇಕಾಗುತ್ತೆ. ನಾನು ಮತ್ತೊಬ್ಬರ ಬಗ್ಗೆ ಬರೀಬೇಕಾದ್ರೆ ಅವ್ರನ್ನ ಅತ್ಯಂತ ಪ್ರಿಯವಾಗಿದ್ದರೆ, ಅವ್ರನ್ನ ಲಾಭ ಆಗಿದ್ದರೆ ಹೆಚ್ಚು ವರ್ಣನೆ ಮಾಡಿ ಬರೀತೇನೆ. ಅದು ಎಷ್ಟು ಜವಾಬ್ದಾರಿಯಿಂದ ಡಿ ವಿ ಜಿ ಮಾತನ್ನು ಹೇಳ್ತಾರೆ ಅಂದರೆ, ಈ ಲೇಖನಗಳು ಆಯಾ ವ್ಯಕ್ತಿಯ ಜೀವನ ಚರಿತ್ರೆಗಳಲ್ಲ, ಯೋಗ್ಯತಾ ನಿರ್ಣಯವೂ ಅಲ್ಲ. ಈ ಮಾತುಗಳನ್ನು ನೋಡಿ ಎಷ್ಟು ತೂಕ ಮಾಡುವಂಥದ್ದು. ಡಿ ವಿ ಜಿ ಸ್ಪೆಷಾಲಿಟಿನೇ ಅದು. ಸಾಹಿತ್ಯದಲ್ಲಿ ಪ್ರತಿಯೊಂದು ಮಾಕು ತೂಕವಾಗಿರುವಂಥದ್ದು. ಆಯಾ ವ್ಯಕ್ತಿಯ ವಿಷಯದಲ್ಲಿ ನನ್ನ ಮನಸ್ಸು ಗ್ರಹಿಸಲಾದಷ್ಟನ್ನು, ಅದರಲ್ಲಿ ನಾನು ನೆನಪು ಉಳಿಸಿದ್ದನ್ನು ಲಿಖಿತ ಮಾಡುವುದಷ್ಟೇ ನನ್ನ ಪ್ರಯತ್ನ. ನಾನು ಏನು ಕಂಡಿದ್ದೇ ಸ್ವಲ್ಪ ಇರಬಹುದು, ಆ ಕಂಡದ್ರೊಳಗೆ ನೆನಪು ಎಷ್ಟು ಉಳಿಸ್ಕೊಂಡಿದೆಯೋ ಅದು ಮುಖ್ಯ. ನಾನು ತೋಚಿದ್ದನ್ನು ಬರೆಯೋದಂಥದ್ದು ಪ್ರಯತ್ನ. ನನಗೆ ತೋರಿದ್ದೇ ಪೂರ್ಣವಲ್ಲ, ನನ್ನ ಅಭಿಪ್ರಾಯವೇ ತೀರ್ಮಾನವಲ್ಲ. ಬೇರೆ ಅನುಭವಗಳು, ಬೇರೆ ಅಭಿಪ್ರಾಯಗಳು 4-6 ಇದ್ದಾವು. ಸಾಧ್ಯವಿರುವ 10 ದೃಷ್ಟಿಗಳಲ್ಲಿ ನನ್ನ ದೃಷ್ಟಿಯೂ ಒಂದು. ನೋಡಿ, ಒಬ್ಬ ವ್ಯಕ್ತಿಯನ್ನು 10 ದಿಕ್ಕಿನಿಂದ ನೋಡಿದಾಗೆ 10 ಅಭಿಪ್ರಾಯ ಬರಬಹುದು. ನನ್ನದು ಒಂದು ಅಭಿಪ್ರಾಯ ಅಷ್ಟೇ, ಅದಕ್ಕೆ ಹೆಚ್ಚಿಗೆ ಬೆಲೆ ಕೊಡಬೇಕಾಗಿಲ್ಲ. ಡಿ ವಿ ಜಿ ಹೇಳ್ತಾರೆ, ಘಟನೆ ನೆನೆಸ್ಕೊಂಡು ಹೇಳ್ತಾರೆ ನೋಡಿ. ಇನ್ನು ಮುಂದೆ ಹೋದಾಗ ಗೊತ್ತಾಗುತ್ತೆ ನಿಮಗೆ. ಅನುಭವಗಳನ್ನ ಹೇಳಿದಾಗ ಅಯ್ಯೋ ಏನೇನು ನೆನಪಿಟ್ಕೊಂಡಿದ್ದಾರೆ. ನೆನಪು ಅದ್ಭುತವಾದಂಥ ನೆನಪಿನ ಶಕ್ತಿ ಅವ್ರದ್ದು. ಘಟನೆ ನಿನ್ನೆ ಮೊನ್ನೆ ನಡೆದಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಆದರೆ ಅವರೇನು ಹೇಳ್ತಾರೆ ಗೊತ್ತಾ, ತಮ್ಮ ನೆನಪಿನ ಶಕ್ತಿ ಬಗ್ಗೆ ಭಾಳ ಚೆನ್ನಾಗಿರೋ ಮಾತು ಹೇಳ್ತಾರೆ ಅವರು. ನನಗೆ ಇರುವ 1000 ದೌರ್ಬಲ್ಯಗಳಲ್ಲಿ ಜ್ಞಾಪಕ ಶಕ್ತಿಯ ದೌರ್ಬಲ್ಯ ಒಂದು. ಅವರೇ ಹಿಂಗಂದ್ರೆ ನಮಗೇನು ಗತಿ? ನಿನ್ನೆ ಓದಿದ್ದು ಇವತ್ತು ಮರೆತು ಹೋಗಿರುತ್ತೆ ನಮಗೆ. ಅವರು 60 ವರ್ಷ 70 ವರ್ಷ ಹಿಂದೆ ಆದದ್ದು ನೆನಪಿಟ್ಟುಕೊಂಡು ಎಷ್ಟು ಕರಾರುವಾಕ್ಕಾಗಿ ಬರ್ಕೊಂಡು ಹೋಗಿದ್ದಾರೆ. ಹಿಂಗಾಯಿತು, ಅಲ್ಲಿಂದ ಆ ಮೂಲೆಗೆ ಹೋದ್ವಿ, ಆ ಮೂಲೆ ತಿರುಗಿ ನಿಂತ್ಕೊಂಡಿದ್ವಿ, ಆ ರಸ್ತೆ ಕೂಡ ಹೇಳ್ತಾರೆ, ಅಲ್ಲಿ ನಿಂತ್ಕೊಂಡಾಗ ಅವ್ರು ಚಪ್ಪಲಿ ಬಿಚ್ಚೋಯ್ತು, ವಾಪಸ್ ಬಂದ್ವಿ. ಎಷ್ಟು ನೆನಪೋದು 60 ವರ್ಷದಿಂದ ಆದಂಥದ್ದು. ಆದರೆ ಹೇಳೋದು ಹೇಗೆಂದರೆ, ಜ್ಞಾಪಕ ಶಕ್ತಿಯ ದೌರ್ಬಲ್ಯ ಒಂದು. ಅದರಲ್ಲಿಯೂ ತಾರೀಖುಗಳ ಮತ್ತು ಲೆಕ್ಕಾಚಾರದ ವಿಷಯದಲ್ಲಿ ನಾನು ತೀರಾ ಅಶಕ್ತ. ಈ ಚಿತ್ರಗಳನ್ನು ಬರೆಯುವಾಗ ನನ್ನೆದುರಿಗೆ ಯಾವ ದೂಖಲೆಗಳು ಇರಲಿಲ್ಲ. ನನ್ನ ಜ್ಞಾಪಕದ ನ್ಯೂನತೆಯಿಂದ ಪ್ರಮಾದ ನಡೆದಿದ್ದರೆ ವಾಚಕರು ಅದನ್ನು ಸರಿಪಡಿಸಿಕೊಳ್ಳಬೇಕೆಂದು ಬೇಡುತ್ತೇನೆ. ನಾನು ಹೇಳ್ತೀನಲ್ಲ, ಈ ಮಾತು ಕೂಡ ನಮಗೊಂದು ಆದರ್ಶ ಆಗ್ತದೆ. ಸಾಮಾನ್ಯವಾಗಿ ನಾವು ಬರೆದದ್ದು ಸತ್ಯ ಅಂತ ಹೇಳ್ಕೊಂಡು ಹೋಗ್ತೇವೆ. ನಾನು ನೋಡಿದ್ದೀನಲ್ಲ, ನಾನಿದ್ದೆ ಅಂತ ಹೇಳ್ತೀನಿ. ನಾನಿದ್ದೆ ಅಂತ ದಾಖಲೆ ಮಾಡುವಾಗ ನಾನು ನೋಡಿದ್ದು ಒಂದು ಮುಖ ಮಾತ್ರ ಅನ್ನೋದು ಮರೆತು ಹೋಗಿರುತ್ತೆ ನನಗೆ. ಐ ಸಿ ಒನ್ ಫ್ಯಾಸೆಟ್ ಆಫ್ ದಿ ಇನ್ಸಿಡೆಂಟ್, ನಾಟ್ ಎವ್ರಿಥಿಂಗ್. ಅದನ್ನು ಹೇಳ್ತಾರೆ. ಇಂಥ ಅಗಾಧ ಅಂಥ ಸಾಹಿತ್ಯ ರಾಶಿಯಲ್ಲಿ 5 ದಿನಗಳಲ್ಲಿ ನಾನು ಏನು ಹಂಚಿಕೊಳ್ಬೇಕು ನಿಮ್ಮಲ್ಲಿ ಅಂತ ವಿಚಾರ ಮಾಡಿದೆ. 2046 ಪುಟಗಳು, 185 ಲೇಖನಗಳು ಇರುವ ಅವಧಿ 5 ದಿವಸ. ಅದಕ್ಕೇನಿಸ್ತು ನನಗಂದರೆ, ಇದು ಮೂಕನ ಪ್ರೇಮ ಕಥನ ಅಂತ. ಮೂಕ ಪ್ರೇಮ ಕಥನ ಹಾಡಬೇಕು, ಅವನು ಏನು ಹೇಳ್ತಾನೆ ಕತೆ. ಅದಕ್ಕೆ ಹೇಳಬೇಕೆಂಬ ಆಸೆ ಇದ್ದರೂ ಕೂಡ ಹೇಳುವ ಮಿತಿ ಇರೋದರಿಂದ ರಾಶಿಯಲ್ಲಿ ಕೆಲವೊಂದು ಭಾಗಗಳು ಮಾತ್ರ, ಕೆಲವೊಂದು ಭಾಗಗಳನ್ನು ಆರಿಸ್ಕೊಂಡು, ಅದು ಆರಿಸ್ಕೊಳ್ಳೋದು ನನಗೆ ಬಿಡಬೇಕು. ಯಾವುದನ್ನು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಆರಿಸ್ಕೊಂಡು ಕೆಲವು ಚರ್ಚೆಗಳನ್ನು ಮಾತ್ರ ತಮ್ಮ ಮುಂದೆ ತಿಳಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇದು ತಿಳಿಸ್ಬೇಕು ಅಂದ್ಕೊಂಡಾಗ, ಯಾವುದನ್ನು ಹೇಳಬೇಕು ಅಂದ್ಕೊಂಡಾಗ, ಅಥವಾ ಯಾಕೆ ಹೇಳಬೇಕು ಸಣ್ಣದು ಅಂತಂದಾಗ ಒಂದು ಘಟನೆ ನೆನಪಾಯಿತು. ನಾವೆಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಮಲ್ಲೇಶ್ವರಂಗೆ ಹೋಗಿರ್ತೇವೆ, ನಮ್ಮ ಹೆಬ್ಬಾಳಕ್ಕೆ ಹತ್ತಿರ ಅದು.
ಅಲ್ಲಿ ಹೋದಾಗ ಒಂದು ಅಂಗಡಿ ಇದೆ, ಶೆಟ್ರ್ ಅಂಗಡಿ. ಅವರು ನಮಗೆ ಈ ಹುರಿಗಾಳು ಇದೆಲ್ಲ ಮಾಡ್ತಾರೆ, ಚಕ್ಲಿ ಇದೆಲ್ಲ ಮಾರಾಟ ಮಾಡ್ತಾನೆ ಹುಡುಗ ಇದ್ದಾನೆ. ಭಾರಿ ಬುದ್ಧಿವಂತ ವ್ಯಾಪಾರಿ ಅವನು. ನಮ್ಮ ನೋಡಿದ ತಕ್ಷಣ ಬನ್ನಿ ಬನ್ನಿ ಸರ್, ಏನು ಭಾಳ ಅಪರೂಪದ ಪರಿಚಯ ಇದ್ದಂಗೆ ಕರೆದುಬಿಡ್ತಾನೆ. ಹೋಗ್ತೀವಿ. ಹೋದ ತಕ್ಷಣ ಇನ್ನೊಬ್ಬ ಹುಡುಗ ಇದ್ದಾನೆ ಸಣ್ಣ ಚೋಟು, ಅವನು ಕರಿತಾನೆ, ಕಾಂಗ್ರೆಸ್ ಕೊಡು. ಇದು ಕಾಂಗ್ರೆಸ್ BJP ಬೇರೆ ಬಂದಿದೆ ಅಲ್ಲಿಗ. ಕಾಂಗ್ರೆಸ್ ಅಂತಂದು ಕಳ್ಳೆಕಾಯಿಗೆ ಕಾಂಗ್ರೆಸ್ ಅಂತಾರೆ. ಅದು ಕಾಂಗ್ರೆಸ್ ತೊಗೊಳ್ಕೊಡು, ಸ್ವಲ್ಪ ಹೊಸದು ಫ್ರೆಶ್ ಆಗಿ ಬಂದಿದೆ ನೋಡ್ಕೊಡು, ಈ ಚಕ್ಲಿ ಕೊಡು, ಆ ಕೋಡ್ಬೇಳೆ ಕೊಡು. ನಾ ಬೇಡಪ್ಪ ಇದು ಅಂತಂದರೆ, ತಿಂದು ನೋಡಿ ಸರ್, ತೊಗೋಬೇಡಿ ಸರ್ ನೀವು. ನೋಡಿ ವ್ಯಾಪಾರ ಲಕ್ಷಣ ಹೇಗಿದೆ, ತೊಗೋಬೇಡಿ, ತಿಂದು ನೋಡಿ. ಹಾಗೆ ಬರೋಕ್ಕಾಗತ್ತಾ ತಿಂದು? ಏನು ತೊಗೋಬೇಕಲ್ಲ. ಅದು ಒಂದೇ ತಿಂದಿರೋ ಯಾವುದೋ ರುಚಿ ಹತ್ತಿ ಬರುತ್ತೆ. ಇದೊಂದು ಅರ್ಧ ಕೊಡು, ಇದೊಂದು ಸ್ವಲ್ಪ ಕೊಡು, ಇದೊಂದು ಸ್ವಲ್ಪ ಕೊಡು ಅಂತ ಹೇಳಿ ನಮ್ಗೆ ಗೊತ್ತಿಲ್ದಂಗೆ 200-300 ರೂಪಾಯಿ ಕೊಂಡ್ಕೊಂಬಂದಿರ್ತೀವಿ. ಅವ್ನು ಗೊತ್ತು ಟೋಪಿ ಹಾಕೋದು ಹೇಗೆ ಅಂತ. ಅಂದರೆ ಒಂದು ರುಚಿ ತೋರಿಸಿ ಮಾರುವಂಥದ್ದು ಇದೆಯಲ್ಲ. ನನಗೂ ಅನ್ನಿಸ್ತು, ಬಹುಶಃ ಅದೇ ಒಳ್ಳೆಯದೇನೋ ಇಲ್ಲಿ ಜ್ಞಾಪಕ ಚಿತ್ರ ಶಾಲೆ ಮಾಡಿದಾಗ ಅನ್ನಿಸ್ತು. ಒಂದೊಂದು ರುಚಿ ತೋರಿಸಿದಾಗ ಆ ಪುಸ್ತಕ ಓದಬೇಕು ಅಂತ ಅಪೇಕ್ಷೆ ತಮ್ಮಲ್ಲಿ ಬಂದರೆ ನಮ್ಮ ಪ್ರಯತ್ನ ಸಾರ್ಥಕ ಅನ್ನಿಸ್ಬಿಡ್ತು ನನಗೆ. ಯಾಕಂದರೆ ಪುಸ್ತಕ ಹಾಗಿದೆ, ಹಿಡಿದ್ರೆ ಬಿಡೋಕ್ಕಾಗಲ್ಲ. ಅದು ಆ ರುಚಿಗೋಸ್ಕರ ಕೆಲವೊಂದನ್ನು ಆರಿಸ್ಕೊಂಡಿದ್ದೇನೆ. ಈಗ ಮೊದಲನೇ ಸಂಪುಟ ಇದೆಯಲ್ಲ, ಸಾಹಿತಿ ಸಜ್ಜನ ಸಾರ್ವಜನಿಕರು, ಇದರ ಕೆಲವು ಚಿತ್ರಗಳನ್ನು ಗಮನಿಸೋಣ. ನಾನು ಇನ್ನೊಂದು ಪ್ರಯತ್ನ ಮಾಡಿದೆ. ಆದಷ್ಟು ದೊಡ್ಡವರ ಚಿತ್ರಗಳನ್ನು ಆರಿಸ್ಲಿಕ್ಕೆ ಹೋಗಲಿಲ್ಲ. ನಮ್ಮ ಪರಿಚಯ ಇರುವಂಥವ್ರು ದೊಡ್ಡವರು, ಅವ್ರ ಬಗ್ಗೆ ಕೇಳಿದ್ದೇವೆ, ಧ್ವನಿ ಕೇಳಿದ್ದೇವೆ ಅಲ್ಲ, ಅವ್ರ ಬಗ್ಗೆ ಮಾತು ಕೇಳಿದ್ದೇವೆ. ಆದಷ್ಟು ಮಟ್ಟಿಗೆ ಸಾಮಾನ್ಯರಾದಂಥವರು, ಹೆಚ್ಚು ಪ್ರಸಿದ್ಧರಾಗದೇ ಇರುವಂಥವರು, ಅಂಥವ್ರ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ಒಂದು ಕಾರಣ, ನಾವು ಯಾರನ್ನು ಸಾಮಾನ್ಯರು ಅಂದ್ಕೊಂಡಿದ್ದೇವೋ ಅವಳ ಅಸಾಮಾನ್ಯವಾದಂಥ ಗುಣ ಇದೆ. ಆ ಗುಣವನ್ನು ಗುರುತಿಸುವಂಥ ದೃಷ್ಟಿ DVG ಅವರಿಗಿತ್ತು ಅನ್ನೋದು. ಹಾಗೆ ನಾವು ಕೂಡ ನಮ್ಮ ಸುತ್ತಮುತ್ತಲಿರುವಂಥ ಸಾಮಾನ್ಯ ಜನರೊಳಗೆ ಅದ್ಭುತವಾದ ಗುಣಗಳನ್ನು ಕಂಡುಕೊಳ್ಳುವಂಥ ದೃಷ್ಟಿ ನಮಗೆ ಬರೋದಾದರೆ ನಮ್ಮ ಜೀವನ ಉನ್ನತಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಂಥ ಪಾತ್ರಗಳನ್ನು ಆರಿಸ್ಕೊಳ್ಳೋಣ ಅಂತ. ಮೊದಲನೇ ಪಾತ್ರ ನನಗಿಷ್ಟ ಆದದ್ದು ಅಂದರೆ ಭಾಗವತದ ಶೇಷಾಚಾರ್ಯರು ಅಂತ. ತಾವು ದಯವಿಟ್ಟು ಓದಬೇಕು, ಎಷ್ಟು ಅದ್ಭುತವಾಗಿ ಬರುತ್ತೆ ಆ ಪಾತ್ರ. ಅಂದರೆ ನಾನು ಇಡೀ ಪಾತ್ರವನ್ನು ಹೇಳ್ತಾ ಇಲ್ಲ, ಅದರ ಒಂದು ಚೂರು ಭಾಗವನ್ನು ಮಾತ್ರ ತೊಗೊಂಡಿದ್ದೇನೆ. ಅದರೊಳಗೆ ಪೂರ್ತಿ ಹೇಳ್ತಾ ಹೋದರೆ 185 ದಿವಸನೇ ಹೇಳಬೇಕು ಅದನ್ನು, ಮತ್ತು 185 ಕಥೆಗಳಿದೆ ಅದರೊಳಗೆ. ಅವರು DVG ಪರಿಚಯ ಹೇಗೆ ಮಾಡ್ತಾರೆ ನೋಡಿ, ಶೇಷಾಚಾರ್ಯನೇ ಪರಿಚಯ ಮಾಡುವಂಥ ರೀತಿ. ಅವರು ಯಾವ ಕಾಲದಲ್ಲಿ ಶೇಷಾಚಾರ್ಯ ಬದುಕಿದ್ರು ಅಂತ. ಆಣೆಗೆ 6 ತೆಂಗಿನಕಾಯಿ, ರೂಪಾಯಿಗೆ 16 ಸೇರಿ ಅಕ್ಕಿ ಸಿಕ್ಕುತ್ತಿದ್ದ ಕಾಲಕ್ಕೆ ಸೇರಿದವರು ಹೆಬ್ಬಣಿ ಶೇಷಾಚಾರ್ಯರು. ಭಾಳ ಹಿಂದೆವರು ಅಂತ ಹೇಳೋದು ಈ ಕಾಲಕ್ಕಿದ್ದರು ಅಂತ. ಸಂಸ್ಕೃತ ಸಾಹಿತ್ಯದಲ್ಲಿ ದ್ವೈತ ಸಿದ್ಧಾಂತದಲ್ಲಿ ದೊಡ್ಡ ಯೋಗ್ಯತೆ ಪಡೆದಿದ್ದವರು. DVG ಅವ್ರು ನೋಡೋ ಹೊತ್ತಿಗೆ ಆಗಲೇ ವಯಸ್ಸಾಗಿತ್ತು, ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತು. ಅವ್ರು ಹೇಗೆ ಕಾಣಿಸ್ತಾ ಇದ್ರು ಹುಡುಗರ ಕಣ್ಣಿಗೆ ಅಂತ, DVG ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ರು ಅವರು ಪರ್ಸ್ನಾಲಿಟಿ ವರ್ಣನೆ ಮಾಡ್ತಾರೆ. ಎತ್ತರವಾದ ಆಳು, ದಂತದ ಮೈಬಣ್ಣ, ಸೌಮ್ಯವಾದ ಮುಖಭಾವ, ನಯವಾದ ಹಾಸ್ಯ ಬೆರೆತ ಸ್ನೇಹಧ್ವನಿಯ ಮಾತು. ನೋಡಿ ಎಷ್ಟು ಚೆನ್ನಾಗಿರೋ ಮಾತು. ಹೇಗೆ ಅಂದರೆ ನಯವಾದಂಥ ಹಾಸ್ಯ ಬೆರೆತ ಸ್ನೇಹಧ್ವನಿಯ ಮಾತು, ಶುಚಿಯಾದ ಒಳಗು ಹೊರಗುಗಳು. ಅವ್ರಿಗೆ ಜೀವನ ಗಮನಿಸೋ ರೀತಿ ನೋಡಿ ಹೇಗಿದೆ. ಒಂದು ಸಾಲು ತೆಗೆಯೋಕ್ಕೆ ಸಾಧ್ಯ ಇಲ್ಲ, ಒಂದು ಪದ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಅದರೊಳಗೆ. ಇದರಿಂದ ಶೇಷಾಚಾರ್ಯರು ಊರಲ್ಲಿ ಎಲ್ಲರಿಗೂ ಪ್ರಿಯರಾಗಿ ಎಲ್ಲರ ಗೌರವಕ್ಕೂ ಪಾತ್ರರಾಗಿದ್ದರು. ಆದರೆ ಬಡತನ ತುಂಬ ಜಾಸ್ತಿ, ತುಂಬ ಬಡತನ. ತನ್ನ ಉಪಪತ್ತಿ ಉತ್ಪನ್ನ ಸಾಲದೆಂದು ಕೊರಗಿದವರು ಎಂದೂ ಅಲ್ಲ. ಸಾಲಿಲ್ಲ ಅಂತ ಎಂದೂ ಕೊರಗಲಿಲ್ಲಂತೆ. ಪತ್ನಿ ವಿಯೋಗವಾಗಿತ್ತು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೇಲಿ. ಮಕ್ಕಳು ಇವರು ಸಂಬಂಧಿಕರು ತುಂಬ ಜನ ಮಕ್ಕಳು ಸೇರ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಜನ ಇದ್ದಾರೆ ಮನೇಲಿ. ಬಡತನ ತುಂಬ ಜನ. ಆದರೆ ಅವ್ರು ಬರೀತಾರೆ, ಬಡತನದಿಂದ ಅವರು ತೊಂದರೆ ಪಟ್ಟಂಗೆ ಕಾಣಿಸ್ಲಿಲ್ಲ ಅಂತ. ಇದು ಬಹಳ ಅದ್ಭುತ ಮಾತು, ನನಗೆ ಇಷ್ಟ ಆಗೋದು. ಕೆಲವರಿಗೆ ಬಡತನ ಇಲ್ಲದೆ ಹೋದ್ರು ಕೂಡ ನೆರಳೋದು ತಪ್ಪಲ್ಲ. ಬೇಕಾದ ಶ್ರೀಮಂತಿಕೆ ಇರುತ್ತೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ, ಏನೋಪ್ಪ ಇದ್ದೀನಿ, ಹೀಗೆ ಸಂತೋಷ ಆಗಿದ್ದೀನಿ ಅಂತ ಹೇಳೋಕೆ ಏನು ದಾಡಿ, ಚೆನ್ನಾಗಿದ್ದಾಗ ಕೂಡ. ಆದರೆ ಕೆಲವರು ಇರ್ತಾರೆ, ದುಃಖದಲ್ಲಿ ಇದ್ದರೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಶೇಷಾಚಾರ್ಯರು ಆ ಕ್ಯಾಟಗರಿಗೆ ಸೇರಿದಂಥವ್ರು. ಎಂದೂ ಗೊಣಗಲಿಲ್ಲ, ದುಃಖದಿಂದ ತೊಂದರೆ ಪಟ್ಟಂಗೆ ಕಾಣಿಸ್ಲಿಲ್ಲ. ತೊಂದರೆ ಇರಲಿಲ್ಲ ಅಂತಲ್ಲ, ಅವ್ರಿಗೆ ತೊಂದರೆ ಹೇಳ್ಕೊಳ್ಳಿಲ್ಲ ಯಾರ ಮುಂದೆ, ನಕ್ಕೊಂಡೇ ಇರೋರು. ಅವರಿಗೆ ಒಂದು ನಂಬಿಕೆ ವಸ್ತು ಇತ್ತು ಅಂತ ಹೇಳ್ತಾರೆ. ನೋಡಿ, ನಾವು ಬಾಳಿಗೆ ಒಂದು ನಂಬಿಕೆ ಅಂತಿದ್ದಾಗ ಹೇಗೆ ನಮ್ಮನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸುತ್ತೆ ಅಂತ. ಸಮುದ್ರದಲ್ಲಿ ಎಂಥ ದೊಡ್ಡ ತೆರೆ ಬಂದರೂ ಕೂಡ ಹಡಗಿಗೆ ಲಂಗರು ಹಾಕಿದರೆ, ಲಂಗರು ಭಾರವಾಗಿದ್ದರೆ ಹಡಗು ಮುಳುಗೋಲ್ಲ. ಹಡಗಿಗೆ ಒಂದು ಆಧಾರ ಇದೆ. ಹಾಗೆ ಬಾಳಿಗೊಂದು ಗಟ್ಟಿಯಾದ ನಂಬಿಕೆ ಇದ್ದರೆ ಜೀವನ ಹೇಗೆ ನಡೆಸುತ್ತೆ ಅನ್ನೋದಕ್ಕೆ ಶೇಷಾಚಾರ್ಯರು ಒಂದು ಮಾದರಿ. ಅವ್ರು ಹೇಳ್ತಾರೆ, ಶೇಷಾಚಾರ್ಯರಿಗೆ ಇದ್ದ ಪರಮನಿಧಿ ಅವರ ಮನೋದಾರ್ಢ್ಯ ಭಾಳ ದೊಡ್ಡದವರು. ಅವರು ಒಂದಾನೊಂದು ವಸ್ತುವನ್ನು ದೃಢವಾಗಿ ನಂಬಿದ್ದರು.
ಆ ವಸ್ತು ಭಾಗವತ. ಅವರು ನಂಬಿದ್ದು ಒಂದೇ ಒಂದು ಭಾಗವತವನ್ನು ನಂಬ್ಕೊಂಡಿದ್ದಾರೆ. ಆ ವಿಸ್ತಾರವಾದ ಮನೋಹರ ಕಾವ್ಯದ ಯಾವ ಭಾಗವನ್ನಾದರೂ ಅವರು ಗ್ರಂಥವನ್ನು ಎದುರಿಗಿಟ್ಟುಕೊಳ್ಳದೆಯೇ ಜ್ಞಾಪಕದಿಂದಲೇ ಹೇಳಬಲ್ಲವರಾಗಿದ್ದರು. ಭಾಗವತ ಒಂದು ಪಾರಾಯಣ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರ ಮನೆಯಲ್ಲಿದ್ದ ಬೆಲೆಬಾಳುವ ಸೊತ್ತುಗಳಲ್ಲಿ ಎಲ್ಲ ಅತ್ಯಂತ ಮೌಲ್ಯವುಳ್ಳದ್ದೆಂದರೆ ಒಂದು ಹಳೆಯ ಕಾಲದ ಮರದ ಸಂದೂಕ. ಅತ್ಯಂತ ಬೆಲೆ ಬಾಳುವುದವ್ರ ಮನೆ ಅದು ಕಟ್ಟಿಗೆ ಪೆಟ್ಟಿಗೆ ಒಂದು ಅಷ್ಟೇ ಬೆಲೆ ಬಾಳುವಂಥದ್ದು. ಆ ಸಂದೂಕಿನಲ್ಲಿದ್ದದ್ದು ಒಂದು ಹಳೆಯ ತಾಳೆ ಓಲೆಯ ಪುಸ್ತಕ. ಅದು ಸಂಸ್ಕೃತ ಭಾಗವತ ಗ್ರಂಥ. ಆ ಪಟ್ಟಿಗೆಯಲ್ಲಿ ಇಟ್ಟಿದ್ದಾರೆ. ಮನೆಯಲ್ಲಿ ಮೋಸ್ಟ್ ಪ್ರೀಷಿಯಸ್ ಪ್ರಾಪರ್ಟಿ ಅಂದರೆ ಬಾಕ್ಸ್, ಅದರೊಳಗೆ ಇರುವಂಥದ್ದು ಭಾಗವತ. ಅದರ ಜೊತೆಗೆ ಒಂದು ಅಚ್ಚಾದ ಬಾಲಬೋಧಾಕ್ಷರದ ಭಾಗವತದ ಪುಸ್ತಕವನ್ನು ಸಂಪಾದಿಸಿ ಇಟ್ಟುಕೊಂಡಿದ್ದರು. ಮುಂದೆ ಏನು ಮಾಡಿದ್ರು ಆ ಪುಸ್ತಕಕ್ಕೆ ಅಂತ ನೋಡಿ. ಆ 2 ಪುಸ್ತಕಗಳನ್ನು ಒಳ್ಳೆಯ ಜರತಾರಿ ಶಾಲುಗಳಲ್ಲಿ ಸುತ್ತಿ ಸಂದೂಕಿನಲ್ಲಿ ಇಟ್ಟಿರುತ್ತಿದ್ದರು. ಅವರಿಗೆ ವರ್ಷಕ್ಕೆ 1-2 ಸಾರಿಯಾದರೂ ಹೊಸ ಶಾಲುವೋ ಜರತಾರಿ ಶಲ್ಯಗಳೋ ಉಡುಗೊರೆಯಾಗಿ ಬರುತ್ತಿದ್ದವು. ಭಾಗವತ ಮಾಡ್ತಿದ್ದಾರಲ್ಲ ಬರೋದು. ಹಾಗೆ ಬಂದ ನೂತನ ವಸ್ತ್ರವನ್ನು ಶೇಷಾಚಾರ್ಯರು ತಾವು ಎಂದೂ ಧರಿಸಿಕೊಳ್ಳದೆ ತಮ್ಮ ಮಕ್ಕಳಿಗೂ ಕೊಡದೆ ಭಾಗವತ ಪುಸ್ತಕಕ್ಕೆ ಸುತ್ತಿಡುತ್ತಿದ್ದರು. ಒಂದು ಸಲ ನಾನು ಅವರ ಪುಸ್ತಕವನ್ನು ನೋಡಬೇಕು ಎಂದುಕೊಂಡೆ. ಹೋಗಿ ಕೇಳಿಸಿ, ಆಚಾರ್ಯ ತೋರಿಸ್ರಿ ಪುಸ್ತಕ ಅಂತ ಕೇಳಿದ್ರಂತೆ. ಆಚಾರ್ಯರು ಸಂತೋಷವೆಂದು ಹೇಳಿ ಸಂದೂಕನ್ನು ತೆಗೆದು ತೋರಿಸಿದರು. ನೋಡಿ, ಕಣ್ಣು ಮುಂದೆ ಕಟ್ಟು ಹಾಗೆ ಬರೆದಿರುವಂಥ ಘಟನೆಗಳನ್ನು. ಒಂದೊಂದು ಪುಸ್ತಕಕ್ಕೂ ಒಂದು ಮಗುಟ, ಅದರ ಮೇಲೆ ಕಲಾಬತ್ತಿನ ಶಲ್ಯ, ಅದರ ಮೇಲೆ ಜರತಾರಿ ಶಾಲು ಸುತ್ತಿದ್ದರು. ಅವರು ಆ ವಸ್ತ್ರಗಳನ್ನು ಒಂದೊಂದಾಗಿ ಬಿಚ್ಚಿ ಅದರ ಮೇಲಿನ ಜರತಾರಿಯ ಚಿತ್ರವನ್ನು, ನೇಗೆಯ ನಾಜೂಕನ್ನು ತೋರಿಸಿದರು. ನಾನು ಹುಡುಗತನಕ್ಕೆ ಸಹಜವಾದ ಹಾಸ್ಯ ಬುದ್ಧಿಯಿಂದ ಕೇಳಿದೆ, ಭಾಗವತಕ್ಕೆ ಇಷ್ಟು ಚಳಿಯಾಗುತ್ತದೆಯೇ? ಇಷ್ಟು ಮುಚ್ಚಿದ್ದೀರಲ್ಲ, ಶಾಲು ಜರತಾರಿ ಶಲ್ಯ ಹಾಕಿದ್ದೀರಲ್ಲ, ಭಾಗವತಕ್ಕೆ ಇಷ್ಟು ಚಳಿಯಾಗುತ್ತದೆಯೇ ಎಂದು ಕೇಳಿದೆ. ಶೇಷಾಚಾರ್ಯರು ನಕ್ಕು, ನೀ ಏನು ಹುಚ್ಚನ ಹಾಗೆ ಮಾತಾಡ್ತಿ, ಭಾಗವತ ಅಂಬೋದು ದೇವರು. ನಂಬಿಕೆ ಹೇಗಿರುತ್ತೆ ನೋಡಿ. ಭಾಗವತ ಅನ್ಬೋದು ದೇವರು. ಬೇರೆ ದೇವರನ್ನು ನಾವು ಕಂಡಿದ್ದೇವೆಯೇ? ನಮಗೆ ಒಳ್ಳೆಯದು ಏನು ಬಂದರೂ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಈ ಮುದಿ ಮೈಗೆ ಯಾಕೆ ಅಲಂಕಾರ? ಈಗ ನಾನು ಹುಟ್ಟಿರೋ ಧೋತ್ರ ನನಗೆ ಸಾಲದೆ, ಇದು ಶುಭ್ರವಾಗಿದೆ ನೋಡು ಎಂದು ಶೇಷಾಚಾರ್ಯರು ಉಟ್ಟು ಹೊದ್ದಿದ್ದ ಬಟ್ಟೆಗಳು ಶುಭ್ರವಾಗಿ ಚೆನ್ನಾಗಿದ್ದವು. ಅದು ಆಡಂಬರವಿಲ್ಲದ ಸೊಗಸು. ಜೀವನ ಹಾಗೆ ಕಳೆದ್ರು ಅವರು ಅಂತ. ಒಂದೇ ನಂಬಿಕೆ ಜೀವನದಲ್ಲಿ, ಒಂದು ಭಾಗವತದಲ್ಲಿ ನಂಬಿಕೆ. ತಾನು ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ತನಗೇನು ಬಂದರೂ ಕೂಡ ಅದಕ್ಕೆ ಕೊಡ್ತೇನೆ ಅನ್ನುವಂಥದ್ದು. ನನಗೆ ಯಾಕೆ ಆಶ್ಚರ್ಯ ಆಗುತ್ತಂದರೆ, ಒಂದು ಸಣ್ಣ ನಂಬಿಕೆ ನಮಗೆ ಹೊರವರೆಗೆ ಸಣ್ಣದಾಗಿ ಕಾಣಿಸ್ಬೋದು, ಅವ್ರಿಗೆ ಮಹತ್ತಾದ ನಂಬಿಕೆ ಅದು. ಜನರು ತಮಾಷೆ ಮಾಡ್ತಿದ್ರಂತ ಅವಾಗ ಶೇಷಾಚಾರ್ಯರಿಗೆ, ಭಾಗವತ ಶೇಷಾಚಾರ್ಯರು ಅಂತ, ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ. ಅವ್ರು ಹೇಳ್ತಿದ್ದು, ಇನ್ನು ಬೇಕಾಗಿಲ್ಲ ನನಗೆ ಅಂತ ಶೇಷಾಚಾರ್ಯ ಹೇಳೋರು. ತೃಪ್ತಿ ಶೇಷಾಚಾರ್ಯರಿಗಿದೆ. ಅಂದರೆ ಒಂದು ವಸ್ತುವಿನಲ್ಲಿ ಅಸಾಧ್ಯವಾದಂಥ ನಂಬಿಕೆಯನ್ನು ಇಟ್ಕೊಂಡ್ರೆ ಕಷ್ಟವಾದಂಥ ಜೀವನ ಕೂಡ ಸಹ್ಯವಾಗ್ತದೆ ಅಂತ. ಹಾಗೆ ಶೇಷಾಚಾರ್ಯ ಬದುಕಿದ್ರು ಜೀವನ ಅಂತ. 2ನೇ ವ್ಯಕ್ತಿ ಇನ್ನೊಬ್ಬರು ನತ್ತಿ ಶಾಸ್ತ್ರಿಗಳು ಅಂತ. ಭಾಳ ತಮಾಷೆ ಆಗಿರುವಂಥ ಮಾತಿದು. ಅವ್ರ ಹೆಸರು ವೆಂಕಟರಾಮ ಶಾಸ್ತ್ರಿಗಳು ಅಂತ. DVG ಮಾತು ಬರೀತಾರೆ, ಭಗವಂತ ಅವರಿಗೆ ಭಾಷೆ ಮೇಲೆ ಶಕ್ತಿ ಕೊಡುವಾಗ ನಿರರ್ಗಳವಾಗಿ ಕೊಟ್ಟ, ಆದರೆ ಮಾತಾಡೋ ಶಕ್ತಿ ಯಾವಾಗ ಕೊಡಬೇಕಾದ್ರೆ ಯಾಕೋ ಹಿಡ್ಕೊಂಡ್ಬಿಟ್ಟ ಅಂತ. ಉಗ್ಗು ಬರ್ತಾಯಿತ್ತು ಅವ್ರಿಗೆ, ತುಂಬ ಉಗ್ಗು ಬರ್ತಾಯಿತ್ತು ಅಂತ. ಮಾತಾಡ್ಬೇಕಾದ್ರೆ ಉಗ್ಗುತ್ತಿದ್ರು. ಅದಕ್ಕೆ ಅವ್ರನ್ನೆಲ್ಲ ನತ್ತಿ ಶಾಸ್ತ್ರಗಳು ಅಂತ ಕರಿತಿದ್ರಂತೆ. ನತ್ತಿ ಅಂದರೆ ಉಗ್ಗು ಅಂತ ಅನಿಸುತ್ತೆ, ಅದು ನತ್ತಿ ಅಂದರೆ ಉಗ್ಗೋದು ಅಂತ. ಅದಕ್ಕೆ ನತ್ತಿ ಶಾಸ್ತ್ರಗಳು ಅಂತ ಕರಿತಿದ್ರು. ಅದು ಅವ್ರಿಗೆ ಕೀಟ್ಲೆ ಮಾಡಬೇಕು ಅಂತ ಕರೆದದ್ದಲ್ಲ. ಸುಮಾರು ಜನ ಶಾಸ್ತ್ರಗಳಿದ್ದರಲ್ಲ ಊರಲ್ಲಿ, ಗುರುತಿಸೋದಕ್ಕೆ ಅನುಕೂಲ ಆಗಲಿ ಅಂತ ನತ್ತಿ ಶಾಸ್ತ್ರಗಳು ಅಂತಿದ್ರು. ಅವರೇನು ತಪ್ಪು ತಿಳ್ಕೊತಿರ್ಲಿಲ್ಲ ಅದನ್ನು, ಹಾಗೆ ಇದ್ದರು ಅವರು. ಅವರು ಸಂಸ್ಕೃತ ಆಂಧ್ರ ಪಂಡಿತರು ಅಂತ DVG ಕರೀತಾರೆ. ಸಂಸ್ಕೃತ ಆಂಧ್ರ ಪಂಡಿತರು. ಮನೆಯಲ್ಲಿ ಪಾಠಕ್ಕೆ ಯಾವಾಗಲೂ 4-5 ಜನ ವಿದ್ಯಾರ್ಥಿಗಳು. ದಯವಿಟ್ಟು ಗಮನಿಸಬೇಕಾದ್ದು, ಅವ್ರಿಗೂ ತುಂಬ ಬಡತನ, ಶಾಸ್ತ್ರಿಗಳಿಗೆ ಬಡತನ ಇದ್ದರೂ ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು ಅಂತ ಮನೆಯಲ್ಲಿ ಯಾವಾಗಲೂ ಹುಡುಗರು ಇರೋರಂತೆ. ಅದು ವರ್ಣನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮಲ್ಕೊಳ್ಬೇಕಾದ್ರೆ ದೀಪ ಲೈಟ್ ಇಲ್ಲಲ್ಲ ಅವಾಗ, ದೀಪ ಆರಿಸಿ ಮಲ್ಕೊಂಡ್ರೆ ಆಚಾರ್ಯರು ಮಧ್ಯದಲ್ಲಿ ಮಲ್ಕೊಳ್ಳೋರು ಶಾಸ್ತ್ರಿಗಳು, ಸುತ್ತಲೂ ಹುಡುಗರು ಮಲ್ಕೊಳ್ಳೋರು. ಬೆಳಗ್ಗೆ ಮಕ್ಕಳನ್ನ ಎಬ್ಬಿಸ್ಬೇಕಲ್ಲ, ಎಬ್ಬಿಸಿದ್ರೆ ಏನು ಮಾಡ್ತಿದ್ವು ಅಂದರೆ ಶಾಸ್ತ್ರಿಗಳು ತಮ್ಮ ಪಕ್ಕದಲ್ಲಿ ಒಂದು ಕೋಲು ಇಟ್ಕೊಂಡಿರ್ತಿದ್ರಂತೆ, ಕೈಗೋಲು ಇಟ್ಕೊಂಡಿರೋರು. ಕೈಗೋಲನ್ನು ಚುಚ್ಚೋದು, ಅವ್ರನ್ನ ಒಬ್ಬರನ್ನ ಚುಚ್ಚಿ ಎಬ್ಬಿಸೋದು. ಅವ್ರಿಗೆ ಗೊತ್ತು ಕೋಲ್ ಬಂತು ಅಂದರೆ ಹೇಳೋ ಟೈಮ್ ಆಯಿತು ಅಂತ. ಹುಡುಗರಿಗೆ ಎದ್ದು ಮುಖ ತೊಳ್ಕೊಂಡು ಪುಸ್ತಕ ಓದೋಕೆ ಶುರು ಮಾಡೋರು. ಜೋರಾಗಿ ಓದಬೇಕು. ಪುಸ್ತಕ ಹಿಡ್ಕೊಂಡು ಮಕ್ಕಳು ಓದೋರು ದೀಪದ ಬೆಳಕಲ್ಲಿ. ಶಾಸ್ತ್ರಿಗಳಿಗೇನು ಪುಸ್ತಕ ಬೇಕಾಗಿಲ್ಲ, ಎಲ್ಲ ಬಾಯಿಪಾಠ ಬಂದುಬಿಡುತ್ತೆ ಅವರಿಗೆಲ್ಲ. ಅವ್ರು ತಪ್ಪಿದರೆ
ಹೇಳ್ಬೇಕಾರೆ ತಪ್ಪಿದ್ದೀರಿ ಅಂತ. ಕೋಲಿನ ಚುಚ್ಚೋರು ಮತ್ತೊಂದು ಸಲ. ಚುಚ್ಚಿದ ತಕ್ಷಣ ಹುಡುಗರಿಗೆ ಗೊತ್ತಾಗೋದು ತಪ್ಪಿದೆ ನಾನು ಅಂತ ಮತ್ತೊಮ್ಮೆ ಓದಬೇಕು. ಯಾಕೆ ಹೇಳ್ತಿದ್ರು ಅಂತಂದರೆ ಅವ್ರಿಗೆ ಹೇಳಬೇಕು ಅಂದರೆ ತುಂಬ ತಡವರಿಸ್ತಿತ್ತು, ಟೈಮ್ ತೊಗೋತಾ ಇತ್ತು. ಅದಕ್ಕೊಂದು ಶಾರ್ಟ್ಕಟ್ ಹುಡ್ಕೊಂಡ್ಬಿಟ್ಟಿದ್ರು ಅವರು. ಹಿಂಗೆ ಕೋಲ್ ಚುಚ್ಚಿದ್ರೆ ತಪ್ಪಾಯಿತು ಅಂತ ಮತ್ತೆ ಹುಡುಗ ಮತ್ತೊಂದು ಓದಬೇಕು ಅಂತ ಹೀಗೆ ಮಾಡ್ತಿದ್ರಂತೆ. ಹೀಗೆ ಮಾಡ್ತಿರುವಾಗ ಮೊದಲು ಒಂದು ಎರಡು ಮಾತು ಕಷ್ಟ ಅವರಿಗೆ ಉಗ್ಗು ಬರೋದು, ಆದರೆ ಮಾತು ಶುರು ಆದಮೇಲೆ ನಿರರ್ಗಳವಾಗಿ ಬರ್ತಾಯಿತ್ತು ಅಂತ ಹೇಳೋರು. ಅಂಥ ಶಾಸ್ತ್ರಿಗಳ ಬಗ್ಗೆ ಒಂದು ಘಟನೆಯನ್ನು ಬರೀತಾರೆ. ಇದು ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಟರು ಇನ್ಫಾರ್ಮೇಷನ್, ಶಾಸ್ತ್ರಿಗಳು ಹೇಗಿದ್ದಾರೆ, ಬಡತನದಲ್ಲಿ ಕೂಡ ಮತ್ತೊಬ್ಬರಿಗೆ ವಿದ್ಯಾದಾನ ಮಾಡಬೇಕು ಅನ್ನೋಂಥ ಆಸೆ. ಇಂಥ ಶಾಸ್ತ್ರಿಗಳಿಗೆ ಒಂದು ಧ್ಯೇಯ ಇತ್ತು. ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರು ರಾಮೋಪಾಸಕರು ಶಾಸ್ತ್ರಿಗಳು. ಪ್ರತಿ ವರ್ಷ ಕೂಡ ಚೈತ್ರ ಮಾಸದಲ್ಲಿ ರಾಮೋತ್ಸವ ನಡೆಸಿ ಪಟ್ಟಾಭಿಷೇಕದ ದಿನ 1,000 ಜನಕ್ಕೆ ಸಂತರ್ಪಣೆ ಮಾಡಿಸುತ್ತಿದ್ದರು. ಏನು ತಮಾಷೆನಾ, 1000 ಜನಕ್ಕೆ ಊಟ ಹಾಕೋ ಕೆಲಸ ಶಾಸ್ತ್ರಿಗಳು. ಅದಕ್ಕೇನು ಮಾಡ್ತಿದ್ರು ಅಂದರೆ, ಆ ಸಂತರ್ಪಣೆಗಾಗಿ ವರ್ಷವೆಲ್ಲ ಆಗಾಗ ಊರು ಸುತ್ತಿ ಸಾಮಗ್ರಿಯನ್ನು ಶೇಖರಣೆ ಮಾಡುತ್ತಿದ್ದರು. ಮನೆ ಮನೆ ಹೊತ್ತು ತೊಗೊಂಬರೋರು. ಅವರು ಎಲ್ಲಿ ಹೋದರೂ ಒಂದು ಗೋಣಿ ಚೀಲವನ್ನು ಹಿಡಿದಿರ್ತಿದ್ರು. ಯಾರು ಏನು ಕೊಟ್ಟರೂ ಶ್ರೀರಾಮಾರ್ಪಣ ಎಂದು ಹೇಳಿಕೊಂಡು ಅದನ್ನು ತುಂಬಿ ಸೋಮೇಶ್ವರ ದೇವಸ್ಥಾನದ ಬಳಿಯ ತಮ್ಮ ಮಂಟಪಕ್ಕೆ ತರುತ್ತಿದ್ದರು. ಶಾಸ್ತ್ರಿಗಳು ಬಂದು ಕೇಳಿದರೆ ಯಾರೂ ಇಲ್ಲವೆನ್ನುತ್ತಿರಲಿಲ್ಲ. ಗೊತ್ತು ಅವ್ರು ಎದಕ್ಕೆ ಮಾಡ್ತಾರೆ ಅಂತ ಗೊತ್ತು. ಕೆಲವರು ಅಕ್ಕಿ, ಬೇಳೆ, ಗೋಧಿ, ಹಿಟ್ಟು, ಬೆಲ್ಲ ಮೊದಲಾದ ದಿನಸುಗಳನ್ನು ತಮ್ಮ ಶಕ್ತಿ ಸಿದ್ದಂತೆ ಕೊಡುತ್ತಿದ್ದರು. ಕೆಲವರು ಸೌದೆ, ತರಕಾರಿ ಮೊದಲನ್ನು ಕೊಡುತ್ತಿದ್ದರು. ಕೆಲವರು ಹಚ್ಚಿದೆಲೆ, ದೊನ್ನೆ ಕಟ್ಟುಗಳನ್ನು ಕೊಡುತ್ತಿದ್ದರು. ಕೆಲವರು ದ್ರವ್ಯಗಳನ್ನು ಕೊಡುತ್ತಿದ್ದರು. ಕೆಲವರು 2-3 ಬೆಲ್ಲದ ಮುದ್ದೆಗಳನ್ನು, 2 ಕೊಳಗ ಭತ್ತವನ್ನು, 10 ತೆಂಗಿನಕಾಯಿಯನ್ನು ಮೂಟೆ ಕಟ್ಟಿರಿಸಿ ಅದರ ಮೇಲೆ ಶಾಸ್ತ್ರಿಗಳದು ಶ್ರೀರಾಮಾರ್ಪಿತ ಎಂದು ಬರೆದಿಡುತ್ತಿದ್ದರು. ಮೊದಲು ಹಾಕಿಟ್ಬಿಡೋ ಶಾಸ್ತ್ರಿಗಳು ಬರ್ತಾರೆ ಅಂತ ಎಂದು ಅರ್ಧಾಣೆ ದಕ್ಷಿಣೆ ಒಡನಿಟ್ಟು ಕಾದಿರುತ್ತಿದ್ದರು. ಹೀಗೆ ಸಂಗ್ರಹಿಸಿ ಬಂದದ್ದನ್ನೆಲ್ಲ ಶಾಸ್ತ್ರಿಗಳವರು ಸೋಮೇಶ್ವರ ದೇವಸ್ಥಾನದ ಬಳಿ ಒಂದು ಮಂಟಪದಲ್ಲಿ ದಾಸ್ತಾನು ಮಾಡಿದ್ದರು. ಸಂತರ್ಪಣೆಯ ದಿವಸ 1000ಕ್ಕಿಂತ ಹೆಚ್ಚಾಗಿಯೇ ಜನ ಸೇರುತ್ತಿತ್ತು. ಅದರಲ್ಲಿ ಹೆಂಗಸರು, ಮಕ್ಕಳು ಇರುತ್ತಿದ್ದರು. ಅಡುಗೆ ಮಾಡುವವರು ತಮ್ಮ ಮಾಮೂಲು ಕೂಲಿಯನ್ನು ತೆಗೆದುಕೊಳ್ಳದೆ ಶಾಸ್ತ್ರಿಗಳು ಕೊಟ್ಟಷ್ಟರಿಂದ ಸಂತುಷ್ಟರಾಗುತ್ತಿದ್ದರು. ಎಲ್ಲರೂ ಹೇಗೆ ಇನ್ವಾಲ್ವ್ ಮಾಡಿದ್ದರು ನೋಡಿ ಅವರು. ಊಟಕ್ಕಾಗಿ ಬಂದವರಲ್ಲಿಯೇ ಕೆಲವರು ಬಡಿಸಲು ಸಿದ್ಧರಾಗುತ್ತಿದ್ದರು. 3-4 ಸಾರಿ ಪಂಕ್ತಿ ಬೀಳುತ್ತಿತ್ತು. ಹೋಳಿಗೆ, ಪಾಯಸ, ಚಿತ್ರಾನ್ನ ಸಹಿತವಾಗಿ ಒಳ್ಳೆಯ ಭೋಜನವಾಗುತ್ತಿತ್ತು. ಶಾಸ್ತ್ರಿಗಳು ಸಾಲು ಸಾಲಿಗೂ ಹೋಗಿ ಉಪಚಾರ ಹೇಳಿ ಅತಿಥಿಗಳನ್ನು ಆಧರಿಸುತ್ತಿದ್ದರು. ಭೋಜನದ ನಂತರ ಎಲ್ಲರೂ ಗುಡಿಯ ಹೊರಗೆ ತಾಂಬೂಲಕ್ಕಾಗಿ ದಯಮಾಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದರು. ಬಂದವರಿಗೆಲ್ಲ ದೊಡ್ಡವರಿಗೆ ತಾಂಬೂಲದೊಡ ಅರ್ಧಾಣೆ ದಕ್ಷಿಣೆ, ಹುಡುಗರಿಗೆಲ್ಲ ತಲಾ ಕಾಲಾಣೆ ದಕ್ಷಿಣೆ ಕೊಡುತ್ತಿದ್ದರು. ಇಲ್ಲಿ ಒಂದು ಹಂತ ಮುಗೀತು. ಮುಂದಿನ ಹಂತ ನೋಡಿ ಬಹಳ ಮುಖ್ಯವಾಗಿ ನನಗಿರುವಂಥದ್ದು. ಅದು ಮುಗಿದ ಮೇಲೆ ಶಾಸ್ತ್ರಿಗಳು ತಮ್ಮ ಉಗ್ರಾಣದ ಕೊಠಡಿಯಲ್ಲಿದ್ದ ಎಲ್ಲ ಸಾಮಾನುಗಳನ್ನು, ಯಾವತ್ ವಿಶೇಷವನ್ನು ಹೊರಗೆ ತಂದಿರಿಸಿಕೊಂಡು ಕೂಗೋರಂತೆ. ಎಲ್ಲ ಸಾಮಾನು ಕಟ್ಟೆ ಮೇಲೆ ಇಟ್ಕೊಂಡು, ಬೆಲ್ಲ 1 ಮುದ್ದೆ ಮಿಕ್ಕಿದೆ, ಯಾರಾದರೂ ತೆಗೆದುಕೊಳ್ಳಬಹುದು ಎನ್ನುವರು. ಯಾರು ಕೈ ಹಿಡಿದಿದ್ದು ಅವರಿಗೆ ಮೊದಲೇ ಕಾಣಿಸಿತೋ ಅವರ ಕೈಯಲ್ಲಿ ಅದನ್ನಿಟ್ಟು 1 ಕಾಲಾನಿಟ್ಟು ಶ್ರೀರಾಮಾರ್ಪಣ ಎನ್ನುವರು. ಇಲ್ಲಿದೆ ಒಂದು ಹಳೆಯ ಛತ್ರಿ, ಕಡ್ಡಿ ಮುರಿದು ಹೋಗಿದೆ, ಅದನ್ನು ಹಾಕಿಸಿಕೊಂಡ್ರೆ ಉಪಯೋಗ ಬರುತ್ತದೆ, ಯಾರಿಗಾದರೂ ಬೇಕೇ ಅನ್ನೋರು. ಕೈ ಹಿಡಿದವರಿಗೆ ಅದು ದಕ್ಷಿಣ ಸಹಿತ ಕೊಟ್ಟು ಶ್ರೀರಾಮಾರ್ಪಣ ಎನ್ನುವರು. ದೊನ್ನೆ ಕಟ್ಟು ಅರ್ಧ ಮಿಕ್ಕಿದೆ, 10-12 ದೊನ್ನೆ ಇರಬಹುದು, ಬೇಕಾದರೆ ಮೇಲಿನಂತೆ ಶ್ರೀರಾಮಾರ್ಪಣ. ಇದೊಂದು ಪಾದರಕ್ಷೆ, ಮಡಿಪಲ್ಲಿಯಲ್ಲಿ ಯಾರಲ್ಲೋ ಕೇಳಿ ತಂದದ್ದು, ಸ್ವಲ್ಪ ಕಿತ್ತು ಹೋಗಿದೆ, ಸರಿಪಡಿಸಿಕೊಂಡ್ರೆ ಉಪಯೋಗಕ್ಕೆ ಬರುತ್ತೆ, ಇದು ಮೇಲಿನಂತೆ ಶ್ರೀರಾಮಾರ್ಪಣ. 10 ಬೆರಣಿ ಮಿಕ್ಕಿದೆ, ಬೇಕಾದವರು ಯಥಾ ಪ್ರಕಾರ ಶ್ರೀರಾಮಾರ್ಪಣ. ಒಂದು ಚೂರು ಇಟ್ಕೋತಾ ಇರಲಿಲ್ಲಂತೆ. ಶಾಸ್ತ್ರಿಗಳು ಹೀಗೆ ಎಲ್ಲ ಸಾಮಾನನ್ನು, ಕೈಯಲ್ಲಿದ್ದ ಎಲ್ಲ ಕಾಸುಗಳನ್ನು ಅಲ್ಲೇ ಹಂಚಿಬಿಟ್ಟು ಕೈ ತೊಳೆದುಕೊಳ್ಳುವರು. ದುಡ್ಡು ಕೂಡ ಇಟ್ಕೊಳ್ಳೋದಿಲ್ಲ. ಒಂದು ಸಲ ಏನಾಯಿತು ಅಂತ ಬರೀತಾರೆ. ಒಂದಾನೊಂದು ವರ್ಷ ಸಂತರ್ಪಣೆಯ ದಿವಸ ಶಾಸ್ತ್ರಿಗಳ ಕುಟುಂಬ ಪಾರ್ವತಮ್ಮ ಅವರ ಸಮಾರಾಧನೆಯ ಉಗ್ರಾಣದಲ್ಲಿದ್ದ ಒಂದು ಬೆಲ್ಲದ ಉಂಡೆಯನ್ನು ಒಡೆದು ಒಂದು ಚೂರನ್ನು ತಮ್ಮ ಮೊಮ್ಮಗುಗೆ ಕೊಟ್ಟರು. ಬೆಲ್ಲದ ಉಂಡೆಯಲ್ಲಿ ಒಡೆದು ಒಂದು ಚೂರು ಮೊಮ್ಮಗು ಕೊಟ್ಟರು ಪಾಪ ಅವರು. ಅದನ್ನು ಶಾಸ್ತ್ರಿಗಳು ನೋಡಿ, ಇದೇನು ಯಾಚನೆ ಮಾಡಿ ತಂದು ಮುಡುಪಾಗಿಟ್ಟಿದ್ದ ಪದಾರ್ಥವನ್ನು ಹಾಗೆ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳಬಹುದೇ ಎಂದು ಆಕ್ಷೇಪಿಸಿದರು. ಆಕೆ, ನೀವಂತೂ ಮಕ್ಕಳ ಕೈಯಲ್ಲಿ 1 ಕಾಸಿಟ್ಟ ಪಾಪಕ್ಕೆ ಹೋಗಲಿಲ್ಲ, 1 ಕಾಸು ಕೊಡಲಿಲ್ಲ, ಒಂದು ಚೂರು ತಿಂಡಿ ಕೊಟ್ಟವರಲ್ಲ, ಯಾರೋ ಕೊಟ್ಟದ್ದು ನಾನು ಮಗುವಿಗೆ ಕೊಟ್ಟರೆ ನಿಮಗೇನು ನಷ್ಟ ಆದದ್ದು, ಮಕ್ಕಳು ದೇವರ ಹಾಗಲ್ವೇ ಎಂದು ಕೇಳಿದರು. ಶಾಸ್ತ್ರಿಗಳು, ನಿನ್ನ ಮಕ್ಕಳು ಮಾತ್ರವೇ ದೇವರೋ ಎಂದು ಹೇಳುತ್ತಾ ಆ ಸುತ್ತಮುತ್ತ ಇದ್ದ 15 ಮಕ್ಕಳನ್ನು ಕಲೆ ಹಾಕಿ, ಇವರು ದೇವರಲ್ಲವೋ ಎಂದು ಕೇಳಿದರು.
ಮುದುಕ ಮುದುಕಿಯರಿಬ್ಬರಿಗೂ ಕೊಂಚ ಬಿಸಿ ಬಿಸಿ ಮಾತಾಯಿತು. ಕಡೆಗೆ ಶಾಸ್ತ್ರಿಗಳು, ನಿನ್ನ ಬಾಯಿ ಈ ನಡುವೆ ತುಂಬ ಬಿರುಸಾಗುತ್ತಾ ಬಂತು, ಇನ್ನು ನಿನ್ನ ಕೈ ಊಟ ಉಪಚಾರ ನನಗೆ ಬೇಕಾಗಿಲ್ಲ ಎಂದು ಬಿಟ್ಟರು. ಅಂದಿನಿಂದ ಮುಂದೆ ಶಾಸ್ತ್ರಿಗಳು ಸ್ವಯಂ ಪಾಕಿಗಳಾದರು. ಏನು ನೋಡಿ ಆ ಕಲ್ಪನೆ ಅಂದರೆ, ಯಾವುದೋ ಒಂದು ಚೂರು ಬೆಲ್ಲ ಒಡೆದು ಕೊಟ್ಟದ್ದಕ್ಕೆ ಹೇಳ್ತಾರೆ, ಈ ಕಾರ್ಯಕ್ರಮಕ್ಕೋಸ್ಕರ ಮುಡುಪಾಗಿಟ್ಟಂಥದ್ದು, ಅದನ್ನು ಮನೆಗೆ ಉಪಯೋಗಿಸೋಂಗಿಲ್ಲ ಅಂತ ಹೇಳಿದ್ದಕ್ಕೆ ಇನ್ಮೇಲೆ ನನ್ನ ಕೈ ಊಟ ಮಾಡೋದಿಲ್ಲ ಅಂತ. ಒರಟು ಅನ್ನಿಸ್ಬಹುದು, ತಪ್ಪು ಅನ್ನಿಸ್ಬಹುದು, ಆದರೆ ಅವ್ರ ನಂಬಿಕೆ ಏನು ಅಂದರೆ ಅಪಚಾರ ಮಾಡಿದೆ ಶ್ರೀರಾಮನಿಗೆ ನಾನು ಅಂತ ಕೊನೆಯೋದಿತ್ತು. ಅದು ಅವರಿಗೋಸ್ಕರ ಇಟ್ಟಂಥದ್ದನ್ನು ನನ್ನ ಮನೆಯವರು ಉಪಯೋಗಿಸ್ಬಿಟ್ರಲ್ಲ, ತಪ್ಪಾಯಿತು. ಅಂದರೆ ಇಟ್ಸ್ ನಾಟ್ ದಿ ಅಮೌಂಟ್ ಆಫ್ ಮಟೀರಿಯಲ್, ಇಟ್ ಈಸ್ ಅನ್ ಆ್ಯಟಿಟ್ಯೂಡ್. ಅದು ಭಾಳ ಮುಖ್ಯ ನನಗಾಗೋದು. ಬೆಲ್ಲ ತಿಂದು ದೊಡ್ಡದಲ್ಲ ಅದು, ಆ ಮನಸ್ಸಿದೆಯಲ್ಲ ತೊಗೊಂಡ್ಬಿಡಬೇಕು ಅನ್ನೋಂಥದ್ದು. ಇವತ್ತು ಬೆಲ್ಲಕ್ಕೆ ಒಲಿಯುವಂಥ ಮನಸ್ಸು ನಾಳೆ ವಜ್ರಕ್ಕೆ ಒಲಿಯುತ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಈ ಬೆಲ್ಲಕ್ಕೆ ಒಲಿತಲ್ಲ ಮನಸ್ಸು, ಅದೇನೇ ಬೇಡ, ನೀನು ಮನಸ್ಸು ಬಿರುಸಾಯ್ತು ಬೇಡ ಅಂತ. ಅವರು ಸ್ನೇಹಿತರೊಬ್ಬರಿದ್ದರು, ಅರ್ಚಕ ಕೃಷ್ಣಪ್ಪ ಅಂತ. ಅವರು ಹಾಗೆ ಇದ್ದವರು. ಅದಕ್ಕೆ ಡಿ ವಿ ಜಿ ಬರೀತಾರೆ ಕೊನೆಗೆ, ಶಾಸ್ತ್ರಿಗಳು ಕೃಷ್ಣಪ್ಪನವರು ಕಡೆಯವರೆಗೂ ಹೀಗೇ ಬಾಳಿದರು. ಶಾಸ್ತ್ರಿಗಳು ಸ್ವಯಂ ಪಾಕಿಗಳಾದ ಮೇಲೆ 2-3 ವರ್ಷಗಳ ಒಳಗಾಗಿ ಅವರ ಪತ್ನಿ ತೀರಿಕೊಂಡರು. ಶಾಸ್ತ್ರಿಗಳು ಆಮೇಲೆ 10-12 ವರ್ಷ ಬದುಕಿದ್ದರು. ಹಿಂದಿನಂತೆ ಸ್ವಯಂಭೃತ್ಯರಾಗಿಯೇ ಅನ್ಯಾಪೇಕ್ಷೆ ಇಲ್ಲದೆಯೇ ನಿಯಮನಿಷ್ಠರಾಗಿ ಬದುಕಿದರು. ಈ ಕಡೆ ಮಾತು ನನಗೆ ಬಹಳ ಮನಸ್ಸಿಗೆ ಮುಟ್ಟುವಂಥ ಮಾತು. ಅವರು ಹಣ ಸಂಪಾದಿಸಲಿಲ್ಲ, ಮನೆ ಕಟ್ಟಿಕೊಳ್ಳಲಿಲ್ಲ, ಶಾಲು ಹೊದೆಯಲಿಲ್ಲ, ಬಿರುದು ಹೊರಲಿಲ್ಲ, ಯಾವುದಕ್ಕೂ ಆಸೆ ಪಡಲಿಲ್ಲ, ಯಾವುದೂ ಅವರಿಗೆ ಬೇಕೆನಿಸಲಿಲ್ಲ. ಮುರುಕು ಮನೆ, ಹರಕು ಪಂಚೆ, ಅಷ್ಟರಲ್ಲೇ ನೆಮ್ಮದಿಯಾಗಿದ್ದರು. ನೆಮ್ಮದಿ ಇರಬೇಕು ಅಂದರೆ ಅದು ಸಾಕು ಅಂತ. ಅರಮನೆ ಇದ್ದರೂ ನೆಮ್ಮದಿ ಇರದೇ ಹೋಗ್ಬೋದು. ಮುರುಕು ಮನೆ, ಹರಕು ಪಂಚೆ, ಅಷ್ಟರಲ್ಲೇ ನೆಮ್ಮದಿಯಾಗಿದ್ದವರು. ಇದು ಅಪ್ರಸಿದ್ಧ ಜೀವನ. ಡಿ ವಿ ಜಿ ಮಾತು ಕೊನೆಗೆ ಎಷ್ಟು ಘನೀಭೂತ ಆಗ್ತಾ ಹೋಗ್ತದಲ್ಲ, ಇದು ಅಪ್ರಸಿದ್ಧ ಜೀವನ. ಅಂಥ ಅಪ್ರಸಿದ್ಧ ನೆಮ್ಮದಿಯನ್ನು ಬಯಸುವವರು ಯಾರಾದರೂ ಇಂದಿನ ಲೋಕದಲ್ಲುಂಟೆ ಅಂತ ಕೇಳಿ ಕೊನೆಗೆ ಹೇಳ್ತಾರೆ, ಮಿಕ್ಕವರಿಗೆ ಈ ಶಾಸ್ತ್ರಿಗಳ ಚರಿತ್ರೆ ಒಣ ಹುಚ್ಚಿನ ಕತೆ ತಾನೇ. ಯಾರಿಗೆ ಆದರ್ಶಗಳ ಚಿಂತೆ ಇಲ್ವೋ ಇದು ಹುಚ್ಚಿನ ಕತೆ, ಹುಚ್ಚರಲ್ವ ಅವರು, ಬೆಲ್ಲ ತಿಂದರೆ ಏನಾಯಿತು ಅಂತ ಅನ್ನೋದು. ಬೆಲ್ಲ ತಿನ್ನೋದು ಮುಖ್ಯ ಅಲ್ಲ ಅವರಿಗೆ, ಬೇರೆದೋಸ್ಕರ ಇಟ್ಟಂಥ ವಸ್ತು ನನ್ನ ಮನೆ ತೊಗೋಬಾರ್ದು ಅಂತ ಅನ್ನುವಂಥದ್ದು. ಅದು ಹುಚ್ಚಿನ ಕಥೆ ಅನಿಸ್ಬಿಡುತ್ತೆ. ಆ ಕಾಲದಲ್ಲಿ ಅಂಥವ್ರು ಬದುಕಿದ್ರು ಅಂತ ಅನಿಸ್ಕೋತಾರೆ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾರೆ, ಅದು ಅದ್ಭುತ ವ್ಯಕ್ತಿ. ಅದು ಡಾಕ್ಟರ್ ಗುಂಡಣ್ಣ ಅಂತ. ಡಾಕ್ಟರ್ ಗುಂಡಣ್ಣ ಇದು ಅದ್ಭುತ. ಇದ್ರ ಬಗ್ಗೆ ನಾನು ಬಹಳ ಚರ್ಚೆ ತಲೆ ಕೆಡಿಸ್ಕೊಂಡಿದ್ದೆ ರಾಜರತ್ನಮ್ಮ ಅವ್ರ ಹತ್ರ ಮಾತಾಡಿದಾಗ. ಈ ಗುಂಡನ ವಿಷಯ ಓದೋದು ಹೇಗೆ ಸ್ವಾಮಿ? ವಿಪರೀತ ಹಾಸ್ಯ ಪ್ರವೃತ್ತಿ ಅಂತ ಮನುಷ್ಯ ಗುಂಡಣ್ಣ, ಡಾಕ್ಟರ್ ಗುಂಡಣ್ಣ. ಕೆಲವೊಂದು ಸಲ ಈ ಸೆನ್ಸಾರ್ ಮಾಡುವಂಥ ಮಾತುಗಳು ಬರ್ತದೆ ಅದರೊಳಗೆ. ಇದನ್ನೆಲ್ಲ ನಾನು ರಾಜರತ್ನಮ್ಮ ಕೇಳಿದೆ, ಹಿಂಗೆ ಬರೆದಿದ್ದಾರಲ್ಲ ಡಿ ವಿ ಜಿ ಅವರು, ಇದನ್ನು ಹೇಗೆ ಅಂತ ಕೇಳಿದ್ದೆ. ಅವ್ರು ಹೇಳಿದರು, ಬರೆದಿದ್ದಾರೆ ತಾನೆ, ನಿನಗ್ಯಾಕೆ ಸಂಕೋಚ ಅಂತ. ಅವ್ರಿಗೆ ಗೊತ್ತು 1,00,000 ಜನ ಓದ್ತಾರೆ ಅಂತ ಗೊತ್ತಿದ್ದಾಗ ಓದೋದು ನಿನಗೇನು ತೊಂದರೆ. ಈಗೊಂದು ಘಟನೆ ನಾನು ಸೆನ್ಸಾರ್ ಮಾಡ್ಕೊಂಬಂದಿದ್ದೀನಿ, ಹೇಳಬೇಕು ಅಂದ್ಕೊಂಡು ಅವ್ನು ಹೇಳೋದು ಬಿಡಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಅಷ್ಟೇ ನಾನು ಅದನ್ನು. ಅವ್ರಿಗೆ ಅಷ್ಟೇನು ಅನಿಸಲ್ಲ ಅದು, ಯಾಕಂದರೆ ಅವ್ರು ಹೇಳುವಂಥ ಉದ್ದೇಶ ಇದೆಯಲ್ಲ ಅದು ಬೇರೆ ಇದೆ. ಹಾಗೆ ಈ ಗುಂಡಣ್ಣ ಅದ್ಭುತ ಚೇತನ ಇದೊಂದು. ಅವ್ರ ಬಗ್ಗೆ ಬರೀತಾರೆ, ಎಷ್ಟು ಸಲಿಗೆ ಇತ್ತು ಡಿ ವಿ ಜಿಗೆ ಅವ್ರ ಜೊತೆಗೆ ಅಂತ. ಅವರೊಬ್ಬರು ಜನಪ್ರಿಯ ವೈದ್ಯರು. ತಮಾಷೆ ಅಂದರೆ ಮೆಡಿಕಲ್ ಮುಗಿಸ್ಲಿಲ್ಲ, ಅವ್ರು 2 ವರ್ಷ ಮುಗಿಸಿದ್ದು. ಆದರೆ ಅವ್ರ ಕಡೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸೀನಿಯರ್ ಡಾಕ್ಟರ್ಸ್ ಬರ್ತಾಯಿದ್ರಂತೆ. ಹೇಗೆ ಮಾಡ್ತಾರೆ ಕೇಳ್ಕೊಳ್ಳೋಣ, ರೋಗ ನಿಧಾನ ಹೆಂಗೆ ಕಂಡುಹಿಡಿತಾರೆ ಕೇಳೋಣ ಅಂತ ಬರ್ತಿದ್ರಂತೆ. ರೋಗ ನಿಧಾನ ನೋಡೋದು ಅಷ್ಟೇ ಅಲ್ಲ, ಅವ್ರು ರೋಗಿಗಳ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಕಲ್ಕೋಬೇಕು ಅಂತ ಬರ್ತಾಯಿದ್ರಂತೆ ರಂಗ ಗುಂಡಣ್ಣವ್ರ ಕಡೆಗೆ. ಅಂಥ ಮನುಷ್ಯ ಡಿ ವಿ ಜಿ ಅವ್ರು ನೆನೆಸ್ಕೊಳ್ಳೋದು ಅವರ ಮಾನವೀಯ ಸದ್ಗುಣಗಳಿಗೆ ಅಂತ ಹೇಳ್ತಾರೆ. ಗುಂಡಣ್ಣ ನಿಜವಾದ ಹೆಸರು SR ನರಸಿಂಹಯ್ಯಂಗಾರ್ ಅಂತ. SR ನರಸಿಂಹಯ್ಯಂಗಾರ್ ನಿಜ ಹೆಸರು. ಅವ್ರು ಹೇಳ್ತಿದ್ರು, ಡಿ ವಿ ಜಿ ಹೇಳ್ತಾರೆ, ಎಲ್ಲರೂ ಗುಂಡಣ್ಣ ಗುಂಡಣ್ಣ ಅಂದು ನರಸಿಂಹಯ್ಯಂಗಾರ್ ಅಂತ ತಿರುಗಿ ನೋಡ್ತಿರಲಿಲ್ಲ ಅವರು ಅಂತ. ಅವ್ರಿಗೆ ಮರ್ತು ಹೋಗಿತ್ತು ನರಸಿಂಹಯ್ಯಂಗಾರ್ ಅಂತ. ನಾನು ಕಾಲೇಜಲ್ಲಿದ್ದಾಗ ಒಂದು ತಮಾಷೆ ಆಗ್ತಾಯಿತ್ತು. ಒಬ್ಬ ಹುಡುಗಿದ್ದ ಪ್ರಮೋದ್ ಅಂತ, ಪ್ರಮೋದ್ ದೇಶಪಾಂಡೆ ಅಂತ ಹುಡುಗ. ಅವನು ಕ್ರಿಕೆಟ್ ಆಡೋನು. ಅವನು ಯಾರೂ ಪ್ರಮೋದ್ ಅಂದದ್ದು ನೆನಪಿಲ್ಲ ನನಗೆ. ಪಮ್ಯ ಅಂತ ಕರೆಯೋದು ಎಲ್ಲರೂ ಅವನ್ನ. ಅವನು ಕಾಲೇಜಲ್ಲಿ ಕ್ರಿಕೆಟ್ ಆಡೋ ನಮ್ಮ ಜೊತೆಗೆ. ಈ ಕ್ರಿಕೆಟಲ್ಲಿ ಒಂದು ಸೀನಿಯಾರಿಟಿ ಇರುತ್ತೆ. ಸೀನಿಯರ್ ಪ್ಲೇಯರ್ಸ್ ಆದರೆ ಜೂನಿಯರು ಸಲಿಗೆ ತೊಗೊಳ್ಳಲ್ಲ. ಟೀಮಿಂದ ಹೊರಗೆ ಹಾಕಿದ್ರೆ ಏನು ಮಾಡೋದು, ಈಗ ಹಾಕಲ್ವ ಹೊರಗಡೆ, ಹಾಗೆ ಹುಡುಗ ಹೊಸದಾಗಿ ಸೇರಿಕೊಂಡ ಟೀಮಿಗೆ. ಫಸ್ಟ್ PUC ಹುಡುಗ, ನಾವೆಲ್ಲ ಸೆಕೆಂಡ್ ಇಯರ್ ಇದ್ದವ್ರು ಹುಡುಗರು, ಸೀನಿಯರ್ ನಾವೆಲ್ಲ ಆಡೋರು. ಅವನು ಪ್ರಮೋದ್ ವಿಕೆಟ್ ಕೀಪಿಂಗ್ ಮಾಡ್ತಾಯಿದ್ದ. ಎಲ್ಲರೂ ಪಮ್ಯ ಅಂತ ಕರಿತಿದ್ವಲ್ಲ. ಈ ಹುಡುಗ ಹೋಗ್ಬಿಟ್ಟು, ಪಮ್ಯ ರೀ, ನಾ ಎಲ್ಲಿ ನಿಂತ್ಕೋಬೇಕ್ರಿ ಅಂತ ಕೇಳ್ದ. ಪಮ್ಯ ರೀ ಅಂತ. ನೀನು ಪಮ್ಯ ಅಂತೀನೋ ನನಗೆ ಅಂದ್ರೆ, ನಿಮ್ಮ ಹೆಸರು ಏನು ರೀ ಅಂತ ಕೇಳ್ದವನು. ಯಾರಿಗೂ ಗೊತ್ತಿಲ್ಲ ನಿಮ್ಮ ಹೆಸರೇನು ಅಂತ. ಈ ಗುಂಡಣ್ಣವ್ರದ್ದು ಎಲ್ಲರೂ ಗುಂಡಣ್ಣ ಅಂದು ನರಸಿಂಹಯ್ಯಂಗಾರ್ ಅವ್ರಿಗೆ ಮರೆತು ಹೋಗಿದೆ. ಆ ಥರ ಮನುಷ್ಯ. ಅವ್ರು ಹೇಳ್ತಾರೆ,
ಇವರಲ್ಲಿ ಮೆಚ್ಚುಗೆ ಆದಂಥ 4 ಗುಣಗಳು ನನಗೆ ಅಂತ ಡಿ ವಿ ಜಿ ಹೇಳ್ತಾರೆ. ಗುಂಡಣ್ಣಲ್ಲಿ 4 ಗುಣಗಳು ಯಾವುದಂದರೆ ಸ್ನೇಹ. ಅವರ ಪ್ರೀತಿ ಸ್ನೇಹ ಇದೆಯಲ್ಲ ಅತ್ಯಂತ ಪಾರದರ್ಶಕವಾದಂಥದ್ದು. ಹಾಸ್ಯ ಅಂತೂ ತಡ್ಕೊಳಕ್ಕಾಗಲ್ಲ, ಅದ್ಭುತವಾದಂಥ ಹಾಸ್ಯ ಅವ್ರದ್ದು. ಸಾಹಿತ್ಯ ಪ್ರೀತಿ ನೋಡಿ, ಅವ್ರು ಸಂಸ್ಕೃತವನ್ನು ಓದ್ಕೊಂಡಿದ್ರು ಚೆನ್ನಾಗಿ ಗುಂಡಣ್ಣವರು, ಇಂಗ್ಲೀಷ್ ಸಾಹಿತ್ಯ ಚೆನ್ನಾಗಿ ಅರಗಿಸ್ಕೊಂಡಿದ್ರು, ಚೆನ್ನಾಗಿ ಮಾತಾಡೋದು, ತೆಲುಗುದಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ರು, ಇಷ್ಟೆಲ್ಲ ಇತ್ತು ಅವ್ರದ್ದು. 4ನೇದು ಉಪಕಾರಶೀಲತೆ ಅಂತ. ಈ 4 ಗುಣಗಳಿಂದಾಗಿ ನನಗೆ ಗುಂಡಣ್ಣ ಪೂಜ್ಯ ಆಗ್ತಾನೆ ಅಂತ ಬರ್ಕೊಂಡಿದ್ದಾರೆ. ಗುಂಡಣ್ಣವರೇ ಒಂದು ಸಂಸ್ಥೆ ಅಂತ. ಗುಂಡಣ್ಣ ವ್ಯಕ್ತಿ ಅಲ್ಲ, ಸಂಸ್ಥೆ ಇದ್ದ ಹಾಗೆ. ಅವರು ಒಂಟಿಯಾಗಿ ಯಾವತ್ತೂ ಇರಲಿಲ್ಲ ಅಂತ. ಎಲ್ಲಿ ಹೋದರೂ ಗುಂಡಣ್ಣ ಜೊತೆ 4 ಜನ ಇರೋರು ಜೊತೆಗೆ ಯಾವಲು ಅಂಥ ಸ್ನೇಹಿತರು. ಅವರೊಂದು ಔಷಧಾಲಯ ಇಟ್ಕೊಂಡಿದ್ರು, ಡಿಸ್ಪೆನ್ಸರಿ. ಅದಕ್ಕೆ ಹೆಸರು ರಿಲಯನ್ಸ್ ಅಂತ ಹೆಸರು, ರಿಲಯನ್ಸ್ ಔಷಧಾಲಯ ಅಂತ. ಅದು ಬರೀತಾರೆ ಡಿ ವಿ ಜಿ. ಔಷಧಾಲಯಕ್ಕೆ ಸಾಕಷ್ಟು ಜನ ಬರ್ತಾ ಇದ್ರಲ್ಲ, ಅದರಲ್ಲಿ ಔಷಧಿಗೆ ಚಿಕಿತ್ಸೆಗೆ ಅಂತ ಬರೋರು 1 ಭಾಗ ಮಾತ್ರ. ಉಳಿದವರು ಬಹುಭಾಗ ಮಂದಿ ಬರೋದು ಗುಂಡಣ್ಣವ್ರು ನೋಡೋದಕ್ಕೆ, ಅವ್ರ ಮಾತು ಕೇಳೋದಕ್ಕೆ ಅಂತ. ಔಷಧಿಗೆ ಬಂದವರಲ್ಲ ಅವರು, ಅಂಥವ್ರು ಬರೋರು. ಅಂಥ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಬರೀತಾರೆ. ಅವ್ರು ಗುಂಡಣ್ಣವ್ರು ಬರೋದು ಹೇಗಿತ್ತು ತಾವು ಕಲ್ಪನೆ ಮಾಡ್ಕೋಬೇಕು. ಔಷಧಾಲಯಕ್ಕೆ ಬಂದಾಗ ಹೇಗೆ ಬರ್ತಾಯಿದ್ರು ಅಂತ. ಸಾಮಾನ್ಯವಾಗಿ ಪ್ರತಿದಿನವೂ ಬೆಳಗ್ಗೆ ರೋಗಿಗಳ ಮನೆಗಳಿಗೆ ಹೋಗಿ ನೋಡಿಕೊಂಡು ತಮ್ಮ ಚಿಕಿತ್ಸಾಲಯಕ್ಕೆ ಬರುವ ವೇಳೆಗೆ ಸುಮಾರು 8:30-9 ಗಂಟೆ ಆಗಿರುತ್ತಿತ್ತು. ಆ ವೇಳೆಗಾಗಲೇ ಅಲ್ಲಿ 20-25 ಮಂದಿ ಆದರೂ ಗುಂಪು ಸೇರಿರುತ್ತಿದ್ದರು. ಗುಂಡಣ್ಣವರು ಬಂದ ಕೂಡಲೇ ಅವರು ನಗಿಸಿ ಪ್ರಸನ್ನರಾಗುವಂಥ ಯಾವುದಾದ್ರೂ 1-2 ಮಾತನ್ನಾಡಿ ಕೆಲಸಕ್ಕೆ ಕೂಡುತ್ತಿದ್ದರು. ಅವ್ರ ಕನ್ಸಲ್ಟೇಷನ್ ಹೇಗಿದೆ ನೋಡಿ, ತಮಾಷೆ ಅಂದರೆ ಪಬ್ಲಿಕ್ ಕನ್ಸಲ್ಟೇಷನ್ ಇದು. ಒಳಗೊಂದು ಸಪ್ರೇಟ್ ರೂಮಲ್ಲಿ ಕನ್ಸಲ್ಟೇಷನ್ ಇಲ್ಲೇ ಇಲ್ಲ. ಎಲ್ಲರೂ ಕೂತಿರಬೇಕು, ಅವ್ರ ಮುಂದೆ ಪರೀಕ್ಷೆ ಆಗಬೇಕು, ವೈದ್ಯರು ರೋಗಿಗಳದೆಲ್ಲನೂ. ಅವ್ರು ಹೇಗೆ ಮಾಡ್ತಿದ್ರು ಅಂತ, ಒಬ್ಬೊಬ್ಬರನ್ನು ಕರೆದು ಮಾತನಾಡಿಸುವ ವಿಧಾನ, ಮಧ್ಯೆ ಮಧ್ಯೆ ಲಘು ಹಾಸ್ಯ, ಇದು ಮಿಕ್ಕವರಿಗೆ ಅವರ ಕಷ್ಟವನ್ನು ಹಗುರ ಮಾಡುತ್ತಿತ್ತು. ಗುಂಡಣ್ಣನವರು ಒಬ್ಬ ರೋಗಿಯನ್ನು ಪರೀಕ್ಷಿಸುತ್ತಿದ್ದ ಕಾಲದಲ್ಲಿ ಅಲ್ಲಿದ್ದ ಮಿಕ್ಕೆಲ್ಲ ರೋಗಿಗಳ ಕಡೆಗೂ ಆಗಾಗ ದೃಷ್ಟಿ ತಿರುಗಿಸಿ ಅವರ ಮುಖಲಕ್ಷಣಗಳನ್ನು, ಅಂಗಾಂಗ ಚೇಷ್ಟೆಗಳನ್ನು ವೈದ್ಯ ದೃಷ್ಟಿಯಿಂದ ವೀಕ್ಷಿಸುತ್ತಿದ್ದರು. ನೋಡೋದು ಇವನ್ನ, ಅವ್ನು ನೋಡೋದು ಅವ್ರನ್ನ, ಎರಡೂ ಆಗ್ತಿತ್ತು. ಈ ವೀಕ್ಷಣ ಪರೀಕ್ಷೆ ಒಂದೊಂದು ಸಲ ಅರ್ಧ ಗಂಟೆ 1 ಗಂಟೆ ನಡೆಯುತ್ತಿತ್ತು. ತಕ್ಕಷ್ಟು ಕಾಲ ಪರೀಕ್ಷೆ ಮಾಡದೆ ಆತುರದಲ್ಲಿ ಅವರು ಯಾರಿಗೂ ಔಷಧ ಕೊಡುತ್ತಿರಲಿಲ್ಲ. ಒಂದು ದಿವಸ ಡಿ ವಿ ಜಿ ಅವರಿಗೆ ತೊಂದರೆ ಆಗಿತ್ತು, ಹೋದ್ರಂತೆ. ನನಗೆ ಕೆಲವು ದಿವಸ ಸಂಜೆ, ಡಿ ವಿ ಜಿ ಹೇಳ್ತಾರೆ, ನನಗೆ ಕೆಲವು ದಿವಸ ಸಂಜೆ 4 ಗಂಟೆ ಹೊತ್ತಿಗೆ ಹೊಟ್ಟೆ ಶೂಲೆ ಬರುತ್ತಿತ್ತು. ದಿನಾಲು 4 ಗಂಟೆ ಹೊತ್ತು ಸಾಯಂಕಾಲ ಹೊಟ್ಟೆ ನೋವು ಬರೋದಂತೆ. ಅದಕ್ಕೆ ಕಾರಣ ಅಜೀರ್ಣವಿರಬಹುದೆಂದು ಊಹಿಸಿಕೊಂಡೆ. ಇವರೇ ಅಂದ್ಕೊಂಡಿದ್ದಾರೆ ಅಜೀರ್ಣ ಆಗಿರಬೇಕು ಅಂದ್ಕೊಂಡು ನನ್ನ ಮಾಧ್ವ ಸ್ನೇಹಿತರೊಬ್ಬರ ಮನೆಯಲ್ಲಿ ಶ್ರೀಮದ್ ಬೆಳೆಹೊಳಿ, ಹಯಗ್ರೀವ ಇವುಗಳನ್ನು ಧಾರಾಳವಾಗಿ ಸೇವಿಸಿದ್ದೆ. ಗರಣಿ ಕೃಷ್ಣಾಚಾರ್ಯರ ಬಗ್ಗೆ ಹೇಳ್ತಾರೆ, ಶ್ರೀಮದ್ ಬೆಳೆಹೊಳಿ ಮತ್ತು ಹಯಗ್ರೀವ ತುಂಬ ತಿಂದ್ಬಿಟ್ಟಿದ್ದಾರೆ, ಅದೇ ಕಾರಣವೆಂದು ತಿಳಿದು ವಿಧ ವಿಧವಾದ ಸ್ವಂತ ವೈದ್ಯಗಳನ್ನು ಮಾಡಿಕೊಂಡೆ. 4-6 ತೆರನಾದ ವಿರೇಚನಗಳು, ಕಾಪಟಗಳು, ಕಷಾಯಗಳು ಎಲ್ಲವನ್ನೂ ಅನುಭವಿಸಿದ್ದಾಯಿತು. ಹೀಗೆ ಸ್ವಂತ ವೈದ್ಯ ಮಾಡಿಕೊಂಡಷ್ಟು ಮನಸ್ಸಿನಲ್ಲಿ ಅಳುಕು ಹೆಚ್ಚಾಗಿ ಗುಂಡಣ್ಣನ ಬಳಿಗೆ ಹೋಗೋದಕ್ಕೆ ಮನಸ್ಸು ಸಂಕೋಚ ಪಡುತ್ತಿತ್ತು. ಮೊದಲೇ ಬರಬಾರ್ದೆ ಅಂತ ಬೈದ್ಬಿಡ್ತಾನಲ್ಲ ಅಂಥೇಳಿ ಸಂಕೋಚ ಆಗ್ತಿತ್ತಂತೆ. ಆದರೆ ಅಲ್ಲಿಗೆ ಹೋಗಬೇಕೆಂದು ಮನೆಯ ಜನ ಒತ್ತಾಯ ಬಲವಾಯಿತು. ಕಡೆಗೆ ಒಂದು ದಿನ ಬೆಳಗ್ಗೆ ರಿಲಯನ್ಸ್ ಚಿಕಿತ್ಸಾಲಯಕ್ಕೆ ಸುಮಾರು 9 ಗಂಟೆ ವೇಳೆಗೆ ಹೋದೆ. ಬಹುದಿನ ಅಲ್ಲಿಗೆ ಹೋಗದೇ ಇದ್ದಕ್ಕೋಸ್ಕರ ಹಾಸ್ಯದ ಮಂಗಳಾರತಿ ಮಾಡಿಸಿಕೊಂಡು ತೆಪ್ಪಗೆ ಕುಳಿತೆ. ನನ್ನ ವ್ಯಾಧಿಯನ್ನು ವರ್ಣಿಸಿದೆ, ಏನೇನಾಗಿದೆ ವರ್ಣನೆ ಮಾಡಿದೆ. ಗಂಟೆ 10 ಆಯಿತು, 11 ಆಯಿತು, 12 ಆಯಿತು. ಗುಂಡಣ್ಣರು ನನ್ನ ಕಡೆ ನೋಡಲಿಲ್ಲ. 12 ಆದ ಮೇಲೆ ಎದ್ದು ಕತ್ತಿನ ಮೇಲೆ ಕೈ ಹಾಕಿ ತಮ್ಮ ಮನೆಗೆ ತಳ್ಳಿಕೊಂಡು ಹೋದರು. ಔಷಧಿ ತೊಳಕ್ಕೆ ಹೋದವರು ಇವರು 3 ತಾಸು ಕೂಡಿಸ್ಬಿಟ್ರು. ಇವರು ಬೇಜಾರಾಗ್ಬಿಟ್ಟಂದ್ರಂತೆ, ಏನು ಇಷ್ಟೊತ್ತು ನನ್ನ ಕೊಳೆ ಹಾಕಿಬಿಟ್ಟಿರಲ್ಲ ಎಂದೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು, ನಿನ್ನ ಮುಖ ವಿಕಾರಗಳನ್ನು, ನೀನು ಹೊಟ್ಟೆ ಕಿವುಚಿಕೊಳ್ಳುವುದನ್ನು ನೋಡಿದರೆ ತಾನೇ ನೀನು ರೋಗವಿರೋದು ಗೊತ್ತಾಗುವುದು. ನಿನಗೆ ಮಾಡಲೇ ಇಲ್ಲಲ್ಲ, ಅದು 4 ಗಂಟೆಗೆ ತಾನೇ ಬರೋದು ನೀನು. ನಿನ್ನ ಮುಖ ಕಿವುಚಿಕೊಂಡೇ ಇಲ್ಲ, ನೀನು ಔಷಧಿ ಕೊಡೋದು ಹೇಗೆ ನಾನು? ನಿನಗೇನು ರೋಗ ಅಂತ ಗೊತ್ತಾಗಬೇಕು, ನಿನ್ನ ಮುಖ ವಿಕಾರಗಳನ್ನು ನೋಡ್ಬೇಕು, ನಾನು ನೋಡಿ ತಾನೇ ಗೊತ್ತಾಗೋದು ಎಂದರು. ಔಷಧಿ ಕೊಡಲಿಲ್ವಲ್ಲ ಎಂದೆ. ನೀನು ಊಟ ಮಾಡೋದನ್ನು ಅಜಮಾಯಿಷಿ ಮಾಡಿದ ಮೇಲಲ್ವೇ ಔಷಧ ಮಾತು. ನೀನು ಊಟಕ್ಕೆ ಹಾಕಿದ ಮೇಲೆ ನೀನು ಔಷಧಿ ಮಾತು ಅಂತ ಮನೆ ಕರ್ಕೊಂಡು ಹೋದರು. ಅವ್ರ ಮನೆಯಲ್ಲಿ ವಾತಾವರಣ ಹೇಗಿತ್ತು ಅಂತ ಹೇಳ್ತಾರೆ. ಗುಂಡಣ್ಣನವರು ಜನದಲ್ಲಿ ಜೀವನೋತ್ಸವ ತುಂಬುತ್ತಿದ್ದವರು. ಅವರು ಎಷ್ಟೋ ದಿನ ತಮ್ಮ ಮನೆ ಅಡಿಗೆಯನ್ನು ತಾವೇ ಮಾಡುತ್ತಿದ್ದರು. ಇದು ತಮ್ಮ ಸ್ವಂತ ಸಂತೋಷಕ್ಕಾಗಿ ಅಡುಗೆ ಮಾಡ್ಕೊಳ್ಳೋದು. ಇದು ಬೆಳಗ್ಗೆ ಅಡುಗೆ ಮಾಡಿಟ್ಟು ತಮ್ಮ ಕೆಲಸಕ್ಕೆ ಹೋಗಿ ಸುಮಾರು 12 ಗಂಟೆ ಹೊತ್ತಿಗೆ ಕೆಲಸ ಮುಗಿಸಿಕೊಂಡು ಬಂದು ಭೋಜನಕ್ಕೆ ಏರ್ಪಾಡು ಮಾಡಿದಾಗ 12-15 ಎಲೆ ಹಾಕುತ್ತಿದ್ದರು.
ಒಬ್ಬರೇ ಊಟ ಮಾಡೋದು ಇಲ್ಲೇ ಅಲ್ಲಲ್ಲ, 15 ಜನ ಇರಬೇಕು ಜೊತೆಗೆ ಯಾವಾಗಲೂ. ಪ್ರತಿದಿನವೂ ಅವರಿಗೆ ಅತಿಥಿಗಳೋ ಸ್ನೇಹಿತರೋ 4-5 ಜನ ಸಹ ಪಂಕ್ತಿ ಇರಬೇಕು. ಇದರ ಜೊತೆಗೆ ಮನೆಯವರು, ಮುಖ್ಯವಾಗಿ ಮಕ್ಕಳು. ಗುಂಡಣ್ಣನವರ ಮನೆ ಪುರಾತನವಾದದ್ದು. ಇದು ಶೈಲಿ ಗಮನಿಸಬೇಕಾದದ್ದು. ಮುಂದೆ ಘಟನೆ ಬರುತ್ತೆ. ಘಟನೆಗೆ ಪೂರಕವಾಗಿ ಕಣ್ಣಿಗೆ ಕಟ್ಟೋ ಹಾಗೆ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಅದರ 4 ಕಡೆಯೂ ಸಣ್ಣ ಸಣ್ಣ ಮನೆಗಳಲ್ಲಿ ಅವರ ಬಂಧುವರ್ಗದವರ ಸಂಸಾರಗಳು, ಸೋದರ ಸೊಸೆಯಂದರು, ಚಿಕ್ಕಪ್ಪಂದಿರ ಮಕ್ಕಳು, ಚಿಕ್ಕ ತಾತಂದಿರ ಮೊಮ್ಮಕ್ಕಳು, ದೊಡ್ಡ ಮಾವಂದಿರ ಅಳಿಯಂದರು, ಇತರ ಬಂಧುಗಳು, ಪುರೋಹಿತರು ಇಂಥವರು ವಾಸವಾಗಿದ್ದರು. ದೊಡ್ಡ ಜಾತ್ರೆ. ಗುಂಡಣ್ಣ ಊಟಕ್ಕೆ ಕೂಡುವ ಹೊತ್ತು ನೋಡಿ ಹೆಂಗೆ ತಮಾಷೆ. ಊಟಕ್ಕೆ ಕೂಡುವ ಹೊತ್ತಲ್ಲಿ ಅವರಿಗೆಲ್ಲ ರೂಢಿಯಿಂದ ತಿಳಿದಿತ್ತು. ಆದ್ದರಿಂದ ತಮಗೆ ಕರೆ ಬರುವುದಕ್ಕಾಗಿ ಕಾದಿರುತ್ತಿದ್ದರು. ಊಟ ಮಾಡಿರ್ತಿದ್ದಲ್ಲಿ ಯಾರೂ. ಗುಂಡಣ್ಣನವರು ಮನೆಯ ಅಡಿಗೆಯನ್ನು ಬಡಿಸಿದ್ದಾದ ಮೇಲೆ ತಾವು ಕುಳಿತು ಗಟ್ಟಿಯಾಗಿ ಏ ಧಡಾಲಿ, ಓ ಬೊಜ್ಜಿ, ಓ ಕಾಳಿ, ಓ ಮಾಯಿ, ಓ ಮುತ್ತೆ, ಓ ಮಾರಿ ಎಂದು ಕೂಗುವರು. ಇವರೆಲ್ಲ ಇಟ್ಟ ಹೆಸರು ಅವರಿಗೆ. ಅವರ ಧ್ವನಿಯನ್ನು ಕೇಳಿದ ಕೂಡಲೇ ಆಯಾ ಮಹಿಳೆಯರು ತಮ್ಮ ತಮ್ಮ ಪಾತ್ರೆಗಳಲ್ಲಿ ತಮ್ಮ ಪಾಕವನ್ನು ತರುವರು. ಒಬ್ಬಾಕೆ ಈ ಹೊತ್ತು ಹಾಗಲಕಾಯಿ ಗೊಜ್ಜು ಎನ್ನುವರು, ಇನ್ನೊಬ್ಬಾಕೆ ಪುದೀನ ಚಟ್ನಿ ಎನ್ನುವರು, ಇನ್ನೊಬ್ಬಾಕೆ ಹುರುಳಿಕಾಯಿ ಪಲ್ಯ ಎನ್ನುವರು, ಮತ್ತೊಬ್ಬಾಕೆ ಬರೀ ಹಪ್ಪಳ ಎನ್ನುವರು. ಎಲ್ಲವೂ ಕೊಂಚ ಕೊಂಚವೇ. ಗುಂಡಣ್ಣ ಅದನ್ನೆಲ್ಲ ಒಂದು ಎಲೆಯ ಮೇಲೆ ಹಾಕಿಸಿ ಆ ಒಟ್ಟನ್ನು ತಮ್ಮ ಪಂಕ್ತಿಯಲ್ಲಿದ್ದ ಜನಕ್ಕೆಲ್ಲ ಬಡಿಸುವರು. ಕೂತಿದ್ದಾರೆಲ್ಲ ಬಡಿಸೋದು. ನಂತರ ಮತ್ತು ಅಡಿಗೆಯಲ್ಲಿ ಉಳಿದಿದ್ದ ಪಲ್ಯವನ್ನೋ ಹುಳಿಯನ್ನೋ ಆ ಮಹಿಳೆಯರಿಗೆ ಒಬ್ಬೊಬ್ಬರಿಗೂ ಕೊಂಚ ಕೊಂಚ ಪಾತ್ರೆಯಲ್ಲಿ ಹಾಕುವರು. ಹೀಗೆ ಗುಂಡಣ್ಣನವರ ನೆರೆಹೊರೆಗೆ ಅವರ ಅಡಿಗೆ, ಅವರಿಗೆ ನೆರೆಹೊರೆಯ ಅಡಿಗೆ, ಹೀಗೆ ಭೋಜ್ಯ ವಿನಿಮಯವಾಗುತ್ತಿತ್ತು ದಿನಾಲೂ. ಇದು ಅವ್ರು ತಂದು ಇವ್ರಿಗೆ ಕೊಡೋದು, ಇವರು ಅವ್ರಿಗೆ ಕೊಡೋದು, ಇದು ಕೆಲಸ. ಇದರಿಂದ ಅವರಿಗೆಲ್ಲ ಸಂತೋಷ, ಎಲ್ಲರಿಗೂ ಪ್ರೀತಿಯ ಅನ್ಯೋನ್ಯತೆ ಬೆಳೆಯುತ್ತಿತ್ತು. ಈ ಭೋಜನ ವಿನಿಮಯದ ಸಮಯದಲ್ಲಿ ಹಾಸ್ಯ, ವಿನೋದ, ನಗು ಇವೆಲ್ಲ ಜೀವನೋತ್ಸಾಹದ ಸಂಪತ್ತು. ಮನುಷ್ಯನ ಬಾಳಿನಲ್ಲಿ ನೋಡಿ, ಡಿವಿಜ್ ಹೇಳೋದು, ಮನುಷ್ಯನ ಬಾಳಿನಲ್ಲಿ ಈ ನಿರ್ಮಲವೂ ಹೃತ್ಪೂರ್ವಕವಾದಂಥ ಪ್ರೀತಿ ವಿನಿಮಯವೇ ಅತ್ಯಂತ ಮಹತ್ವದ ವಸ್ತು ಎಂದು ನಂಬಿದ್ದವರು ಗುಂಡಣ್ಣವರು. ಅನಿಸಲ್ವ ನಮಗೆ? ಜೀವನದಲ್ಲಿ ಏನಾದರೂ ಆಗಲಿ ನಿರ್ಮಲವಾಗಿರುವಂಥ ನಗೆ ಬರುತ್ತಲ್ಲ ಮನಸ್ಸು, ಅವತ್ತು ಎಷ್ಟು ಚೆನ್ನಾಗಿರುತ್ತೆ ಮನಸ್ಸು ಅನಿಸುತ್ತೆ. ಅದು ಮುಖ್ಯ ಅಂತ ನಂಬ್ಕೊಂಡವರು. ನಾನು ಹೇಳಿದ ದಿವಸ ಮನೆಗೆ ಹೋದ್ರಲ್ಲ, ಕರ್ಕೊಂಡು ಹೋದ್ರಲ್ಲ, ಅವರ ಜೊತೆಗೆ ನಾರದರು ಇದ್ದರು. ಈ ವ್ಯಕ್ತಿ ಬಗ್ಗೆ ಹೇಳೋದು ಕಷ್ಟ ನನಗೆ. ಅದ್ಭುತ ಮನುಷ್ಯ, ಅದೊಂದು ಪಾತ್ರನೇ. ಅವರೊಬ್ಬರು ಇವ್ರ ಸ್ನೇಹಿತರು, ಅವ್ರು ನಾರದ ಅಂತ ಕರಿತಾ ಇದ್ದರಂತೆ. ಅವ್ರ ಕೆಲಸ ಏನು ಅಂದರೆ ತಕರಾರು ತರೋದು, ಜೋಡಿಸೋದು. ಯಾರ ಹತ್ರ ಹೋಗಿ ನಿಮ್ಮ ಯಜಮಾನ್ರು ಯಾರ ಜೊತೆಗೆ ಹೋಗ್ತಾ ಇದ್ದಾರಲ್ಲ ಇವತ್ತು ಅಂಥೇಳಿ ಬಂದು ಜಗಳ ಹಚ್ಚೋದು. ಹೋಗ್ಬಿಟ್ಟು ಹಂಗೆ ಅಲ್ಲಪ್ಪ ಅದೊಂದು ಸಮಾಧಾನ ಮಾಡೋದು. ಈ ಕೆಲಸ ಭಾಳ ಮಾಡ್ತಿದ್ದು, ಭಾಳ ತಮಾಷೆ ಪಡ್ತಿದ್ದವರು. ಅವ್ರು ನಾರದರಂತೆ ಕರಿತಿದ್ರು ಎಲ್ಲರೂ. ಅವರಿದ್ರು ನನ್ನ ಜೊತೆಗೆ. ನಾವು 3 ಗುಂಡಣ್ಣನವರ ಮನೆಯೊಳಕ್ಕೆ ಹೋಗಿ ಕೈಕಾಲು ತೆಳೆದು ಊಟಕ್ಕೆ ಕುಳಿತೆವು. ಅಂದು ಗುಂಡಣ್ಣನವರೇ ಸ್ವಯಂ ಅಡಿಗೆ ಮಾಡಿದ್ದರಂತೆ. 2-3 ಬಗೆಯ ಪಲ್ಯಗಳು, ಗೊಜ್ಜು, ಉಪ್ಪಿನಕಾಯಿ, ಅನ್ನ ಇಷ್ಟನ್ನು ಬಡಿಸಿದರು. ಇವರು ಅಜೀರ್ಣ ಆಗಿದೆ ಅಂತ ರೋಗಕ್ಕೆ ಹೋಗಿದ್ದಾರೆ. ಇವರು ಬಡಿಸಿದ್ದಾರೆ. ಊಟ ಪ್ರಾರಂಭ ಮಾಡುವ ಮುಂಚೆ ಗುಂಡಣ್ಣನವರು ಕುಳಿತು ಎಂದಿನಂತೆ ಅವರ ಮನೆಯ ಸುತ್ತಮುತ್ತಿನ ಮನೆಗಳ ಹೆಣ್ಣು ಮಕ್ಕಳ ಹೆಸರುಗಳನ್ನು, ಅಡ್ಡ ಹೆಸರುಗಳನ್ನು ಹಿಡಿದು ಗಟ್ಟಿಯಾಗಿ ಕೂಗಲಾರಂಭಿಸಿದರು. ಅವರು ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿದ್ದ ಪಲ್ಯ, ಹುಳಿ, ಸೊಪ್ಪು, ಚಟ್ನಿ, ಹಪ್ಪಳ, ಸಂಡಿಗೆ ಇಂಥ ವ್ಯಂಜನ ಪದಾರ್ಥಗಳನ್ನು ತಂದು ಅಲ್ಲಿ ಇಟ್ಟರು. ನನಗೆ ಕೈಲಾಸಂ ನೆನಪಾಗತ್ತೆ. ಕೈಲಾಸಂ ಹೇಳ್ತಿದ್ರಂತೆ. ಗುಂಡಣ್ಣನವರು ಅದನ್ನು ಎಲೆಗಳಿಗೆ ಹಾಕಿದರು. ಊಟಕ್ಕೆ ಪ್ರಾರಂಭವಾಯಿತು. ಮೊದಲು ತವ್ವೆಯನ್ನು ತಂದರು. ನಾನು ಅಜೀರ್ಣಕ್ಕೆ ಹೆದರಿದವನಾದ್ದರಿಂದ ತವ್ವೆ ಬೇಡ ಎಂದೆ. ಗುಂಡಣ್ಣವರು ಏಕೆ ಎಂದರು. ನಾನು ಬೇಳೆ ಜೀರ್ಣವಾಗುವುದು ಕಷ್ಟ ಎಂದೆ. ಗುಂಡಣ್ಣನವರು ನಾರದರೇ ಏನು ಹೇಳುತ್ತೀರಿ ಎಂದರು. ನಾರದರೊಬ್ಬರಿದ್ದಾರೆ. ಆಗ ನಾರದರು ಈ ರೀತಿ ಹಾಡು ಹೇಳಿದರು. ನನಗೆ ತೆಲುಗು ಬರೋಲ್ಲ, ಆದರೆ ಈಗ ತಾನೇ ಸ್ನೇಹಿತರ ಕಡೆ ಕೇಳ್ಕೊಂಡೆ ಅದು ಏನು ಅರ್ಥ ಅಂತ. ಇಬ್ಬರು ಕೇಳಿದ್ರೆ ಇಬ್ಬರು ಅರ್ಥ ಬೇರೆ ಬೇರೆ ಹೇಳಿಬಿಟ್ರು. ನನಗೆ ಹೆದರಿಕೆ ಆಗಿತ್ತದು. ಅಪ್ಪು ಸಪ್ಪಲು ಜೇಸಿ ಚಪ್ಪು ದೆಬ್ಬಲು ತಿನಿ, ಪಪ್ಪೆ ತಿನವಲೆರ ಮಂಚಿಕಂದಿ ಪಪ್ಪೆ ತಿನವಲೆರ ಅಂತ. ಸಾಲ ಸೋಲ ಮಾಡಿದರೂ ಅಡ್ಡಿ ಇಲ್ಲ, ಚಪ್ಪಲಿಯಿಂದ ಏಟು ತಿಂದರೂ ಅಡ್ಡಿ ಇಲ್ಲ, ಬೇಳೆ ತಿನ್ನು ಅಂತ ಹೇಳಿದ್ರು. ಈ ಹಾಡು ಕೇಳಿದ ತಕ್ಷಣ ಡಿವಿಜ್ ಹೇಳ್ತಾರೆ, ನನ್ನ ಹಠ ಮುರಿಯಿತು. ಕೆಲವು ತರಕಾರಿಗಳನ್ನು ತಿನ್ನದೇ ಹಾಗೇ ಬಿಟ್ಟಿದ್ದೆ. ಗುಂಡಣ್ಣನವರು ನೋಡಿ ಅದನ್ನೆಲ್ಲ ತಿನ್ನಬೇಕು, ಎಲೆಯಲ್ಲಿ ಏನಾದರೂ ಉಳಿದಿದ್ದರೆ ಅದನ್ನೆಲ್ಲ ಬಳಿದು ತುತ್ತು ಮಾಡಿ ನಿನ್ನ ಬಾಯಲ್ಲಿ ತೂರ್ಕಿಬಿಟ್ಟೇನು ಎಂದು ಹೆದರಿಸಿದರು. ಸದ್ದಿಲ್ಲದೆ ಅಷ್ಟನ್ನು ತಿಂದದ್ದಾಯಿತು. ಆಮೇಲೆ ಮಲಗುವ ಕೋಣೆಗೆ ಬಂದೆವು. ನನ್ನನ್ನು ಮಲಗು ಎಂದರು. ನನಗೆ ಮಧ್ಯಾಹ್ನ ನಿದ್ದೆ ಬರುವುದಿಲ್ಲ ಎಂದೆ. ಹಾಗಾದರೆ ಎದ್ದು ಕುಳಿತು ಸಾಯಿ ಎಂದು ಶಪಿಸಿ ತಾವು ಮಲಗಿ 2.5 ಗಂಟೆವರೆಗೂ ನಿದ್ದೆ ಹೋದರು.
ಬಳಿಕ ಎದ್ದು ನೋಡಿ, ಊಟ ಮಾಡಿ ಮಲ್ಕೊಂಡದ್ದಷ್ಟೇ, ಎದ್ದು ಮೇಲುಗಡೆ ಚಾವಣಿಗೆ ತೆಗುಲು ಹಾಕಿದ್ದ ಬುಟ್ಟಿಗಳನ್ನು ಕೆಳಗೆ ಇಳಿಸಿದರು. ಅದರಲ್ಲಿ ಚಕ್ಕುಲಿ, ಕೋಡುಬಳೆ, ಉಂಡೆಗಳು, ಇವುಗಳ ಚೂರುಗಳು ರಾಶಿಯಾಗಿ ಬಿದ್ದಿದ್ದವು. ಅವುಗಳು ನನಗೂ ಕೊಡ ಬಂದರು. ನಾನು ಬೇಡ ಎಂದೆ. ಇದು ಬೇಡದಿದ್ದರೆ ಔಷಧ ಇಲ್ಲ ಎಂದು ಅಂದರು. ಹೆದರಿ ಅದನ್ನು ನುಂಗಿದ್ದಾಯಿತು. ಬಳಿಕ ಕಾಫಿ ಬಂತು. ನಾನು ಒಂದಿಷ್ಟು ಕುಡಿದು ಗಸಿಯನ್ನು ಬಟ್ಟಲಲ್ಲೇ ಉಳಿಸಿದೆ. ನೋಡಿ, ಕಣ್ಣಿಗೆ ಕಟ್ಟು ಹೇಗೆ ವರ್ಣನೆ ಮಾಡ್ತಾರೆ. ಗಸಿಯನ್ನು ಅಲ್ಲೇ ಉಳಿಸಿದೆ. ಗುಂಡಣ್ಣನವರು ಅದನ್ನು ನೋಡಿ ಆ ಪಾತ್ರೆಯನ್ನು ನಾರದರಿಗೆ ಕೈ ಕೊಟ್ಟು ಸಂಧೆ ಮಾಡಿ ನನ್ನ ಕತ್ತನ್ನು ಹಿಂದೆಗಡೆ ಹಿಡಿದು ಬಿಗಿದರು. ನಾನು ನೋವಿನಿಂದ ಆ ಎಂದು ಬಾಯಿ ಬಿಟ್ಟೆ. ಆಗ ನಾರದರು ಆ ಗಸಿ ಅಷ್ಟನ್ನೂ ನನ್ನ ಬಾಯಿಯಲ್ಲಿ ಬಗ್ಗಿಸಿದರು. ಆ ವೇಳೆಗೆ 3:15 ಗಂಟೆ ಆಗಿತ್ತು. 4 ಗಂಟೆಗೆ ನನಗೆ ನೋವು ಬರುವ ಸಮಯ. ಗುಂಡಣ್ಣನವರು ಸ್ವಂತ ಗಾಡಿ ಇಟ್ಟಿದ್ದರು. ಸೊಗಸಾದ ಗಾಡಿ, ಭರ್ಜರಿ ಕುದುರೆ. ಆ ಗಾಡಿಯಲ್ಲಿ ನಾವು 3 ಕುಳಿತೆವು. ಶಂಕರಪುರದಲ್ಲಿ ನಮ್ಮ ಮನೆ ಬಳಿಗೆ ಬರುವಾಗ 4 ಗಂಟೆ ಮೀರಿತ್ತು. ನೋವಿನ ಸೂಚನೆ ಏನೂ ಇರಲಿಲ್ಲ. ನಾನು ಗಾಡಿ ಇಳಿದು ಔಷಧ ಎಲ್ಲಿ ಎಂದು ಕೇಳಿದೆ. ಊಟದಲ್ಲಿ ಔಷಧವಾಗಿದೆ ಎಂದರು. ರಾತ್ರಿಗೆ ಔಷಧ ಎಂದೆ. ಹಸಿವಾಗದಿದ್ದರೆ ಊಟ ಮಾಡಬೇಡ, ಅದೇ ಔಷಧ. ಹಸಿವಾಗದಿದ್ದರೆ ಊಟ ಮಾಡಬೇಡ, ಅದೇ ಔಷಧ ಎಂದರು. ಆ ಹೊತ್ತು ಹೋದ ನೋವು ಇದುವರೆಗೂ ಬಂದಿಲ್ಲ. ಅದು ಗುಂಡಣ್ಣನವರ ವಿಶ್ವಾಸದ ಮಹಿಮೆಯೋ ಅಥವಾ ಆ ವಿಚಿತ್ರ ಚಿಕಿತ್ಸೆಯ ಮಹಿಮೆಯೋ ಹೇಳಲಾರೆ. ಆದ್ದರಿಂದ ಗುಣವಾದದ್ದು ನಿಶ್ಚಯ ಎಂದು ಪ್ರಮಾಣ ಮಾಡಿ ಹೇಳಬಲ್ಲೆ. ಇನ್ನು ಕೊನೆಯದು 1 ನಿಮಿಷ ಹೇಳಿಬಿಡಲ. ಅದ್ಭುತವಾದ ಪ್ರಸಂಗ ಇದೆ. ಅದು ಸ್ವಲ್ಪ ಆಕ್ವರ್ಡ್ ಅನ್ನಿಸ್ತು ನನಗೆ ಹೇಳಬೇಕಾದ್ರೆ, ಆದರೆ ಅರ್ಥ ಮಾಡಿಕೊಡೋದು ತುಂಬ ಚೆನ್ನಾಗಿದೆ. ಒಂದು ಪ್ರಸಂಗ ಹೇಳಿ ಇನ್ನೊಂದು ಪ್ರಸಂಗ ನಾಳೆ ಹೇಳ್ತೇನೆ. ಒಂದಾನೊಂದು ದಿವಸ, ಇದು ತಾವು ಗಮನಿಸಬೇಕಾದ, ನಾವೆಲ್ಲರೂ ಅನುಭವಿಸಿದಂಥದ್ದೇ ಇದು. ಒಂದಾನೊಂದು ದಿವಸ ಗುಂಡಣ್ಣನವರ ಮನೆಯಲ್ಲಿ ಸಂತೋಷ ಭೋಜನ. ಅಂದು ಬಹುಶಃ ಅವರ 2ನೇ ಮಗನ ಉಪನಯನ ಇರಬೇಕು. ಸುಮಾರು 100-120 ಜನ ಬಂಧು ಮಿತ್ರರು ಬಂದು ಎಲೆಗಳ ಮುಂದೆ ಕುಳಿತಿದ್ದಾರೆ. ನಾರದರು ಇದ್ದಾರಲ್ಲ ಅವರು ಇನ್ನೂ ಅವರು ಬಂದಿಲ್ಲ, ಇವರು ಬಂದಿಲ್ಲ ಎಂದು ವರದಿ ಮಾಡುತ್ತಾ ಅಪಾನವಾಯುವು ಬಂದಿಲ್ಲ ಅಂದರು. ಗುಂಡಣ್ಣನವರು, ಅದು ನೀವು ಹೇಳಿದಾಗ ಬರುತ್ತದೆ, ನೀವು ಹೇಳಿದಾಗ ಬರುತ್ತದೆ, ಹೇಳಿದ ಮಾತು ಕೇಳಿದ್ದರೆ ಅದಕ್ಕೆ ಆ ಹೆಸರು ಯಾಕೆ ಬರುತ್ತಿತ್ತು ಎಂದು ಕೇಳಿದರು. ಜವಾಬು ಕೊಟ್ಟರು. ಕೆಲವರು ಇದನ್ನೆಲ್ಲ ಕೇಳಿ ನಗುತ್ತಿದ್ದರು. ನನಗೆ ಅರ್ಥವಾಗಲಿಲ್ಲ, ಹೀಗ್ಯಾಕೆ ಹೆಸರು ಬಂತು ಅಂತ ಕೇಳಿದೆ. ಅದಕ್ಕೆ ಉತ್ತರ ಕೊಟ್ಟರು. ಎಷ್ಟು ಚೆನ್ನಾಗಿದೆ ನೋಡಿ. ಬೆಪ್ಪೆ, ಗೊತ್ತಿಲ್ಲವೇ, ಯಾವ ಪದಾರ್ಥವನ್ನು ಒಳಗಿರಿಸಿಕೊಳ್ಳುವುದು ಕಷ್ಟವೋ, ಹೊರಗೆ ಬಿಡುವುದು ಅನಿಷ್ಟವೋ ಅದು ಅಪಾನವಾಯು. ಒಳಗಿರಿಸಿಕೊಳ್ಳುವುದು ಕಷ್ಟವೋ, ಹೊರಗೆ ಬಿಡುವುದು ಅನಿಷ್ಟವೋ ಅದು ಅಪಾನವಾಯು. ಇದನ್ನು ಹೇಳಿ ಹೇಗೆ ತಕ್ಕ ತೊಗೊಂಡೋಗ್ತಾರೆ ನೋಡಿ. ನಮ್ಮ ಬಂಧುಗಳೆಲ್ಲ ಅವರಿದ್ದಾರಲ್ಲ, ಅವ್ರು ಎಂಥವ್ರು ನೀನು ಕಾಣೆಯಾ? ಅವರನ್ನು ಕರೆದರೂ ಕಷ್ಟ, ಬಿಟ್ಟರೂ ಕಷ್ಟ. ಜೊತೆಯಲ್ಲಿ ಇರಿಸಿಕೊಳ್ಳಲು ಅರ್ಹರಲ್ಲ, ಬಿಟ್ಟು ಬಿಡಲು ದೂರದವರಲ್ಲ. ಏನು ಮಾಡುವುದು? ಅದಕ್ಕೆ ಅಪಾನವಾಯು ಅಂತ ಕರೆದದ್ದು ಅವ್ರನ್ನ. ಅದಕ್ಕೆ DVG ಬರೀತಾರೆ ಕೊನೆಗೆ, ಈ ಉಪಮಾನದ ಔಚಿತ್ಯವೂ ಸಾಮಂಜಸ್ಯವೂ ಸಂಪೂರ್ಣವಾದದ್ದೆಂದು ನನ್ನ ಮನಸ್ಸಿಗೆ 106 ಸಲ ತೋರಿ ಬಂದಿದೆ ಅಂತ. ನಾಳೆ ಗುಂಡಣ್ಣನ ಮುಂದುವರಿಸಿ 2ನೇ ಭಾಗಕ್ಕೆ ಹೋಗೋಣ. ನಮಸ್ಕಾರ.